विद्याय शुद्धविद्याय मध्वाय च नमो नमः। श्रीशादिदेवतारम्भां श्रीमन्मध्वसुमध्यमां साक्षान्मद्गुरुपर्यन्तां वन्दे गुरुपरम्परां। गुरुवादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमः। अत्यन्तदयालवे यस्य प्रचण्डतपसा श्रुतिगीतवृत्तः तुष्टो हरिः किल वशं वदतामवाप। श्रीमध्वसन्मतपयोनिधि पूर्णचन्द्रः श्रीविष्णुतीर्थमुनिराट् मुदमातनोतु। अनवद्य आत्मचारित्र्यं वादिखद्योतभास्करं विद्यामान्य गुरुं वन्दे विद्याविद्योतभास्वरं। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮ ಸರ್ವಗುರುಭ್ಯೋ ನಮಃ. ಮಾದನೂರಿನ ವಿಷ್ಣುತೀರ್ಥರು ರಚನೆ ಮಾಡಿದ ಅಧ್ಯಾತ್ಮ ರಸರಂಜನಿ ಅದು ಎಲ್ಲ ಸಾಧಕರಿಗೆ ಅತ್ಯುಪಯುಕ್ತವಾದ ಮಾಹಿತಿಯನ್ನ ಒದಗಿಸಿಕೊಡ್ತಕ್ಕಂಥದ್ದು. ಅಷ್ಟು ಮಾತ್ರವಲ್ಲ, ಸಾಧಕರು ಹೇಗೆಲ್ಲ ಚಿಂತನೆ ಮಾಡಬೇಕು ಎಂಬುದನ್ನ ತಮ್ಮ ಅನುಭವವನ್ನ ಜೊತೆಗೆ ನಮಗೆಲ್ಲ ಹಂಚಿ ಅದನ್ನ ಅವಶ್ಯವಾಗಿ ನೀವು ಮಾಡಿದಾಗ ಮಾತ್ರ ಪರಮಾತ್ಮನ ಅನುಗ್ರಹ. ಇದನ್ನ ಬಿಂಬೋಪಾಸನೆ ಅಂತ ಇದನ್ನು ಕರೀತಾ ಇದ್ದಾರೆ. ಇದರ ಬಗ್ಗೆ ಅಂದರೆ ಈ ಅಧ್ಯಾತ್ಮ ರಸರಂಜನೆಯ ಬಗ್ಗೆ ಒಂದು ಸುಂದರವಾದ ಮಾತಿದೆ. ಅದು ಯಾಕೆ ರಚನೆ ಮಾಡಿದ್ದಾರೆ, ಇದು ಯಾವ ಥರ ಇದನ್ನು ಸ್ವೀಕಾರ ಮಾಡಬೇಕು, ಇದರ ಒಂದು ಪ್ರಯೋಜನ ಏನು ಎಂಬುದನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಭವರೋಗ ಔಷಧೀಭೂತ ಬಿಂಬ ಪೂಜನ ಬೋಧಿನಿ ರಸಾಯನೋಪಮಾ ಭಾತಿ ಹ್ಯಧ್ಯಾತ್ಮ ರಸರಂಜನಿ ಅಂತ ಇದರ ಬಗ್ಗೆ ಒಂದು ಶ್ಲೋಕ ಇದರ ಮಹತ್ವವನ್ನು ಹೇಳ್ತಕ್ಕಂಥದ್ದು. ನಾವೆಲ್ಲ ಸಂಸಾರವೆಂಬತಕ್ಕಂಥ ರೋಗದಲ್ಲಿ ಸಿಲುಕಿಕೊಂಡಾಗ ನಮಗೆ ಒಂದು ಔಷಧ ಬೇಕಾಗುತ್ತೆ. ಔಷಧನೇ ತಗೊಳ್ಳದೆ ರೋಗ ವಾಸಿ ಮಾಡ್ಕೊಳ್ಬೇಕು ಅಂದ್ರೆ ಆಗೋದೇ. ಕೊನೆಗೆ ಡಾಕ್ಟರ್ ತಗೋಬೇಕು, ಅವ್ರಿಗೊಂದು 500 ರೂಪಾಯಿ 1000 ಕೊಡಬೇಕು. ಅಪ್ಪ ಅದು ಕೊಟ್ಟಿದ್ದಕ್ಕೆ ಔಷಧ, ಅದು ತಗೊಂಡಿದ್ದಕ್ಕೆ ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ. ಮನೆಯಲ್ಲೇ ಕಷಾಯ ಮಾಡ್ಕೊಂಡದೆಲ್ಲ ಮಾಡ್ತೀವಿ ಅಂದ್ರೆ ಅದು ಆಗಲ್ಲ. ಒಬ್ಬ ನುರಿತ ವೈದ್ಯರ ಬಳಿ ಹೋದಾಗ ಮಾತ್ರ ನಮ್ಮ ರೋಗ ಪರಿಹಾರ ಆಗತ್ತೆ. ಹೇಗೆ ಅದರಂತೆ ಭವರೋಗಕ್ಕೆ ಒಂದು ಔಷಧ ಯಾವುದಪ್ಪ ಅಂತ ಹೇಳಿದರೆ ಅದೇ ಬಿಂಬ ಪೂಜನೆ ಅಂತ ಅರಣ್ಯಕಾಚಾರ್ಯ ಹೇಳ್ತಾರೆ. ನಾವು ಏನು ಮಾಡಿದ್ರು ಅದು ನಿನಗೆ ಬಿಂಬನಿಗೆ ಮಾಡಿದ್ದು, ಏನು ಬಿಟ್ಟರು ಕೂಡ ಅದು ನಿನಗೆ ಬಿಟ್ಟಿದ್ದು. ಯಾಕೆ ಬಿಟ್ಟಿದ್ದು ಅಂದರೆ ನಮಗೋಸ್ಕರ ಬಿಟ್ಟಿದ್ದು ಅಂತಲ್ಲ. ಆದ್ರಿಂದ ಎಲ್ಲವನ್ನು ಕೂಡ ಪರಮಾತ್ಮನ ಬಿಂಬನಿಗೆ ಸಮರ್ಪಣೆ ಅಂತ ನಾವು ಮಾಡತಕ್ಕಂಥದ್ದು. ಆ ರೀತಿಯ ಒಂದು ರಸಾಯನ ಉಪಮಾಭಾತಿ ಅಂತ. ಹಿಂದೆ ಎಲ್ಲ ಆಯುರ್ವೇದದಲ್ಲಿ ಅನೇಕ ಕಷಾಯಗಳು ರಸಾಯನಗಳು ಕೊಟ್ಟು ರೋಗಗಳನ್ನು ವಾಸಿ ಮಾಡ್ತಾ ಇತ್ತು. ಇವತ್ತೆಲ್ಲ ಕಷಾಯ ರಸಾಯನ ಎಲ್ಲ ಇಲ್ಲ, ಒಮ್ಮೆಲೆ ಇಂಜೆಕ್ಷನ್ನೇ ಕೊಟ್ಬಿಡೋದು. ಯಾಕೆ ಅಂದರೆ ಅದಕ್ಕೆ 500 ರೂಪಾಯಿ ಬಿಲ್ ಮಾಡ್ಬೋದು. ಆದರೆ ಇವರು ರಸಾಯನೋಪಮಾಭಾತಿ ಹಿ ಅಧ್ಯಾತ್ಮ ರಸರಂಜನಿ ಅಂತ ಈ ರೀತಿಯ ಅಧ್ಯಾತ್ಮ ಅಂತ ಹೇಳಿದ್ರೆ ಒಳಗಡೆ ಇರತಕ್ಕಂಥ ಪರಮಾತ್ಮ, ಅವನಲ್ಲಿ ರಸ ಅಂದರೆ ಭಕ್ತಿ ರಸ, ಅದನ್ನ ನಮಗೆ ಉಂಟು ಮಾಡತಕ್ಕಂಥದ್ದು. ಜೊತೆಗೆ ಪರಮಾತ್ಮನಲ್ಲಿ ಭಕ್ತಿ ಮಾಡಿ ಅಂತ ಹೇಳಿದರೆ ಅದೆಲ್ಲ ನಮಗೆ ಅಷ್ಟೊಂದು ರಂಜಕವಾಗೋದೇ ಇಲ್ಲ. ಅಯ್ಯೋ ದೇವರ ಬಗ್ಗೆ ಭಕ್ತಿನ, ಅಯ್ಯೋ ಬೇಡಪ್ಪ ನಮಗೆ ಭಕ್ತಿನೇ ಇಲ್ಲ. ಅದಕ್ಕೆ ಅವರು ಒಂದು ವಿನೂತನವಾದ ರೀತಿಯಲ್ಲಿ ನಮ್ಮ ಎಲ್ಲ ಕರ್ತವ್ಯ ಕರ್ಮಗಳು ಹೇಗೆ ನಡೀತಾ ಇದೆ, ಯಾರಿಂದ ನಡೀತಾ ಇದೆ, ಇದರ ಬಗ್ಗೆ ನಮಗೆ ಆ ಪರಮಾತ್ಮನಲ್ಲಿ ಒಂದು ಪ್ರಾರ್ಥನೆ, ಅವನನ್ನು ನಾವು ಬೇಡ್ಕೊಳ್ಳೋದೇ ಅವನಲ್ಲಿ ನಾವು ಭಕ್ತಿಯನ್ನು ಮಾಡುವುದು ಅಂತ ಆ ರೀತಿಯಾಗಿ ಇದನ್ನ ಅರಣ್ಯಕಾಚಾರ್ಯರು ರಚನೆ ಮಾಡಿದ್ದಾರೆ. ಅದರ ಆರಂಭದಲ್ಲಿ ಅವರು ಪರಮಾತ್ಮನನ್ನ ರಕ್ಷಣೆ ಮಾಡುವಂತ ಕೇಳತಕ್ಕಂತಹ ಒಂದು ಪರಿ ಹೇಗಿದೆ ಅಂತ ಹೇಳಿದರೆ, ನೋಡಿ ಭಗವಂತ ನೀನು ನಮ್ಮ ಒಳಗಡೆ ಇರತಕ್ಕಂತಹ ನಮ್ಮ ಜೀವಕ್ಕೆ ಒಡೆಯನಾದ ಜೀವನಾಥ ನೀನು, ನಾವೆಲ್ಲ ಅನಾಥರಾಗಿದೆ. ಜಗನ್ನಾಥನಾದ ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡತಕ್ಕಂಥದ್ದೇನಪ್ಪ ಅಂತ ಹೇಳಿದರೆ 2 ಕಷ್ಟಗಳಿಂದ 2 ರೀತಿಯ ರಕ್ಷಣೆ ನೀನು ನಮಗೆ ಅಲ್ಲಿ ಕೊಡಬೇಕಾಗಿದೆ. ಒಂದು ಪಾಪಗಳಿಂದ ರಕ್ಷಣೆ, ಇನ್ನೊಂದು ಸಂಸಾರದಿಂದ ಬಿಡುಗಡೆಯನ್ನು ಕೊಟ್ಟು ಅದರಿಂದ ರಕ್ಷಣೆ ಮಾಡ್ತಕ್ಕಂಥದ್ದು. ಇವೆರಡನ್ನು ಕೂಡ ನೀನೇ ಮಾಡ್ತಕ್ಕಂಥವನು ಅಂತ ಪರಮಾತ್ಮನನ್ನ ಅಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನಾವು ಸಂಸಾರದ ಬಿಡುಗಡೆ ಪರಮಾತ್ಮ ಮಾಡ್ತಾನೆ ಬಿಡಿ, ಅವನು ಅದಕ್ಕೋಸ್ಕರನೇ ಇರೋದಲ್ಲ. ನಾವ್ಯಾಕೆ ಕೇಳಬೇಕು ಅಂದ್ರೆ, ಕೇಳದೇ ಇದ್ದರೆ ಏನು ಕೂಡ ಪರಮಾತ್ಮ ಮಾಡೋದೇ. ಆದರೆ ಅವನನ್ನೇ ಯಾಕೆ ಕೇಳಬೇಕು, ಬೇರೆಯವರನ್ನು ಕೇಳ್ಬೋದಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೋಡಿ ಅನೇಕ ಯುಕ್ತಿಗಳನ್ನ ಅಲ್ಲಿ ಕೊಟ್ಟು ನಮಗೆ ಅರಣ್ಯಕಾಚಾರ್ಯ ಹೇಳ್ತಾ ಇದ್ದಾರೆ. ನೀನು ಪಾಂಡವರನ್ನೆಲ್ಲ ಆ ಪರಿಪಾಲನೆ ಮಾಡಿ ರಕ್ಷಣೆ ಮಾಡಿದವನಲ್ಲ, ಇತಿಹಾಸ ನಮಗೆ ಹೇಳ್ತಾ ಇದೆ. ನೋಡಿ, ಪಾಂಡವರನ್ನ ರಕ್ಷಣೆ ಮಾಡಿದ ಬ್ರಹ್ಮದೇವರ ಅಥವಾ ರುದ್ರದೇವರ ಅಥವಾ ಬೇರೆ ದೇವತೆಗಳ?
ಪಾಂಡವರಲ್ಲಿ ಮಧ್ಯಮ ಪಾಂಡವ ಭೀಮಸೇನ್ ದೇವರಿದ್ದಾರೆ. ಭೀಮಸೇನ್ ದೇವರು ಅಂದರೆ ಅವರು ಜೀವೋತ್ತಮರು, ಅವರು ಸರ್ವ ದೇವೋತ್ತಮರಾಗಿದ್ದಾರೆ. ಅವರನ್ನ ಪಾಲನೆ ರಕ್ಷಣೆ ಎಲ್ಲ ಮಾಡಬೇಕಾಗಿದ್ರೆ ಅದು ಅವನಿಗಿಂತ ಉತ್ತಮರೊಬ್ಬರಾಗಬೇಕಲ್ಲ, ಅವನಿಗೆ ಈಕ್ವಲ್ಲೋ ಅಥವಾ ಅವನಿಗಿಂತ ಕೆಳಗಡೆನೋ ಅವ್ರು ಯಾರು ಕೂಡ ಆ ಥರ ಆ ಭೀಮಸೇನ್ ದೇವರನ್ನ ರಕ್ಷಣೆ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಆದ್ರಿಂದ ನೋಡಿ, ನಾವು ಪರಮಾತ್ಮನನ್ನ ರಕ್ಷಣೆ ಕೇಳಬೇಕಾದ್ರೆ ಅವನು ಇಂತಹ ಉತ್ತಮೋತ್ತಮ ದೇವತೆಗಳನ್ನೇ ಅವನು ಕಾಪಾಡಿದಾನೆ ಅಂತಂದ್ಮೇಲೆ ನಮ್ಗೊಂದು ಸ್ವಲ್ಪ ಧೈರ್ಯ. ಅವನ ಹತ್ರ ಕೇಳ್ಬೋದಪ್ಪ. ಬೇರೆಯವ್ರ ಹತ್ರ ಕೇಳಕ್ ಹೋದರೆ ಅವ್ರು ಅಯ್ಯೋ ನಮ್ ಕಷ್ಟನೇ ನಮ್ಗಿದೆ, ನಿಮ್ಮನ್ನ ಬೇರೆ ರಕ್ಷಣೆ ಮಾಡ್ಬೇಕಾ, ಆಗಲ್ಲ ಹೋಗಿ ಅಂತಾರೆ. ಅದಕ್ಕೆ ಪಾಹಿ ಪಾಂಡವ ಪಾಲಕ ಅಂತ ಅವರು ಮೊಟ್ಟ ಮೊದಲೇ ಹೇಳಿ. ಅಂದರೆ ಪರಮಾತ್ಮನ ಅಸಾಧಾರಣವಾದ ಗುಣ ಇದು. ಅವನು ಅನಂತ ಕಾಲದಿಂದ ಅನಂತ ಕಾಲದವರೆಗೆ ಈ ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಕೇವಲ ಈ ಭೀಮಸೇನ ದೇವರನ್ನ, ಈ ವಾಯುದೇವರನ್ನ ಮಾತ್ರ ಅವನ ರಕ್ಷಣೆ ಮಾಡೋದಲ್ಲ, ಈ ಹಿಂದಿನ ಆ ಕಲ್ಪದಲ್ಲಿರುವ ವಾಯುದೇವರನ್ನ, ಮುಂಬರುವ ಆ ಕಲ್ಪದ ವಾಯುದೇವರನ್ನ ನಿರಂತರ ರಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಪರಮಾತ್ಮನ ರಕ್ಷಣೆಗೆ ಒಂದು ಸೀಮಿತತೆ, ಒಂದು ಗಡಿ ಎಂಬತಕ್ಕಂಥದ್ದು. ಬೇರೆಯವರಾದ್ರೆ ಅಯ್ಯೋ ನಮ್ದು ಅವಧಿ ಮುಗಿದೋಯ್ತಪ್ಪ, ಬೇರೆ ಯಾರ ಹತ್ರ ಹೋಗಿ ಅಂತ. ಆದರೆ ಪರಮಾತ್ಮ ಅನಂತ ಬ್ರಹ್ಮಾಂಡಗಳನ್ನ ಅನಂತ ಕಾಲದಿಂದ ರಕ್ಷಣೆ ಮಾಡ್ತಾ ಇದ್ದಾನೆ. ಅವನಿಗೆ ನಾವು ಮೊರೆ ಹೋಗಬೇಕು ಅಂತ ಹೇಳುವಾಗ ಅವರು ಪಾಂಡವ ಪಾಲಕ ಅನ್ನೋದನ್ನ, ಇದು ಪರಮಾತ್ಮನಿಗೆ ಪ್ರಿಯವಾದಂತಹ ಒಂದು ವಿಷಯಗಳು. ಭೀಮಸೇನ ದೇವರೇ ಮೊದಲಾದ ಪಾಂಡವರನ್ನ ಪರಮಾತ್ಮ ರಕ್ಷಣೆ ಮಾಡಿದಾನೆ ಅಂತ ದೇವರಿಗೆ ಹೇಳಿದರೆ ಅದು ದೇವರು ಬಹಳ ಖುಷಿ ಆಗುತ್ತೆ. ಯಾಕೆ ಅಂದರೆ ವಾಯುದೇವರು ಅವನಿಗೆ ಅತ್ಯಂತ ಪ್ರಿಯರಾಗಿದ್ದಾರೆ. ಆದ್ದರಿಂದ ವಾಯುದೇವರು ಪರಮಾತ್ಮನಿಗೆ ಅತ್ಯಂತ ಪ್ರಿಯರು. ಅಂತಹ ವಾಯುದೇವರು ಮಾತ್ರ ಅಲ್ಲ, ಅಲ್ಲಿ ಪರಶುಕ್ಲತ್ರೆಯರಲ್ಲಿ ಒಬ್ಬಳಾದ ದ್ರೌಪದಿಯನ್ನು ಕೂಡ ರಕ್ಷಣೆ ಮಾಡಿದಾನಲ್ಲ ಪರಮಾತ್ಮ. ಬರೀ ಭೀಮಸೇನ ದೇವರನ್ನಲ್ಲ, ಅವರ ಎಲ್ಲ ಪರಿವಾರವನ್ನ ರಕ್ಷಣೆ ಮಾಡಿದ್ದರಿಂದ ರುಜುಗಳಿಗೆಲ್ಲ ಮತ್ತೆ ಪರಿಶುಕ್ಲತ್ರೆಯರಿಗಳಿಗೆಲ್ಲ ನೀನು ರಕ್ಷಣೆ ಮಾಡುವವನು ಅಂದ್ರೆ ಅದು ಪರಮಾತ್ಮನ ಅತ್ಯುತ್ಕೃಷ್ಟವಾದಂತಹ ಒಂದು ರಕ್ಷಣೆಯ ಒಂದು ಪರಿಯದು. ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳನ್ನ ರಕ್ಷಣೆ ಮಾಡಿದ ಅಂದ್ರೆ ಅದು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡ್ಬೋದು. ಆದ್ರಿಂದ ಪಾಂಡವ ಪಾಲಕ ಅನ್ನತಕ್ಕಂಥದ್ದೇನಿದೆ ಅದು ಪರಮಾತ್ಮನ ಅತ್ಯದ್ಭುತವಾದಂತಹ ಮಹಿಮೆ. ಅದು ಬೇರೆ ಯಾರಿಗೂ ಬರಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮದೇವರು ಅಯ್ಯೋ ಭೀಮಸೇನ್ ದೇವರೇ ವಾಯುದೇವರು ಅವರನ್ನು ನಾವೇನು ರಕ್ಷಣೆ ಮಾಡೋದು ಅಂತ ಅವ್ರು ಹೇಳ್ತಾರೆ. ಈಕ್ವಲ್ ಆಗಿದ್ದವ್ರ ಹತ್ರ ನಾವು ಕೇಳಕ್ಕಾಗಲ್ಲ ರಕ್ಷಣೆ. ಇನ್ನು ಉಳಿದವರೆಲ್ಲ ಅವರ ಕೆಳಗಡೆನೆ ಇದ್ದಾರೆ. ಇನ್ನು ಲಕ್ಷ್ಮೀ ದೇವಿಯನ್ನು ಕೇಳೋಣ ಅಂದ್ರೆ ಅವಳು ಕೂಡ ಸ್ವತಂತ್ರವಾಗಿ ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ, ಅದು ಪರಮಾತ್ಮನಿಗೆ ಮೊರೆ ಹೋಗಿ ಅವಳು ರಕ್ಷಣೆ ಮಾಡಬೇಕಾಗತ್ತೆ. ಹಾಗಾದ್ರೆ ಪರಮಾತ್ಮನಿಗೆ ಮೊರೆ ಹೋಗೋದೇ ಅದು ಸರ್ವ ಅನುಮತವಾಗಿ ನಿರ್ಣೀತವಾದಂತಹ ವಿಚಾರ. ಆದ್ರಿಂದ ಪಾಹಿ ಪಾಂಡವ ಪಾಲಕ ಅಂತ ಅವ್ರು ಕೇಳ್ತಾ ಇದ್ರು. ಯಾವುದರಿಂದ ರಕ್ಷಣೆ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಾನು ತುಂಬಾ ಪಾಪಿ ಆಗಿದ್ದೇನೆ, ಆದ್ರಿಂದ ಪಾಪದಿಂದ ರಕ್ಷಣೆ ಮಾಡಿ, ಅನಂತರದಲ್ಲಿ ಸಂಸಾರದಿಂದಲೂ ರಕ್ಷಣೆ ಮಾಡಿ, ಎರಡು ಕೂಡ ನೀನು ಮಾಡಬೇಕಾಗುತ್ತೆ. ಅಲ್ಲ, ದೇವರು ಎಲ್ಲಾದರೂ ಪಾಪದಿಂದ ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದಾನ? ಹಾಗಿದ್ರೆ ಅವನ ಹತ್ರ ಕೇಳ್ಬೋದಾಗಿತ್ತಪ್ಪ. ಆ ಥರ ಅವನೇನಾದ್ರೂ ಹೇಳಿದಾನ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಅರಣ್ಯಕಾಚಾರ್ಯ ಹೇಳ್ತಾ ಇದ್ದಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾಶುಚಃ ಅಂತ ಹೇಳಿದಾನೆ. ಪರಮಾತ್ಮನ ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಅವನು ಹೇಳ್ತಾ ಇದ್ದಾನೆ, ಕೊನೆಗೆ ಯಾರಿಗೆ ಮೊರೆ ಹೋಗ್ಬೇಕಪ್ಪ ಅಂತ ಕೇಳಿದರೆ ಮಾಮೇಕಂ ಶರಣಂ ವ್ರಜ. ನೋಡಿ, ಇದು ಹೇಳ್ಬಿಟ್ಟಿದ್ದಾರೆ. ನೀವು ಅವ್ರಿವ್ರ ಹತ್ರ ಎಲ್ಲ ಹೋಗ್ಬೇಡಿ, ತುಂಬಾ ದೇವತೆಗಳೆಲ್ಲ ಇದ್ದಾರೆ, ಆದರೆ ಮಾಂ ಏಕಂ ಶರಣಂ ವ್ರಜ, ನನ್ನ ಒಬ್ಬನನ್ನೇ ನೀನು ಮೊರೆ ಹೋಗು. ಆಜಪ್ಪ, ನಿನಗೆ ಮೊರೆ ಹೋದರೆ ಏನ್ ಮಾಡ್ತೀಯಾ ನೀನು ಅಂತ ಹೇಳಿದರೆ ಅದಕ್ಕೂ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಹಂತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾಶುಚ. ನೀನು ಎಲ್ಲ ಪಾಪಗಳು, ಅದು ನಿನ್ನ ಹಿಂದಿನ ಜನ್ಮದ್ದಿರ್ಬೋದು, ಈ ಜನ್ಮದ್ದಿರ್ಬೋದು, ಮುಂದೆ ಬರುವದ್ದೆಲ್ಲ ಇರ್ಬೋದು, ಈ ಎಲ್ಲ ತ್ರಿಕಾಲದಲ್ಲಿ ನಿನ್ನಲ್ಲಿ ಶೇಖರಣೆಯಾಗಿರ್ತಕ್ಕಂಥ ಏನು ಪಾಪಗಳಿದೆ ಸರ್ವ ಪಾಪೇಭ್ಯ ಅಂತಾನೆ ಪರಮಾತ್ಮ. ಬರೀ ಪಾಪಗಳಿಂದ ಅಂತ ಅವನು ಹೇಳ್ತಾ ಇದ್ದ. ಎಲ್ಲ ಜನ್ಮಗಳಲ್ಲಿ ನಿಂದ ಏನೇನು ಎಲ್ಲ ಇಷ್ಟಿದೆಯಪ್ಪ, ಎಲ್ಲೆಲ್ಲಿ ಏನೇನು ತಪ್ಪು ಮಾಡಿದ ಎಲ್ಲ ಮಾಫಿ ಮಾಡಿಬಿಡ್ತಾ ಇದ್ದ. ಇದು ದೇವರೇ ಹೇಳಿರ್ತಕ್ಕಂಥ. ಆದ್ದರಿಂದ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ, ಆ ಪಾಪಗಳಿಂದ ನಿನಗೆ ಬಿಡುಗಡೆಯನ್ನು ಕೊಡ್ತೇನೆ ಅಂತ ಬೇರೆ ಯಾರು ಕೂಡ ನಮಗೆ ಅಷ್ಟು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಪರಮಾತ್ಮ ಕೃಷ್ಣಾವತಾರದಲ್ಲಿ ಅರ್ಜುನನಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದರಿಂದ ನಾವು ದೇವರಿಗೆ ಮೊರೆ ಹೋಗಬೇಕು, ನಾವು ಅದನ್ನೇ ಕೇಳಬೇಕು. ಅದು ಬಿಟ್ಬಿಟ್ಟು ನಾವು ನಮಗೆ ಕಷ್ಟದಿಂದ ಅವನು ಪಾರು ಮಾಡುವುದ್ರೆ ಕಷ್ಟಕ್ಕೆ ಕಾರಣವಾದ ಪಾಪಗಳಿಂದಲೇ ಪಾಲನೆ ಮಾಡಬೇಕು. ನಮ್ಗೆ ಯಾಕೆ ಕಷ್ಟ ಬಂದಿದೆ, ನೋವುಗಳು ಬಂದಿದೆ, ನಮ್ಮಲ್ಲಿ ಪಾಪಗಳಿದ್ದದ್ದು. ಹಾಗಾದರೆ ನಾವು ಬುಡ ಸಮೇತ ಕಿತ್ತಿ ಹಾಕೋದಕ್ಕೆ ದೇವರ ಹತ್ರ ನಾವು ಕೇಳಬೇಕು. ಆದ್ದರಿಂದ ನೀನೇ ಹೇಳಿದೆಯಲ್ಲಪ್ಪ ಅರ್ಜುನನಿಗೆ, ನಾನು ಎಲ್ಲ ಭಕ್ತರ ಪಾಪಗಳನ್ನ ಪರಿಹಾರ ಮಾಡ್ತೇನೆ ಅಂತ ಹೇಳಿದೆಯಲ್ಲ, ನಾನು ನಿನ್ನ ಭಕ್ತನೇ, ಆದ್ರಿಂದ ನಿನ್ನ ಹತ್ರನೇ ಮೊರೆ ಹೋಗಿ ಬಂದಿದ್ದೇನೆ. ಯಾರು ಪರಮಾತ್ಮನ ಬಳಿ ಬರ್ತಾ ಇದ್ದಾರಲ್ಲ ಅವರೆಲ್ಲ ಬೇರೆ ಬೇರೆ ಉದ್ದೇಶ ಇಟ್ಕೊಂಡು ಬರಬಹುದು,
ಆದರೂ ತನ್ನ ಬಳಿ ಬಂದದ್ದಕ್ಕೇನೆ ಪರಮಾತ್ಮ ಅವರನ್ನ ಭಕ್ತರು ಭಕ್ತರು ಅಂತರ ಟ್ರೀಟ್ ಮಾಡ್ತಾ ಇದ್ದಾನೆ. ಅದನ್ನ ಗೀತೆಯಲ್ಲೇ ಕೃಷ್ಣ ಹೇಳಿದಾನೆ, ನನ್ನ ಹತ್ರ ಬರ್ತಕ್ಕಂಥವರೆಲ್ಲ ಯಾರಪ್ಪ ಅಂದ್ರೆ ಆರ್ತಃ ಜಿಜ್ಞಾಸುಹು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ನಾವು ತುಂಬಾ ಲೋ ಲೆವೆಲ್ ಅಲ್ಲಿ ಇದ್ದದ್ರಿಂದ ನಾವು ತುಂಬಾ ದುಃಖಗಳು ಬಂದು, ಸ್ವಾಮಿ ಈ ಕಷ್ಟಗಳನ್ನು ಬೇರೆ ಯಾರು ಪರಿಹಾರ ಮಾಡಕ್ಕಾಗಲ್ಲ, ನೀನೇ ಹೇಳಿದೀಯಾ ಎಲ್ಲಾ ಕಷ್ಟಗಳನ್ನು ಕಳಿತೇನೆ, ಕಷ್ಟಕ್ಕೆ ಕಾರಣವಾದ ಪಾಪಗಳಿಂದಲೂ ಕಳಿತೇನೆ ಅಂತ, ಅದಕ್ಕೆ ನಿನ್ನ ಹತ್ರೇ ಬಂದಿದೆ. ಎಲ್ಲೂ ಬ್ರಹ್ಮದೇವ್ರು ಹಿಂಗೆ ಹೇಳೇ, ವಾಯುದೇವರು ಎಲ್ಲ ಪಾಪ ಕಳಿತೇನೆ ಅಂತ ಅವ್ರೇನು ಹೇಳಿಲ್ಲ, ನನಗೆ ಪರಮಾತ್ಮ ಬೇರೆ ಇದ್ದಾನೆ ಅವನ ಹತ್ರ ಹೋಗಿ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿ ಅಂತ, ಅಯ್ಯೋ ನನ್ನನ್ನು ಪ್ರತ್ಯೇಕ ಪೂಜೆ ಮಾಡಬೇಡಿಪ್ಪ, ನಮ್ಮ ಯಜಮಾನ್ರ ಹತ್ರ ಹೋಗಿ ಅಂತ ಅವಳು ಹೇಳ್ತಾರೆ. ಹಾಗಾದ್ರೆ ಇವೆಲ್ಲವನ್ನ ನೋಡಿದಾಗ ಒಬ್ಬನೇ ಒಬ್ಬ ಪರಮಾತ್ಮ ಘಂಟಾಘೋಷವಾಗಿ ಉದ್ಘೋಷಣೆ ಮಾಡಿರತಕ್ಕಂಥ ಒಂದು ಮಾತು ಏನಪ್ಪಾ ಅಂತ ಹೇಳಿದರೆ, ಅಹಂತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯ. ಇನ್ನು ಎಲ್ಲಾ ಪಾಪಗಳು, ಅದೇ ಸ್ವಲ್ಪ ಪಾಪ ಮಾತ್ರ, ಸಣ್ಣ ಪುಟ್ಟ ಪಾಪ ಅಂದ್ರೆ ನಾವು ಹೋಗ್ತಾ ಇದ್ದೇವೆ. ಹಾಗಾಗಿ ಆ ಪರಮಾತ್ಮನಿಗೆ ಮೊರೆ ಹೋಗ್ಬೇಕು, ಅವನೇ ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಅದರ ಜೊತೆಗೆ ಇಲ್ಲಿ ಮತ್ತೊಂದು ನೋಡಿ, ಪಾಂಡವ ಪಾಲಕ ಅಮಿತ ಪಾಪಿನಂ ಅಂತ ನಾವಿಲ್ಲಿ ಹೇಳಿ, ನಾವು ಮಾಡಿದ ಪಾಪಗಳಿಗೆ ಲೆಕ್ಕನೇ ಇಲ್ಲ. ಆದ್ದರಿಂದ ನಮ್ಮ ಇಂದ್ರಿಯಗಳಿಂದ ಲೆಕ್ಕವಿಲ್ಲದಷ್ಟು ಮಾಡಬಾರದಷ್ಟು ಪಾಪಗಳನ್ನ ನಾವು ಹಿಂದಿನ ಜನ್ಮಗಳಿಂದ ಹಿಡ್ಕೊಂಡು ಲೆಕ್ಕ ಮಾಡಿದರೆ ಅಮಿತ ಪಾಪಿನಂ, ನಮ್ದು ಪಾಪ ಅದು ಇತಿಮಿತಿನೇ ಇಲ್ಲ, ಅದೆಲ್ಲವನ್ನು ಕೂಡ ನೀನು ಪರಿಹಾರ ಮಾಡ್ತೀಯ. ನೀನಾದ್ರೆ ಇಷ್ಟೇ ಪಾಪ ಇದ್ದರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲ ಅಂತೇನು ಹೇಳಿಲ್ಲಲ್ಲ ಅಂತ ಒಂದು ಅರ್ಥ. ಅಮಿತ ಪಾಪಿಯಾದ ನನ್ನನ್ನ ನೀನು ಕಾಪಾಡು, ಪಾಪಗಳಿಂದ ರಕ್ಷಣೆ ಮಾಡು ಅಂತ ಒಂದಾದರೆ, ಮತ್ತೊಂದು ನೋಡಿ ಎಷ್ಟು ಚೆನ್ನಾಗಿ ಇವರ ಮಾತುಗಳಲ್ಲಿ ವಿಶೇಷತೆ ಇದೆ ಅಂದ್ರೆ, ನಾವು ದೇವರ ಹತ್ರ ಪಾಪಗಳನ್ನು ಕಳೆಯಂತ ನಾವು ಅವನ ಹತ್ರ ಬರಬೇಕಾದ್ರೆ ಅವನು ನಮಗೆ ಇಷ್ಟ ಅಂತ ಅವನ ಹತ್ರ ನಾವು ಬರಬೇಕು. ಅದು ಬಿಟ್ಬಿಟ್ಟು ನಮಗೆ ಬೇರೆ ಏನೋ ಇಷ್ಟ ಅಂತ ದೇವ್ರ ಹತ್ರ ಬಂದಿದ್ದೇವೆ, ಅವ್ರು ನಮ್ಗೆ ಇಷ್ಟ ಆದದ್ದು ಸಿಕ್ಕಲಿಲ್ಲ, ಅದಕ್ಕೆ ನಿನ್ನ ಹತ್ರ ಬಂದಿದ್ದೇವೆ ಎಂದು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಪಾಹಿ ಪಾಂಡವ ಪಾಲ. ಆ ನಂತರದಲ್ಲಿ ಅಮಿತ ಪಾಪಿನಂ ಅನ್ನೋದನ್ನ ಅಮಿತ ಅಂತ ಒಂದು ಪ್ರತ್ಯೇಕ ಪದವನ್ನು ಮಾಡ್ಕೊಳ್ಳೋದು. ಅಮಿತ ಅಂದ್ರೆ ನಮಗೆ ಕಾಮಿತ ಅಂತ ಒಂದು ಪದವನ್ನು ಮಾಡ್ಕೊಳ್ಳೋದು. ಮೊದಲನೇದಾಗಿ ಪಾಹಿ ಪಾಂಡವ ಪಾಲಕ ಅಂತ ದೇವರನ್ನ ಸಂಬೋಧನೆ ಮಾಡಿ ಕೇಳಿದ್ದಾಯ್ತು. ಇಲ್ಲಿ ಈ ಕಡೆ ಹಾಕ್ಬಿಡಬೇಕು, ಪಾಲ ಅನ್ನೋದಕ್ಕೆ ಎಂಡ್ ಮಾಡ್ಬೇಕು. ಅಲ್ಲಿಗೆ ಪಾಂಡವ ಪಾಲ ಅಂತ ಪದಚ್ಛೇದ ಮಾಡ್ಕೊಳ್ಳೋದು. ಪಾಂಡವ ಪಾಲ ಅಂದ್ರು ಪಾಂಡವ ಪಾಲಕ ಅಂದ್ರು ಒಂದೇನು. ಪಾಲ ಅಂತ ಪಾಂಡವರನ್ನ ಪಾಲನ ಮಾಡಿದವನು ಅಂತ ಹೇಳಿದ್ರೆ, ಮುಂದೆ ಕಾಮಿತ ಅಂತ ಒಂದು ದೇವರಿಗೆ ವಿಶೇಷಣ ಆಗುತ್ತೆ. ನೀನು ಕಾಮಿತ, ಪಾಪಿನಂ ಮಾಂ ಪಾಹಿ ಅಂತ ಹೇಳಿದ್ರು. ಈಗ ನೋಡಿ, ನಾವು ತುಂಬಾ ಪಾಪ ಮಾಡಿದ್ದೇವೆ ಅನ್ಕೊಂಡು ದೇವ್ರ ಹತ್ರ ಬಂದ್ರೆ ದೇವ್ರು ಹೇಳ್ತಾನೆ, ನಾನು ಇಷ್ಟ ಅಂತ ಬಂದಿದೆಯಾ ಅಥವಾ ಇನ್ನೇನು ಅಂತ ಬಂದಿದ್ಯಾ ಅಂತಾನೆ ದೇವ್ರಿಗೆ ನಾವು ಇಷ್ಟ ಅಂತ ಅವನ ಹತ್ರ ಬರ್ಬೇಕಂತ. ಅದಕ್ಕೆ ಅರ್ಜುನ ಕೊನೆಗೆ ಹೇಳ್ತಾನೆ, ಇಷ್ಟೋಸ್ಮಿ ಅಂತ ಹೇಳಿ ದೇವ್ರ ಹತ್ರ ಹೇಳ್ಬೇಕಂತ. ಸ್ವಾಮಿ ಇಷ್ಟೆಲ್ಲ ಹೇಳಿದ ಮೇಲೆ ನೀನೇ ನನಗೆ ಇಷ್ಟ ಆಗಿದೆಯಾ ಅಂತ ದೇವ್ರ ಹತ್ರ ಬರ್ಬೇಕು. ಅದು ಬಿಟ್ಟು ಯಾರೋ ಇಷ್ಟ ಆಗಿದೆ ಅವ್ರು ಸಿಗಲಿಲ್ಲ, ಅದಕ್ಕೆ ನಿನ್ನ ಹತ್ರ ಬಂದಿದ್ದೇನೆ ಅಂದ್ರೆ ದೇವ್ರು ಹೇಳ್ತಾನೆ, ಹಾಗಾದ್ರೆ ನಾನು ಇಷ್ಟ ಅಲ್ಲ ಅಂತ ಆಯ್ತಲ್ಲ, ಹೋಗಿ ಅವ್ರ ಹತ್ರ ಹೋಗು ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ನಾವು ಇಷ್ಟೋಸ್ಮಿ ಕೃತಕೃತ್ಯೋಸ್ಮಿ, ದೇವರ ಹತ್ರ ಬರುವಾಗ ನೀನೇ ಇಷ್ಟ ಸ್ವಾಮಿ ಅಂತ ಅವನ ಹತ್ರ ಬರ್ಬೇಕು. ಆವಾಗ ಮಾತ್ರ ಅವನು ಪಾಪ ಪರಿಹಾರ ಮಾಡ್ತಾನೆ. ಆದ್ದರಿಂದ ಪಾಹಿ ಪಾಂಡವ ಪಾಲ ಕಾಮಿತ, ಆಮೇಲೆ ಪಾಪಿನಂ ಅಂತ ಹೇಳಿ, ಅಮಿತ ಪಾಪಿನಂ ಅಂತಲ್ಲ, ಬರೀ ಕಾಮಿತ ಪಾಪಿನಂ ಅಂತ. ಅಂದ್ರೆ ನಾವು ಸ್ವಲ್ಪ ಪಾಪ ಮಾಡಿದ್ರು ಕೂಡ ದೇವ್ರ ಇಷ್ಟ ಅಂತ ಅವನ ಹತ್ರ ಬಂದ್ರೆ ಅವನು ನಮ್ಮ ಪಾಪವನ್ನ ಅಲ್ಲಿ ಪರಿಹಾರ ಮಾಡ್ತಾನೆ ಹೊರತು, ಅದೇನಪ್ಪ ರುದ್ರದೇವ್ರ ಹತ್ರ ಹೋಗೋಣ ಅಂತ ಹೇಳಿದ್ದೆ, ಅವರೇನೋ ನಮ್ಗೆ ಅವರೇ ಇಷ್ಟ ರುದ್ರದೇವರು, ಅವ್ರೆಲ್ಲಾ ಪಾಪ ಪರಿಹಾರ ಮಾಡ್ತೇನೆ ಅಂತ ಹೇಳಿಲ್ಲ, ಅದಕ್ಕೆ ನಿನ್ನ ಹತ್ರ ಬಂದಿದ್ದೇನೆ ಅಂದ್ರೆ, ಓ ದೇವ್ರಾಗಾರ ಅವ್ರು ಸಿಕ್ಕಿಲ್ಲ ಅಂತ ಬಂದಿದೀಯಾ ಅಂತ ಹೇಳಿ. ಓ ನನಗೋಸ್ಕರ ನೀನು ಬಂದಿಲ್ಲ, ನನ್ನನ್ನು ಇಷ್ಟ ಅಂತ ತಿಳ್ಕೊಂಡು ನೀನು ಬಂದಿದ್ದಲ್ಲ. ಆಗಿದ್ರೆ ಅಲ್ಲಪ್ಪ ಮತ್ತೆ ದುಃಖಗಳೆಲ್ಲ ಇದೆ, ಅದು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ನಿನ್ನ ಹತ್ರ ಬಂದಿದ್ದೇನೆ ಅಂದ್ರೆ, ಓ ಹಾಗಾದ್ರೆ ದುಃಖ ಪರಿಹಾರ ಮಾಡೋನು ಅನ್ನೋ ಕಾರಣಕ್ಕೋಸ್ಕರ ನಾನು ಇಷ್ಟ ಆಗಿದ್ದೇನೆ ಅಂತ ಆಯ್ತಾ, ಹಾಗಾದ್ರೆ ಏನ್ ತೊಂದರೆ ಇಲ್ಲ ಅಂತಾನೆ ಪರಮಾತ್ಮ. ಒಂದು ಎರಡು ದೇವ್ರು, ನೀನು ಇಷ್ಟ ಅಂತ ಬಂದಿದೆಯೋ ಇಷ್ಟ ಸಾಧನ ಅಂತ ಬಂದಿದೆಯೋ ದೇವ್ರು ಕೇಳು. ಇಲ್ಲ ಸ್ವಾಮಿ ನಮ್ಮ ಲೆವೆಲ್ ನೀನೇ ಇಷ್ಟ ಅಂತೆಲ್ಲ ಇಲ್ಲ, ನಮಗೆ ಕಷ್ಟ ಕಳೆಯೋದು ಇಷ್ಟ, ನಮಗೆಲ್ಲ ಏನು ದುಃಖ ಕಳೆಯೋದು ನಮ್ಗೆ ಇಷ್ಟ, ನಮಗೆ ದುಃಖ ನಮಗೆ ಅನಿಷ್ಟ, ಅದನ್ನು ಕಳ್ಕೊಳ್ಳೋದು ಇಷ್ಟ, ಅದನ್ನ ನೀನ್ ಮಾಡ್ತೀಯಾ ಅಂತ ನಿನ್ನ ಹತ್ರ ಬಂದಿದ್ದೇವೆ ಅಂದ್ರೆ, ಓ ಅದನ್ನು ಕಳ್ಕೊಳ್ಳೋದಕ್ಕೆ ನನ್ನ ಹತ್ರನೇ ಬಂದಿದೆಯಾ, ಹಾಗಾದ್ರೆ ಪರಿಹಾರ ಮಾಡ್ತೇನೆ ಅಂತಾನೆ ಪರಮಾತ್ಮ. ಅದನ್ನೇ ನೋಡಿ ಆರ್ತಃ ಅಂತ ಕೃಷ್ಣನೇ ಹೇಳ್ತಾ ಇದ್ದ. ಕೆಲವರೆಲ್ಲ ಸಂಸಾರದ ದುಃಖಗಳಿಂದ ಭಯಭೀತರಾಗಿ ಹೆದರ್ಕೊಂಡು, ಹೆಂಡತಿಗೆ ಹೆದರ್ಕೊಂಡು, ಮಕ್ಕಳಿಗೆ ಹೆದರ್ಕೊಂಡು, ಆಸ್ತಿ ಎಲ್ಲ ಪೋಲಾಗ್ಬಿಟ್ಟಿದೆ ಕಳ್ಕೊಂಡಿದ್ದೇವೆ ಅಂತ ಅದಕ್ಕೆಲ್ಲ ಹೆದರ್ಕೊಂಡು ನನ್ನ ಹತ್ರ ಬಂದಾಗ, ಆ ಕಷ್ಟಗಳ ಕಳೆಯಲಿ ಅಂತ ಬಂದಾಗ, ಆವಾಗ ನೀನು ನನ್ನ ಹತ್ರ ಬಂದದ್ದಕ್ಕೆ ಪಾಪಗಳನ್ನ ನಾನು ಪರಿಹಾರ ಮಾಡ್ತೇನೆ ಅಂತ ಅಲ್ಲಿ ಪರಿಹಾರ ಹೇಳ್ತಾ ಇದ್ದಾನೆ ಪರಮಾತ್ಮ. ಆದ್ರಿಂದ ಪಾಹಿ ಪಾಂಡವ ಪಾಲ ಕಾಮಿತ, ಕಾಮ ಅಂದ್ರೆ ಅಪೇಕ್ಷಿತವಾದ, ಕಾಮಿತ ಅಂದ್ರೆ ನೀನೇ ನನಗೆ ಅಪೇಕ್ಷಿತ, ನಮ್ಗೆ ಬೇರೆ ಯಾರು ಕೂಡ ಅಲ್ಲ.
ಅದಕ್ಕೆ ಮುಂದೆ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲಪ್ಪ ನಿನಗೆ ಅಪೇಕ್ಷಿತರಾದವರು ತುಂಬಾ ಜನ ಇದ್ದಾರಲ್ಲ, ನಿನ್ನ ಹೆಂಡತಿ ನಿನಗೆ ತುಂಬಾ ಅಪೇಕ್ಷಿತಳಾದವಳು, ತುಂಬಾ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ಯಾ, ಇನ್ನು ಮಕ್ಕಳು ಆ ದೇವ್ರಿಗೆ ಹೋಗಿ ಈ ದೇವ್ರಿಗೆ ಹೋಗಿ ಹೊರೆ ಹೋಗಿ ಆನಂತರ ಮಕ್ಕಳನ್ನು ಪಡ್ಕೊಂಡಿದ್ಯಾ, ಇನ್ನು ಮಿತ್ರರು ಹಿಂಗೇನು ಕಷ್ಟ ಆದ್ರೂ ಒಂದು ಫೋನ್ ಹಾಕಿರ ಸಾಕು, ಎಲ್ಲಿದೆಯಾ ಬರ್ತೀನಿ ಅಂತಾರೆ. ಈ ತರ ನಿನಗೆ ಪುತ್ರ ಮಿತ್ರ ಕಲತ್ರ ಇವೆಲ್ಲ ಇದೆ ಅಲ್ಲ, ಅವ್ರ ಹತ್ರ ನಿನಗೆ ಅವರು ಅಪೇಕ್ಷಿತರು ತಾನೆ, ಅವ್ರ ಹತ್ರ ಹೋಗಿ ನೀನು ಏನಾದ್ರೂ ಕೇಳಬೇಕಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಒಂದು ಅವರೆಲ್ಲ ನಮ್ಮ ಕಷ್ಟಗಳನ್ನು ಕಳಿಕ್ ಬಂದವರಲ್ಲ. ನೋಡಿ, ಇದು ಸ್ಪಷ್ಟ ವೇದಾಂತ ಹೇಳ್ತಾರೆ. ಒಂದು ರೀತಿಯಿಂದ ನಮ್ಮ ಕಷ್ಟ ಕೊಡಕ್ಕೆ ಬಂದಿರತಕ್ಕಂಥವ್ರು ನಾವೆಲ್ಲ ಅವ್ರು ನಮ್ಮ ಕಷ್ಟ ಕಳಿತಾರೆ, ನಮ್ಗೆ ಅಡಿ ಮಾಡಾಕ್ತಾರೆ, ಇದು ಮಾಡಾಕ್ತಾರೆ, ನಮ್ಗೆಲ್ಲ ಬೇಕಾದ್ದೆಲ್ಲ ಮಾಡ್ತಾರೆ ಅನ್ಕೊಂಡು ಮದುವೆ ಮಾಡ್ಕೊಂಡ್ರೆ ಕೊನೆಗೆ ನೀವೇ ಮಾಡ್ರಿ ಅಂತ ಕೂತ್ಕೊಂಡ್ಬಿಡ್ತಾರೆ. ಯಾರೋ ಒಬ್ಬ ಮದುವೆ ಆಗಿದ್ದೆಲ್ಲ ಅವನಿಗೆ ಅಕ್ಕಪಕ್ಕದವರೆಲ್ಲ ಏನೋ ಕೈ ಬಾಯಿ ಸುಟ್ಕೊಂಡು ಒದ್ದಾಡ್ತಾ ಇದೆಯಾ, ಒಂದು ಮದುವೆ ಮಾಡ್ಕೊಳ್ಳಯ್ಯ ಚೆನ್ನಾಗಾಗತ್ತೆ, ನಿಂಗೆಲ್ಲ ಕಷ್ಟ ಪರಿಹಾರ ಆಗತ್ತೆ. ಹೌದಾ, ಮಾಡ್ಕೋತೀನಿ ಅಂತ ಹೇಳಿ ಮಾಡ್ಕೊಂಡ, ಮದುವೆ ಮಾಡ್ಕೊಂಡು ಒಂದು ತಿಂಗಳಾದ್ಮೇಲೆ ಗೊತ್ತಾಯ್ತು, ಅವಳು ಹೆಂಡತಿ ಹೇಳ್ತಾರೆ ನಂಗೆ ಅಡಿಗೆ ಮಾಡಕ್ ಬರಲ್ಲ, ನೀವೇ ಮಾಡಾಕ್ರಿ ಅಡಿಗೆ ಅಂತ ಹೇಳ್ತಾರೆ. ಅವನು ಅನ್ಕೊಂಡ ಇದ್ ದಿವಸ ನಾನೊಬ್ಬನೇ ಮಾಡ್ಕೊಂಡು ಸುಖವಾಗಿದ್ದೆ, ಈಗ ಇವಳಿಗೂ ಅಡಿಗೆ ಮಾಡೋ ಪ್ರಸಂಗ ಬಂತು, ನೋಡಿ ಕಷ್ಟ ಹೋಯ್ತಾ, ಕಷ್ಟ ಬಂತಾಯ್ತು. ಹಂಗೆ ನಾವ್ ಏನೋ ಆಗ್ಬಿಡತ್ತೆ ಅನ್ಕೊಂಡಿರ್ತೇವೆ, ಕೊನೆಗೆ ಇನ್ನೇನು ಆಗ ಒಳ್ಳೆ ಮಕ್ಕಳನ್ನ ಪಡೆದು ನಮ್ಗೆಲ್ಲ ಸಾಕ್ತಾರೆ ಅನ್ಕೊಂಡ್ರೆ ಅವ್ನು ಹೇಳ್ತಾನೆ, ಅಣ್ಣ ನಿನ್ ಸೊಸೆಗೆ ನೀನ್ ಇಷ್ಟ ಇಲ್ಲ, ನಡಿ ಅನಾಥಾಶ್ರಮಕ್ಕೆ ಅಂತ. ಆದ್ರಿಂದ ಪುತ್ರ ಮಿತ್ರ ಕಲತ್ರ ಪೂರ್ವಕಂ ದುಃಖ ದಂ, ಅವೆಲ್ಲ ದುಃಖ ಕೊಡತ್ತೆ ನಮ್ಗೆ, ಅವೆಲ್ಲ ಸುಖ ಕೊಡ. ಯಾರೋ ಮಕ್ಕಳು ತನ್ನ ನೋಡ್ಕೊಳ್ಳಿಲ್ಲ ಅಂತ ಹೇಳಿ ಒಂದು 4 ಕೋಟಿ ರೂಪಾಯಿ ಆಸ್ತಿ ಇತ್ತು, ಎಲ್ಲ ಶ್ರೀನಿವಾಸ ದೇವರಿಗೆ ಅದು ಎಲ್ಲ ಬರೆದು ಬಿಟ್ಟು ಹೊಂಡಿಗೆ ಹಾಕಿ ಹೋಗ್ಬಿಟ್ಟ. ಅಂದ್ರೆ ಇವತ್ತು ಕಾಲ ಹಂಗಿದೆ ನೋಡಿ, ಯಾರು ನಮ್ಮನ್ನು ಕೇಳ್ಕೊಳ್ಳಲ್ಲ. ನಮ್ಮ ಕಷ್ಟ ಆಗಿದೆ ಅಂತ ಹೆಂಡತಿನ ಕೇಳಕ್ ಹೋದ್ರೆ ನಮ್ಮ ಸೋಲು ನಮ್ಮ ಕಷ್ಟ ಅವ್ರಿಗೆ ಇಷ್ಟ ಇಲ್ಲ. ಅಯ್ಯೋ ಸುಮ್ಮನೆ ಕೂಡ್ರಿ, ನಿಮ್ದು ಇದ್ದ ದಿವಸ ನೋಡೇ ಆಗಿದೆ ಅಂತಾರೆ ಅವ್ರು. ಆದ್ರೆ ದೇವರಿಗೆ ಮೊರೆ ಹೋಗ್ಬೇಕು, ನಮ್ಮ ಹೆಂಡತಿ ಮಕ್ಕಳು ಮಿತ್ರರೆಲ್ಲ ಬಂದು ನಮ್ಮನ್ನೆಲ್ಲ ಕಾಪಾಡ್ತಾರೆ ಅಂದ್ರೆ ಇಲ್ಲ. ಯಾಕೆ ಅಂದ್ರೆ ಅದನ್ನ ಪರಮಾತ್ಮನ ಹತ್ರ ನಮ್ಮ ಅರಣ್ಯಕಾಚಾರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನೋಡು ಸ್ವಾಮಿ, ಅವರೆಲ್ಲ ನಮ್ಮ ಕಷ್ಟ ತಾಪವನ್ನು ಪರಿಹಾರ ಮಾಡೋರಲ್ಲ, ಇನ್ನು ಸಂಸಾರ ಬಾಧೆ ಏನಂತ ಅವ್ರು ದೂರ ಮಾಡೋರು ಅಲ್ವೇ, ಅವರು ಸಂಸಾರ ಬಾಧೆ ಕೊಡಕ್ಕೆ ಬಂದಿರೋದು. ಆದ್ರಿಂದ ಪುತ್ರ ಮಿತ್ರ ಕಲತ್ರ ಪೂರ್ವಕಂ ಅತ್ರಕಂ. ಇನ್ನೊಂದೇನಪ್ಪಾ ಅಂದ್ರೆ, ನೋಡು ಸ್ವಾಮಿ, ಈ ದೇಹ ಕೊಟ್ಟದ್ರಿಂದ ಈ ದೇಹಕ್ಕೆ ಸಂಬಂಧಪಟ್ಟಂತೆ ಅವ್ರ ಹೆಂಡತಿ ಮಕ್ಕಳು ಆಮೇಲೆ ಮಿತ್ರರು ಹೊರತಾಗಿ ಸ್ವರೂಪಕ್ಕೆ ಜೀವಕ್ಕೆ ಅವರು ಸಂಬಂಧಪಟ್ಟವರಲ್ಲ. ನೋಡಿ, ಈ ಬೈಫರ್ಕೇಶನ್ ಅಂತ ಅನ್ಕೋಬೇಕು. ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ದೇವೆ, ನಮಗೆ ಒಳಗೆ ಅನ್ಕೊಂಡ್ಬಿಟ್ಟಿದ್ದೇವೆ ನಾವು. ಒಳಗಡೆ ಅಲ್ಲಪ್ಪ, ನಿನ್ನ ದೇಹಕ್ಕೆ ಹೆಂಡತಿ ಅವಳು, ನಿನ್ನ ದೇಹಕ್ಕೆ ಮಕ್ಕಳು, ನಿನ್ನ ದೇಹಕ್ಕೆ ಮಿತ್ರ. ಈ ದೇಹ ಹೊಟ್ಟೋಯ್ತಾ, ಅಲ್ಲಿಗೆ ಅದು ಋಣಾನ ಬಂದ ಕಳೆದರು. ಯಾಕೆಂದ್ರೆ ಪರಮಾತ್ಮ ಈ ದೇಹಕ್ಕೆ ನಿಮಿತ್ತವಾದ ನಮ್ಮ ದೇಹ ಸಂಬಂಧಿಗಳು ಅಂತ ಹೇಳ್ತಾ ಇರ್ತಾರೆ. ಯಾರಾದ್ರೂ ಆತ್ಮ ಸಂಬಂಧಿಗಳು ಅಂತ ಹೇಳ್ತಾರೆ. ನಮ್ಮ ಏನ್ರಿ ನಿಮ್ಮ ದೇಹ ಸಂಬಂಧಿಗಳವರು? ಹೌದ್ರಿ, ನಾವು ಅವರ ದಶಬಾಧ್ಯಸ್ಥರು, ನಮ್ಮ ದೇಹ ಸಂಬಂಧಿಗಳು. ದೇಹ ಹೊಟ್ಟೋಯ್ತು, ಅಲ್ಲಿ ಮುಗಿದೋಯ್ತು ಋಣ. ಆದ್ರೆ ನೀನು ಹಾಗಲ್ಲ, ನಮ್ಮ ಸ್ವರೂಪಕ್ಕೆ ನೀನು ಅಂಟ್ಕೊಂಡ್ಬಿಟ್ಟಿದೀಯಾ. ನಮ್ಮನ್ನ ನೀನು ಅನಾದಿ ಕಾಲದಿಂದ ನೀನು ಹಿಡಿದಿಟ್ಕೊಂಡು ನಮ್ಮನ್ನ ಕಾಪಾಡ್ತಾ ಇದೀಯಾ, ಮತ್ತೊಂದು ಸಂಸಾರ ಕೊಡ್ತೀಯಾ, ಆಮೇಲೆ ನಿನ್ನ ಹತ್ರ ಬಂದರೆ ಮೋಕ್ಷನೂ ಕೊಡ್ತೀಯಾ. ಆದ್ರಿಂದ ನಾವು ಯಾವುದಕ್ಕೆ ಸಂಬಂಧಪಟ್ಟವರನ್ನ ನಾವು ಹೆಚ್ಚು ಹಚ್ಕೊಳ್ಬೇಕು, ಆದ್ರೆ ನೀವು ಯಾರಿಗೋಸ್ಕರ ಹಚ್ಕೊಳ್ತಾ ಇದ್ದೀವಿ. ಇವತ್ತು ನಾವು ನಮ್ಮ ಸ್ವರೂಪಕ್ಕೆ ಹಚ್ಕೊಳ್ಬೇಕಾದದ್ದು ಪರಮಾತ್ಮನನ್ನ, ಅವನನ್ನೇ ಕಡಿಮೆ ಮಾಡಿಬಿಟ್ಟಿದ್ದೇವೆ. ನಮ್ಮ ದೇಹಕ್ಕೆ ಸಂಬಂಧಪಟ್ಟವರನ್ನ ಅವರೇ ಬಹಳ ಹಚ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನೀವು ಈ ತರ ತಪ್ಪು ಮಾಡಿದಿರ, ನಾವೆಲ್ಲ ಸನ್ಯಾಸಿಗಳು, ನಾವು ಅದೆಲ್ಲ ಬಿಟ್ಬಿಟ್ಟಿದ್ದೀವಿ. ಅದಕ್ಕೆ ನೋಡಿ, ಇದೆಲ್ಲ ಬಿಡಿ ಅನ್ನೋದಕ್ಕೆ ಅವ್ರಿಗೆಲ್ಲ ದೇವರು ನೀವೆಲ್ಲ ಸಾಕು, ಮೊದಲೇ ಬಿಟ್ಬಿಟ್ಟಿದ್ದೀರಾ, ಹೆಂಡತಿ ಮೇಲೆ ಮೋಹ, ಮಕ್ಕಳು ಮಿತ್ರರ ಮೇಲೆ ಅಭಿಮಾನ ಬಿಟ್ಬಿಟ್ಟಿದ್ದೀರಾ, ಮತ್ತೆ ಇನ್ನೂ ಯಾಕೆ ಸಂಸಾರ ನಿಮ್ಗೆ, ಬನ್ನಿ ಅಂತ ಸನ್ಯಾಸ ಕೊಡಿಸ್ಬಿಡ್ತಾನೆ ದೇವರು. ಆದ್ರಿಂದ ಆ ರೀತಿಯಾಗಿ ನಾವು, ನಮಗೆ ಮಕ್ಕಳಿಲ್ಲ, ಆಮೇಲೆ ಹೆಂಡತಿ ಇಲ್ಲ, ಆದರೆ ಮಿತ್ರರು ಕೂಡ ಇಲ್ಲ. ನಿಜವಾಗ್ಲೂ ಶಾಸ್ತ್ರ ಹೇಳೋದು ಇನ್ನೊಂದು ಅರ್ಥದಲ್ಲಿ ಏನು ಅಂದ್ರೆ ನೋಡಿ, ನಮ್ಮ ಬುದ್ಧಿಯೇ ನಮ್ಮ ಹೆಂಡತಿ ಅಂತೆ ನೋಡಿ. ನಮ್ಮ ಬುದ್ಧಿ ನಮ್ಮ ಹೆಂಡತಿ. ತಸ್ಸೈವಂ ಯಜಮಾನಸ್ಯ ಆತ್ಮ ಬುದ್ಧಿ ಅಂತ ಉಪನಿಷತ್ ಹೇಳುತ್ತೆ. ನಾವು ನೋಡಿ, ಭಾಗವತ ಕೇಳಿದಾಗ ಗೊತ್ತಾಗತ್ತೆ, ಈ ಪುರಂಜನಿ ಅಂತ ಒಬ್ಬ ಹುಡುಗಿಯನ್ನ ಪುರಂಜನ ಮದುವೆ ಮಾಡ್ಕೊಂಡಲ್ಲ, ಆ ಪುರಂಜನಿ ಯಾರಪ್ಪ, ನಿಮ್ಮ ಅತ್ತೆ ಮಗಳ ಅಥವಾ ನಿಮ್ಮ ಸೋದರನ ಮಾವನ ಮಗಳ ಅಂದ್ರೆ ಬುದ್ಧಿಂ ಪುರಂಜನಿಂ ವಿದ್ಯಾತ್ ಅಂತಲ್ಲಿ. ನಮ್ಮ ಬುದ್ಧಿಗೂ ಈ ಆತ್ಮಕ್ಕೂ ದೇವ್ರ ಗಂಟು ಹಾಕ್ಬಿಟ್ಟ. ಅಲ್ಲಿಂದ ನಮ್ಮ ಸಂಸಾರ ಶುರುವಾಗಿ. ಅದಕ್ಕೋಸ್ಕರವಾಗಿ ನಮ್ಮ ಬೌದ್ಧಿಕವಾದ ವಿಚಾರಗಳು, ಅನಿಸಿಕೆಗಳು, ಆಸಕ್ತಿಗಳೆಲ್ಲ ಏನಿರುತ್ತಲ್ಲ, ಅದೇ ನಮ್ಮ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಬುದ್ಧಿ ಏನು, ನಾವು ಎಲ್ಲ ಚೆನ್ನಾಗಿರ್ಬೇಕು, ಆ ತರ ಆಗ್ಬೇಕು, ಈ ತರ ಆಗ್ಬೇಕು ಅಂತ ಆಲೋಚನೆ ಬುದ್ಧಿ. ಆ ಬುದ್ಧಿಯೇ ನಮ್ಮ ಹೆಂಡತಿ. ಆ ಜೀವ ಆಮೇಲೆ ಬುದ್ಧಿ ಇವೆರಡು ಒಂದಾದಾಗ ಅಲ್ಲಿ ಬರುವ ಅನೇಕ ವಿಚಾರಗಳು, ಅನೇಕ ರೀತಿಯ ಅಪೇಕ್ಷೆಗಳು, ಆಸೆಗಳು, ಆಕಾಂಕ್ಷೆಗಳು, ಇವೇ ಎಲ್ಲವೂ ಕೂಡ ಮನೋವೃತ್ತಿಗಳೇನಿದೆಯಲ್ಲ, ಇದೆಲ್ಲವನ್ನು ಕೂಡ ಮಕ್ಕಳು ಅಂತ ಕರೀತಾರೆ. ಅಂದ್ರೆ ನಮ್ಮ ಮಾನಸಿಕ ಪುತ್ರರು ಇವರೇ.
ನಾವು ಮನಸ್ಸೇನೋ ಯೋಚನೆ ಮಾಡ್ತಾ ಇರತ್ತೆ, ಅದು ಬೇಕು ಇದು ಬೇಕು, ಅದೆಲ್ಲ ಬುದ್ಧಿ ಮನಸ್ಸುಗಳೆಲ್ಲ ಸೇರ್ಕೊಂಡು ಆ ಮೂಲಕವಾಗಿ ನಮ್ಮಲ್ಲಿ ಅನೇಕ ಅಪೇಕ್ಷೆಗಳನ್ನು ಆಸೆಗಳನ್ನು ಹುಟ್ಟುಹಾಕ್ತಾ ಇರತ್ತಲ್ಲ, ಇದೇ ಪುತ್ರ. ಇನ್ನು ಮಿತ್ರ ಅಂತ ಹೇಳ್ಬಿಟ್ರೆ ನಮ್ಮ ಇಂದ್ರಿಯಗಳಿದೆ ನೋಡಿ, 11 ಇಂದ್ರಿಯಗಳು ನಮ್ಮ ಗೆಳೆಯಗಳು. ಯಾಕೆ ನಮ್ಗೆ ಬೇಕಾದ್ದನ್ನಲ್ಲಿ ಕೆಲಸ ಮಾಡ್ತಾರೆ. ನಮಗೇನಾದರೂ ತಿಳ್ಕೊಳ್ಬೇಕು ಅಂದ್ರೆ ಕಣ್ಣಿನ ತಿಳ್ಕೊಳ್ಳೆ, ಮೂಗಿನ ತಿಳ್ಕೊಳ್ಳೆ ಅನ್ನತ್ತೆ ನಮ್ಮ ಇಂದ್ರಿಯ. ಒಳಗಡೆ ಏನೋ ಅಡಿಗೆ ಮಾಡ್ತಾ ಇದ್ದಾರೆ, ಏನೋ ಕರಿತಾ ಇದ್ದಾರೆ ಏನು ಅಂದ್ರೆ ಅದು ಹೇಳತ್ತೆ, ಕಣ್ಣು ನೀ ಯಾಕೆ ಹೋಗ್ತೀಯ, ಇಲ್ಲೇ ಮೂಸಿ ನೋಡಿ ನಾನು ಹೇಳ್ತೀನಿ ಅಂತ ಹೇಳುತ್ತೆ. ಅಲ್ಲಿ ಒಡೆ ಕರಿತಾ ಇದ್ದಾರೆ ನೋಡು, ಇಲ್ಲೇ ಕೂತ್ಕೊಂಡು ವಾಸ್ತು ಬರ್ತಾ ಇದೆ. ಅಲ್ಲಿ ಹೀಗಾದ್ರೆ ಇವು ನಮ್ಗೆ ಏನ್ ಬೇಕಾದನ್ನೆಲ್ಲ ಮಿತ್ರರಂತೆ ನಮ್ಗೆ ಹೆಲ್ಪ್ ಮಾಡುವುದು ಯಾವುದು ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಇವೆಲ್ಲ ನಮ್ಮ ಇಂದ್ರಿಯಗಳು, ನಮ್ಮ ಮಿತ್ರರು, ನಮ್ಮ ಗೆಳೆಯರು. ನಮ್ಮ ಮಕ್ಕಳು ಅಂದ್ರೆ ನಮ್ಮ ಬುದ್ಧಿಯಿಂದ ನಾವು ಏನು ಯೋಚನೆ ಮಾಡ್ತಾ ಇರ್ತೇವೆ ಅದೆಲ್ಲ ನಮ್ಮ ವಿಚಾರಗಳು, ಆಸೆಗಳು, ಆಕಾಂಕ್ಷೆಗಳು ನಮ್ಮ ಮಕ್ಕಳುಗಳು. ನಮ್ಮ ಹೆಂಡತಿ ಅಂದ್ರೆ ಅದು ಯಾವುದು ಅಂದ್ರೆ ನಮ್ಮ ಬುದ್ಧಿ. ಸ್ವಾಮಿ, ಈ ಎಲ್ಲವೂ ಕೂಡ ನಮಗೆ ಈ ದೇಹದಲ್ಲಿ ಮಾತ್ರ ಅಷ್ಟೇ ಹೊರತಾಗಿ ಮುಂದೆಲ್ಲ ಈ ಇಂದ್ರಿಯಗಳು ನಮಗೆ ಬರಲ್ಲ. ಯಾಕೆ ಅಂದ್ರೆ ಅವುಗಳೆಲ್ಲ ಟೈಮ್ ಆಯ್ತು ಅಂದ್ರೆ ಅಯ್ಯೋ ಇಷ್ಟು ದಿವಸದ ಜೊತೆ ಇದ್ದದ್ದೇ ಸಾಕಾಯ್ತು ಅಂತ ಹೇಳಿ ಆ ಇಂದ್ರಿಯಗಳೆಂಬ ಗೆಳೆಯರೆಲ್ಲ ಮಧ್ಯದಲ್ಲೇ ಸ್ನೇಹವನ್ನು ಡ್ರಾಪ್ ಮಾಡ್ಬಿಡ್ತಾರೆ. ಕೆಲವರೆಲ್ಲ ಇರ್ತಾರೆ, ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ ಸ್ನೇಹ ಮಾಡಿರ್ತಾರೆ. ನಿಂಗೆ ಸಾಲ ಕೊಡಕ್ಕಾಗಲ್ಲ ಕಣೋ, ಈ ಸರಿ ನಮ್ಗೆ ತುಂಬಾ ಟೈಟ್ ಆಗಿದೆ ಅಂದ್ರೆ ನಿನ್ ಸ್ನೇಹ ಯಾವನ್ ಬೇಕು ಹೋಗಲ್ಲೋ ಅಂದ್ಬಿಡ್ತಾನೆ, ಅಲ್ಲಿಗೆ ಮುಗಿತಾರೆ. ಇಂದ್ರಿಯಗಳೆಂಬ ಗೆಳೆಯರು ನಮಗೆ ಒಂದ್ ಕಾಲಕ್ಕೆ ಅವರು ದೂರ ಆಗ್ಬಿಡ್ತಾರೆ. ಅದೇ ತರ ನಮ್ಮ ಕಣ್ಣು ಕಿವಿಯೆಲ್ಲ ವಯಸ್ಸಾದ್ಮೇಲೆ ಕಿತ್ಕೊಂಡು ಹೋಗ್ಬಿಡತ್ತೆ. ಆದ್ರಿಂದ ಪುತ್ರ ಮಿತ್ರ ಕಲತ್ರ ಪೂರ್ವಕಂ ಅತ್ರಗಂ ನ ಪರತ್ರಗಂ. ಈ ದೇಹನೇ ಇಲ್ಲೇ ಬಿದ್ದು ಹೋಗ್ತಿರ್ಬೇಕಾದ್ರೆ ಈ ದೇಹ ನಮಗೆ ಇಂದ್ರಿಯಗಳ ಮೂಲಕ ಸುಖ ಕೊಟ್ಟಿದೆ, ಇಂದ್ರಿಯಗಳು ನಮ್ಮ ಜೊತೆಗೆ ಬರಲಿ ಅಂದ್ರೆ ಆ ಇಂದ್ರಿಯಗಳು ಇಲ್ಲೇ ಬಿದ್ದು ಹೋಗುತ್ತೆ. ಅದಕ್ಕೆ ನೀವೆಲ್ಲ ದೇಹ ಬಿಡ್ತೀರ, ಕಣ್ಣಿಗಿಣ್ಣು ಕೊಡ್ತಿದ್ರೆ ಮುಂಚೆ ಹೇಳ್ರಿ ಅಂತ ಹೇಳಿ ಕಣ್ಣು ಕಿತ್ಕೊಂಡು ಹೋಗಿ ಬರ್ತಾ ಇರ್ತಾರೆ ಕೆಲವರು. ಹಾಗಾದ್ರೆ ಇಲ್ಲೇ ಉಳಿತಲ್ಲ ನಮ್ಮ ಎಲ್ಲ ಇಂದ್ರಿಯಗಳು. ಅತ್ರಗಂ ನ ಪರತ್ರಗಂ. ನಮ್ಮ ಜೊತೆಗೆ ನಮ್ಮ ದೇಹನೇ ಬರಲ್ಲ, ನಮ್ಮ ಇಂದ್ರಿಯಗಳೆಂಬ ನಮ್ಮ ಗೆಳೆಯರು ಬರಲ್ಲ, ಅನಂತರ ನಮ್ಮ ಬುದ್ಧಿ ಎಂಬತಕ್ಕಂಥ ಹೆಂಡತಿ ಬರಲ್ಲ, ಅದೆಲ್ಲ ಇಲ್ಲೇ ಹೊಟ್ಟೋಗತ್ತೆ. ಆದರೆ ಯತ್ರ ಯತ್ರ ಗತಿರ್ಮಮೇಶ್ವರ ತತ್ರ ತೇಸ್ತಿ ಪದಾಂಬುಜಂ. ಆದ್ರೆ ನಾನು ಎಲ್ಲೆಲ್ಲಿ ಹುಡ್ತೇನೋ ಅಲ್ಲೆಲ್ಲ ನೀನು ಇದೆಯಲ್ಲ ಸ್ವಾಮಿ. ಯಾಕಂದ್ರೆ ನೀನು ಎಲ್ಲ ಕಡೆ ಇದೆಯಾ, ಎಲ್ಲ ಕಡೆ ಇರತಕ್ಕಂಥ ನೀನು, ನಾವು ಎಲ್ಲೇ ದೇಹವನ್ನು ಪಡ್ಕೊಂಡ್ರು ಕೂಡ ಆ ದೇಹದಲ್ಲಿ ನಮ್ಮ ಜೊತೆಗೆ ನೀನಿರ್ತೀಯ. ಆದ್ರೆ ಈ ಹೆಣ್ಮಕ್ಳು, ಆ ಮಕ್ಕಳು ಅವರೆಲ್ಲ ಇರೋದಿಲ್ಲ. ಯಾಕೆ ಅಂದ್ರೆ ಅವರೆಲ್ಲ ದೇಹ ಇರುವವರೆಗೆ, ದೇಹ ಸಾಗಿಸ್ಬಿಟ್ರು ಅಂದ್ರೆ ಹಬ್ಬ ಮುಗೀತು, ಋಣಾನುಬಂಧ ಅಂತಾರೆ. ಆದ್ರೆ ನನ್ನ ನಿನ್ನ ಋಣಾನುಬಂಧ ಅದು ಮುಗಿಯುವ ಋಣಾನುಬಂಧ ಅಲ್ಲ, ಇದು ಅನಾದಿ ಕಾಲದ ಋಣಾನುಬಂಧ. ಯಾಕಪ್ಪ ಅಂತ ಹೇಳಿದ್ರೆ ನೀನಿಲ್ಲದೆ ನಾನು ಇರಕ್ಕಾಗಲ್ಲ. ಈಗ ಹೆಂಡತಿ ಇಲ್ಲದೇನೋ ಮಕ್ಕಳು ಇಲ್ಲದೆ ಇರ್ಬೋದು, ಆದರೆ ಪರಮಾತ್ಮ ಇಲ್ಲದೆ ಇರಕ್ಕಾಗತ್ತಾ? ಆಗಲ್ಲ. ನಮ್ಗೆ ಎಲ್ಲ ಕಡೆ ಅವನು ಬೇಕು. ಅದಕ್ಕೆ ಭಾಗವತ ಹೇಳುತ್ತೆ, ಪರಮಾತ್ಮ ನೀರಿದ್ದ ಹಾಗೆ, ನಾವೆಲ್ಲ ಮೀನಿದ್ದ ಹಾಗೆ. ಮೀನು ಹುಟ್ಟೋದೇ ನೀರಲ್ಲಿ, ಅದು ಬೇಕೇ ಬೇಕು. ಆದರೆ ನೀರಿಗೆ ಮೀನು ಅದು ಯಾವತ್ತೂ ಕೂಡ ಬೇಕಾಗಿಲ್ಲ. ಆದ್ದರಿಂದ ಯತ್ರ ಯತ್ರ ಗತಿರ್ಮಮೇಶ್ವರ ತತ್ರ ತೇಸ್ತಿ ಪದಾಂಬುಜಂ. ಮತ್ತೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಹೌದಪ್ಪ ನಾನು ನಿನ್ನ ಹತ್ತಿರಕ್ಕೆ ಬರಬೇಕು ಅಂತ ನೀನು ಹೇಳ್ತಾ ಇದೀಯಾ, ಅದು ಏಹಿ ಮಾನಸ ಮಂದಿರಾಂಗಣ ಅಂತ ನಿನ್ನ ಮನಸ್ಸಿಗೆ ಹೃದಯಕ್ಕೆ ಬರಬೇಕು ಅಂತ ಹೇಳ್ತಾ ಇದೆಯಲ್ಲ. ನಿನ್ನ ಹೃದಯ ಅದು ರಾಗದ್ವೇಷಗಳಿಂದ, ಅಜ್ಞಾನದಿಂದ ಕಲುಷಿತ ಆಗ್ಬಿಟ್ಟಿದೆ. ನಿನ್ಗೆ ಎಲ್ಲಿ ಹೋದ್ರು ಅವ್ರಿಷ್ಟ ಅಂದ್ರೆ ಅವ್ರ ಹತ್ರ ಹೋಗೋದು, ಇವ್ರ ಇಷ್ಟ ಇಲ್ಲ ಅಂದ್ರೆ ಹೋಗಲ್ಲ, ಅವ್ರ ಮೇಲೆ ದ್ವೇಷ, ಇದೆಲ್ಲ ಅವ್ರನ್ನ ಹಚ್ಕೊಂಡು ನೀನು ರಾಗದ್ವೇಷ ಮಾಡ್ತಾ ಇದೆಯಲ್ಲ. ಆದ್ರಿಂದ ನಿನ್ನ ಹೃದಯ ಅದು ಕಲುಷಿತ ಆಗಿದೆ. ಎಲ್ಲಿ ಕಲುಷಿತವಾದಂತಹದ್ದು ಇರುತ್ತೋ ಅಲ್ಲಿ ನಾನು ಬರಕ್ಕೆ ಇಷ್ಟಪಡಲ್ಲ. ನನಗೆ ಶುದ್ಧವಾದಂತಹದ್ದು ಜಾಗ ಇದ್ರೆ ಅಲ್ಲಿ ನಾನು ಬರ್ತೇನೆ ಅಂಥೇಳಿ ನೀನು ಬರಲ್ಲ ಅಂತ ಒಂದು ವೇಳೆ ನೀನು ರಿಜೆಕ್ಟ್ ಮಾಡಿಬಿಡ್ತೀಯಾ ಅಂತ ಹೇಳಿದ್ರೆ, ಅದಕ್ಕೆ ನಮ್ಮ ಅರಣ್ಯಕಾಚಾರ್ಯ ಹೇಳ್ತಾ ಇದ್ದಾರೆ ನೋಡಿ, ಏಹಿ ಮಾನಸ ಮಂದಿರಾಂಗಣ ದೇಶಮೀಶ ನಮೋಸ್ತುತೆ. ಅಲ್ಲಿ ನೋಡಿ, ಮಂದಿರ ಅಂದ್ರೆ ನಮ್ಮ ಹೃದಯ ಮಂದಿರ, ಮಾನಸ ಮಂದಿರ ಅಂದ್ರೆ ಹೃದಯವೆಂಬ ಮನೆ. ಆ ಹೃದಯವೆಂಬ ಮನೆಗೆ ನೀನ್ ಬಾಪ ಅಂತ ನಾವು ದೇವರನ್ನು ಕೇಳಿದ್ರೆ, ನಿನ್ನ ಹೃದಯ ಮನಸ್ಸು ತುಂಬಾ ಕೆಟ್ಟದ್ದೇನೆ ಯೋಚನೆ ಮಾಡುತ್ತೆ, ನಿಷಿದ್ಧವಾದರ ಬಗ್ಗೆ ಆಸಕ್ತಿ, ಅದಕ್ಕೆ ಬರಲ್ಲ ಅಂತ ಒಂದ್ ವೇಳೆ ದೇವ್ರೇನಾದ್ರು ರಿಜೆಕ್ಟ್ ಮಾಡಿಬಿಟ್ರಿ, ನಾವು ಶ್ರವಣ ಕರೀರಿ ಅಂತ ಪಾದಪೂಜೆ ಶ್ರವಣ ಕರಿಬೇಕು ಅಂತ ಕರಿತೇವೆ. ಅವ್ರು ಎಲ್ಲಿ ನೀವು ಇಲ್ಲೇ ಸ್ಲಮ್ಮ ನಾವು ಬರಲ್ಲ ಅಂದ್ಬಿಡ್ತಾರೆ. ಒಳ್ಳೆ ಅಪಾರ್ಟ್ಮೆಂಟ್ ಇದ್ರೆ ಬರ್ತೀವಿ ಅಂತ. ಸ್ಲಮ್ಮಲ್ಲಿ ಯಾವ ಸ್ವಾಮಿಗಳು ಬರ? ಆತರ ಅವರೇ ಬರಲ್ಲ ಅಂದ್ರೆ ಸ್ವಾಮಿ ಹೇಗೆ ಬರ್ತಾನೆ ಪರಮಾತ್ಮ? ಅದಕ್ಕೆ ದೇವ್ರಂತಾನೆ, ನಿನ್ನ ಮನಸ್ಸು ತುಂಬಾ ಕಲುಷಿತ ಆಗ್ಬಿಟ್ಟಿದೆ, ಅದು ಕೆಟ್ಟ ಹೋಗ್ಬಿಟ್ಟಿದೆ, ಅಲ್ಲೆಲ್ಲ ನಾನು ಬರಲ್ಲ, ಅದು ಅಪವಿತ್ರವಾದ ಜಾಗ, ನಾನು ಬರಲ್ಲ ಅಂತ ದೇವ್ರು ಹೇಳ್ಬಿಟ್ರೆ, ಅದಕ್ಕೆ ನಮ್ಮ ಅರಣ್ಯಕಾಚಾರ್ಯ ಹೇಳ್ತಾ ಇದ್ದಾರೆ, ಏಹಿ ಮಾನಸ ಮಂದಿರ. ಅಷ್ಟೇ ಅವ್ರು ಹೇಳೋದಿಲ್ಲ, ಮಂದಿರ ಅಂಗಣಂ ಅಂತ ಒಂದು ಮಾತು ಹೇಳ್ತಾರೆ. ಅಂಗಣ ಅಂದ್ರೆ ಮನೆ ಬಾಂದ್ಮೇಲೆ ಅಂಗ್ಳಕ್ಕೂ ಬಂದೇ ಬರ್ತಾನೆ, ಮತ್ತೆ ಅಂಗ್ಳಕ್ಕೆ ಬಾಂದ್ ಕರಿಬೇಕಾ ನಾವು? ನಮ್ಮ ಮನೆ ಬಂದಿದ್ರೆ ಹಂಗೆ ಒಳಗಡೆ ದೇವ್ರ ಮನೆ, ಅಯ್ಯೋ ನಿಮ್ ಮನೆ ಎಲ್ಲಾ ಕಡೆ ಬರ್ತೀನಿ ನಡಿ ಅಂತಾರೆ ಅವ್ರು. ಅಂಗಣ ಅಂತ ಯಾಕೆ ಹೇಳ್ತಾ ಇದ್ದಾರೆ ನೋಡಿ, ಅಂಗಣ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯ ಪ್ರಾಣ ದೇವರು ಅಂತ ಅರ್ಥ.
ಯಾಕಂದ್ರೆ ಅಂಗಾನಿ ನಯತೀತಿ ಅಂಗನಃ, ನಮ್ಮ ಅಂಗಗಳು, ಇಂದ್ರಿಯಗಳು, ನಮ್ಮ ಎಲ್ಲ ದೇಹದ ಅಂಗಗಳು ಯಾವ್ದಪ್ಪ? ಕಣ್ಣು, ಕಿವಿ, ಮೂಗು ಎಲ್ಲ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು. ಆ ಕರ್ಮೇಂದ್ರಿಯಗಳನ್ನ ಆಯಾಯ ಕೆಲಸಗಳಲ್ಲಿ ಪ್ರೇರಣೆ ಮಾಡುತ್ತಾ ತತ್ವಾಭಿಮಾನಿಗಳಿಗೂ ಪ್ರೇರಣೆ ಮಾಡಿ ನಮಗೂ ಪ್ರೇರಣೆ ಮಾಡತಕ್ಕಂಥ ಅಂಗ ನಿಯತಾರ, ಅಂಗಗಳೇ ನಿಯಾಮಕ, ಸರ್ವೇಂದ್ರಿಯ ನಿಯಾಮಕರು ಯಾರಪ್ಪ ಅಂದ್ರೆ ಮುಖ್ಯ ಪ್ರಾಣದೇವರು. ಅಲ್ಲಿಗೆ ಈಗ ಅಂಗಣ ಅಂತ ಅನ್ನೋದಕ್ಕೆ ಜಗುಲಿಗೆ ಬಾ ಅಂತ ಅವ್ರು ಕರಿತಾ ಇಲ್ಲ. ನೀನು ಬರಲ್ಲ ಅನ್ನೋದಕ್ಕೆ ಕಾರಣ ಏನ್ ಕೊಡ್ತಾ ಇದೀಯಾ ಸ್ವಾಮಿ? ನಿನ್ನ ಮನುಷ್ಯ ಅಪವಿತ್ರ ಆಗ್ಬಿಟ್ಟಿದೆ, ಬರಲ್ಲ ಅಂತ ಹೇಳ್ತಾ ಇದೆಯಲ್ಲ. ನನ್ನ ಮನಸ್ಸಿನ ಒಳಗಡೆ ಮುಖ್ಯ ಪ್ರಾಣದೇವರಿದ್ದಾರೆ ನೋಡಿ. ಈಗ ಯಾವ ತರ ಅರ್ಥ ಬರ್ತೀವಿ? ನಿನಗೆ ಮುಖ್ಯ ಪ್ರಾಣದೇವರು ಇಷ್ಟ ತಾನೆ. ಮುಖ್ಯ ಪ್ರಾಣದೇವರಿದ್ದಲ್ಲಿ ನೀನು ಬರ್ತೀಯಲ್ಲಪ್ಪ. ಅಲ್ಲಿ ಎಲ್ಲೋ ಹಂಪೆಯಲ್ಲಿ ಅಲ್ಲಿ ಪ್ರಾಣದೇವರಿದ್ದಾರೆ ಅಂತ ಅಲ್ಲಿಂದ ನೀನು ಹುಡ್ಕೊಂಬಂದಿಲ್ಲ. ನೀನು ಕೌಸಲ್ಯ ಪುತ್ರನಾದ ನೀನು ಅಯೋಧ್ಯೆಯಿಂದ ರಾಮದೇವರು ಎಲ್ಲಿವರೆಗೆ ಬಂದಿದ್ದಾರೆ? ನಮ್ಮ ಕರ್ನಾಟಕಕ್ಕೆ ಬಂದ್ಬಿಟ್ಟಿದೆ. ಯಾತಕ್ಕೆ ಬಂದಿದ್ದವರು ದೂರಕ್ಕೆ ಅಂದ್ರೆ ಅಲ್ಲಿ ವಾಯುದೇವರಿದ್ದಾರೆ, ಹನುಮಂತ ದೇವರು, ಅವರಿಗೋಸ್ಕರ ತಾನೇಪ್ಪ ನೀನು ಬಂದಿದ್ದು. ಹಾಗಾದ್ರೆ ನಮ್ಮ ಹೃದಯದ ಒಳಗಡೆಯಲ್ಲೂ ಕೂಡ ಅಲ್ಲಿ ಅಂಗನ ಅಂತ ಅರ್ಥ. ಅಂಗನ ಅಂದ್ರೆ ಅಂಗಗಳನ್ನೆಲ್ಲ ನಿಯಂತ್ರಿಸುವ, ಅವುಗಳನ್ನ ಪ್ರೇರಿಸುವ. ಅನ ಅಂದ್ರೆ ವ್ಯಾಪಾರ, ಚೇಷ್ಟೆ, ಅವುಗಳನ್ನು ಉಂಟು ಮಾಡೋದು ಯಾರು? ಪ್ರಾಣದೇವರು. ನನ್ನ ಹೃದಯದಲ್ಲಿ ಪ್ರಾಣದೇವರಿದ್ದಾರೆ, ಅದಕ್ಕೋಸ್ಕರ ನೀನು ಬರ್ತೀಯಾ ಅಂತ ಕೇಳ್ತಾ ಇದ್ದೆ. ಯಾಕೆಂದ್ರೆ ಈಗ ಬರ್ಲೇಬೇಕು ಪರಮಾತ್ಮ. ಬರೀ ನೀನ್ ಕರೆದರೆ ಬರಲ್ಲ ಅಂದ್ಬಿಡ್ತಾರೆ. ಅದೇ ದೇವರಿಗೆ ತುಂಬಾ ಬೇಕಾದವರು ಯಾರು? ವಾಯುದೇವರು ಕೂಡ ನಮ್ಮ ಹೃದಯದಲ್ಲಿ ಇದ್ದಾರೆ. ಅವರು ಇದ್ದದ್ದಕ್ಕೆ ಮಾತಾಡೋದು, ನಿನ್ನ ಬಗ್ಗೆ ಹೇಳೋದು, ಕೇಳೋದು ಅದು ನಡೀತಾ ಇತ್ತು. ಆದ್ರಿಂದ ಅವರು ನಮ್ಮ ಒಳಗಡೆ ಪ್ರಾಣಶಕ್ತಿಯಾಗಿದ್ದಾರೆ. ಆದ್ದರಿಂದ ಅಂತಹ ಅಂಗಣ ದೇಶಂ ಅಂದ್ರೆ ವಾಯುದೇವರ ಒಂದು ಹೃದಯ ಕಮಲಕ್ಕೆ ನೀನು ಬಾಪಾನಿ. ಯಾಕೆ ಅಂದ್ರೆ ಪರಮಾತ್ಮ ಇರೋದು ಹಾಗೆ. ನಮ್ಮ ಒಳಗಡೆ ನೇರವಾಗಿ ಪರಮಾತ್ಮ ಇಲ್ಲ. ನಮ್ಮ ದೇಹದ ಒಳಗಡೆ ಮುಖ್ಯ ಪ್ರಾಣದೇವರಿದ್ದಾರೆ. ಆ ಮುಖ್ಯ ಪ್ರಾಣದೇವರ ಒಳಗಡೆ ಪರಮಾತ್ಮ ಇದ್ದಾನೆ. ಆ ಪ್ರಾಣದೇವರು ಮತ್ತೆ ಎಲ್ಲಿದ್ದಾರೆ ಅಂದ್ರೆ ಮೂಲೇಶನ ಪಾದ ಮೂಲದಲಿಪ್ಪ ಅಮಲ ಅನಂತ ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಮ ಹೃದಯದ ಒಳಗಡೆ ಪರಮಾತ್ಮ 3 ರೂಪಗಳಿಂದ 3 ಕಾರ್ಯಗಳನ್ನ ಮಾಡ್ತಾ ನೆಲೆ ನಿಂತ್ಬಿಟ್ಟಿದ್ದಾನೆ. ನಾವೇನು ಅವನನ್ನು ಕರೆದಿಲ್ಲ, ಆದ್ರೂ ಕೂಡ ಪಾಪ ಇವನಿಗೆ ಏನ್ ಕಷ್ಟ, ನಾನು ಇಲ್ಲದೆ ಹೋದರೆ ಅನ್ಕೊಂಡು ಅವನೇ ಬಂದು ಕೂತ್ಕೊಂಡಿದ್ದಾನೆ. ಈಗ ಮಗುವೇನ್ ತಾಯಿನ ಕರೆಯಲ್ಲ, ಆದ್ರೆ ಮಗುನ ಹಿಂದೆನೆ ತಾಯಿ ಇರ್ತಾಳೆ. ಎಲ್ಲೋ ಬೀಳತ್ತೋ, ಏನ್ ಮಾಡುತ್ತೋ. ಯಾಕೆಂದ್ರೆ ಮಗು ಅಂದ್ರೆ ಅದು ತಾಯಿಗಿಷ್ಟ. ಯಾಕೆಂದ್ರೆ ಆ ತಾಯಿಯ ಮಗುನೇ ಆಕೆಯ ಹೆತ್ತ ಮಗು. ಅದರಂತೆ ಪರಮಾತ್ಮನೇ ನಮ್ಮನ್ನ ಹೆತ್ಬಿಟ್ಟಿದ್ದಾನೆ. ಅವನಿಗೆ ನಾವೆಲ್ಲ ಮಕ್ಕಳು. ನಮ್ಮನ್ನೆಲ್ಲ ಪರಮಾತ್ಮನೇ ತಾಯಿ ಗರ್ಭದಲ್ಲಿ ದೇಹ ರಚನೆ ಮಾಡಿ ಅನಂತರ ಸೃಷ್ಟಿ ಮಾಡಿ ಹೊರ ಕಳಿಸಿದ್ದಾನೆ. ಆದ್ದರಿಂದ ಅಂತಹ ಅಗ್ರೇಶ, ಪ್ರಾದೇಶ, ಮೂಲೇಶ ಅಂತ 3 ರೂಪಗಳಿಂದ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಆ ಮೂಲೇಶನ ಪಾದದಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ. ಹಾಗಾದ್ರೆ ನಮ್ಮ ಶ್ವಾಸೋಚ್ಛ್ವಾಸ ಎಲ್ಲ ದೇಹದ ವ್ಯಾಪಾರ, ಅಂಗಕ್ರಿಯೆಗಳು, ಆಂಗಿಕಗಳೆಲ್ಲ ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೇವೆ, ಅವೆಲ್ಲ ನಡಿಬೇಕಾದ್ರೆ ಯಾರು ಮಾಡ್ತಿದ್ದಾರೆ? ವಾಯುದೇವರು ತಾನೆ. ಆದ್ದರಿಂದ ವಾಯುದೇವರು ಕೂಡ ನಮ್ಮ ಹೃದಯದಲ್ಲಿ ಇದ್ದದ್ದರಿಂದ ಅವರ ಹೃದಯಕ್ಕಾದ್ರೂ ಬಾ ಸ್ವಾಮಿ, ನಮ್ಮ ಹೃದಯಕ್ಕೆ ನೀನ್ ಬೇಗ ಬರ್ಲಿಕ್ಕೆ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಅವರಿಗೋಸ್ಕರನಾದ್ರೂ ಬಾ. ಅಂದ್ರೆ ಪರಮಾತ್ಮನಲ್ಲಿ ಎಷ್ಟು ಅವರ ಆಪ್ಯಾಯತೆಯಿಂದ ದೇವರನ್ನ ಬರಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಯಾವುದೇ ಕಾರಣ ಹೇಳಿದ್ರು ಅದಕ್ಕೆ ಬರಲ್ಲ ಇದಕ್ಕೆ ಬರಲ್ಲ ಅಂದ್ರೆ ಹೌದಾ ಏನೋ ಬರ್ತೀಯಾ ಅನ್ಕೊಂಡಿದ್ದೆ, ಬರಲ್ಲ ಬಿಟ್ಬಿಡು ಅಂತ ಅನ್ನಕ್ಕೆ ರೆಡಿ ಇಲ್ಲ ಅವ್ರು. ನಮಗೋಸ್ಕರ ನಮ್ಮ ಹೃದಯಕ್ಕೆ ಬರಲ್ಲ ಅಂದ್ರೆ ವಾಯುದೇವರು ಇದ್ದಾರೆ, ಅದಕ್ಕೋಸ್ಕರ ಬಾ. ವಾಯುದೇವರು ನಿಂಗೆ ಇಷ್ಟ ತಾನೆ. ಆದ್ದರಿಂದ ಏಹಿ ಮಾನಸ ಮಂದಿರಾಂಗಣ. ಈಗ ಮಂದಿರ ಅಂದ್ರೆ ಮಾನಸ ಮಂದಿರ ಅಂದ್ರೆ ನಮ್ಮ ಹೃದಯ, ಅಲ್ಲಿರುವ ಅಂಗಣ ಅಂದ್ರೆ ವಾಯುದೇವರ ದಿವ್ಯವಾದ ಪ್ರದೇಶ, ಅವರ ಹೃದಯ ಕಮಲ. ವಾಯುದೇವರ ಹೃದಯದಲ್ಲಿ ಯಾವಾಗಲೂ ಇರ್ತಾನೆ ಪರಮಾತ್ಮ. ಅದಕ್ಕೆ ಹನುಮಂತ ದೇವರನ್ನ ಏನ್ರಿ ನಿಮ್ ಒಳಗಡೆ ಏನಿದೆ ಬಿರು ತೋರಿಸಿ ಅಂದ್ರೆ ರಾಮ ಸೀತೆ ಇರಿದ್ದಾರೆ. ನಮ್ಮದೇ ಬಿರು ತೋರಿಸಿದ್ರೆ ರಕ್ತ ಮಾತ್ರ ಬಂದ್ಬಿಡತ್ತ, ಅವ್ನು ಸತ್ತೋಗ್ಬಿಡ್ತಾನೆ ಅಷ್ಟೇ. ಅಂದ್ರೆ ವಾಯುದೇವರ ಹೃದಯದಲ್ಲಿ ಪರಮಾತ್ಮ ಯಾವಾಗಲೂ ಇದ್ದಾನೆ ಅನ್ನೋದಕ್ಕೆ 2 ಮಾತಿಲ್ಲ. ಆ ವಾಯುದೇವರು ನಮ್ಮ ಹೃದಯದಲ್ಲೂ ಇದ್ದಾರೆ. ಹಾಗಾದ್ರೆ ನಮಗೋಸ್ಕರ ಬರೋದು ಬೇಡ, ನಮ್ಮ ಒಳಗಡೆ ಇರುವ ವಾಯುದೇವರಿಗೋಸ್ಕರ ಬಾ. ಅಂಗಣ ದೇಶ ಅಂದ್ರೆ ಅಂಗಣ ಅಂದ್ರೆ ವಾಯುದೇವರು, ಅವರ ದೇಶ ಅಂದ್ರೆ ಅವರ ದಿವ್ಯವಾದಂತಹ ಒಂದು ಪ್ರದೇಶ ಅಂದ್ರೆ ಅವರ ಹೃದಯ ಕಮಲ. ಅಲ್ಲಿಗೆ ನೀನು ಬಾರಪ್ಪ, ನಮೋಸ್ತುತೆ, ನಿನಗೆ ನಮಸ್ಕಾರ ಮಾಡಿ ಅವರಿಗೋಸ್ಕರನಾದ್ರು ಬಾ ಅಂತ ನಾವು ಕರೀತಾ ಇದ್ದೇವೆ. ನಮಗೇನಪ್ಪ, ದೇವರು ಬರೋದು ಮುಖ್ಯ ನಮ್ಮ ಹೃದಯ ಕಮಲಕ್ಕೆ. ಅವನು ಬಂದು ಕೂತು ಬಿಟ್ಟ ಅಂದ್ರೆ ಕೂತ್ಕೊಳ್ಳೋದು ಅಂದ್ರೆ ಅವನು ಕೂತಿದ್ದಾನೆ ಅನ್ನತಕ್ಕಂಥ ಜ್ಞಾನ ನಮ್ಗೆ ಬರ್ಬೇಕು. ಅವನು ಎಲ್ಲರೊಳಗೂ ಇದ್ದಾನೆ. ಎಲ್ಲ ಎಷ್ಟು ಜನ ಜ್ಞಾನಿ? ದುರ್ಯೋಧನ ಒಳಗಡೆನೂ ಪರಮಾತ್ಮ ಇದ್ದಾನೆ, ಅವನ ಒಳಗಡೆ ಎಲ್ಲ ವ್ಯಾಪಾರ ಪರಮಾತ್ಮನೇ ಮಾಡ್ತಾನೆ. ಅವನಿಗೆ ಗೊತ್ತಿದೆ ಅದು. ಯಾಕೇನೋ ಅದ್ರ ಬಗ್ಗೆ ಜಿಜ್ಞಾಸೆ ಇಲ್ಲ ರೀ. ಒಳಗಡೆ ಇದೆಲ್ಲ ತಗೊಂಡು ಏನ್ ಮಾಡ್ಬೇಕ್ರಿ? ಹೊರಗಡೆ ಎಷ್ಟು ಜಾಗ ಇದೆ? ಇಡೀ ನಮ್ಗೆಲ್ಲ ದೇಶ ನಮ್ದಾಗ್ತಾ ಇದೆಯಾ? ಇಡೀ ಎಲ್ಲ ದೇಶ ಬೇಕು, ಜಾಗ ಬೇಕು, ಸಂಪತ್ತು ಬೇಕು. ಅವ್ರು ಹೊರಗಿಂದ ಹೊರಗಡೆ ವಿಚಾರ, ಒಳಗಡೆ ಏನಿದೆ ಅಂತ ಯಾರು ವಿಚಾರಕ್ಕೆ ಹೋಗೋದೇ ಇಲ್ಲ. ಇದೇ ದುರಂತ ಎಲ್ಲ ಕಡೆ. ನಾವು ಹೊರಗಿಂದ ಹೊರಗೆ ಕೆಲಸ ನಮ್ದೆಲ್ಲ, ಹೊರಗಿಂದ ಹೊರಗೆ ಮಾರ್ಕೊಂಡು ಕೊನೆಗೆ ಒಂದ್ ದಿವಸ ಹೊಟ್ಟೋಗ್ತೀವಿ ನಾವು. ಆದ್ರೆ ನಮ್ಮ ಅರಣ್ಯಕಾಚಾರ ಹೇಳ್ತಾ ಇದ್ದಾರೆ, ಒಳಗಡೆ ಇದಕ್ಕರ ಬಗ್ಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ ವಿಚಾರಕ್ಕೆ. ಆದ್ರಿಂದ ಅಲ್ಲಿ ವಾಯುದೇವರಿದ್ದಾರೆ. ಆದ್ದರಿಂದ
ಏಹಿ ಮಾನಸ ಮಂದಿರಾಂಗಣ ದೇಶಂ ಈಶ, ನೀನು ಎಲ್ಲರಿಗೆ ಸ್ವಾಮಿ ಅಂದಮೇಲೆ ಅಲ್ಲರಿ ವಾಯುದೇವ್ರು ನನಗಿಂತ ದೊಡ್ಡವರು ಅವ್ರುಗಳು ಹೆಂಗ್ ಬರಲಿ ಅಂದ್ರೆ ನೀನು ಎಲ್ಲರಿಗೆ ಈಶಾ ಅಂತ ಹೇಳಿದ್ಮೇಲೆ ವಾಯುದೇವರಿಗೆ ಈಶನೇ ತಾನೆ. ಆದ್ದರಿಂದ ದೊಡ್ಡವರಿಗೂ ಕೂಡ ನೀನು ನಿಯಾಮಕನಾಗಿದೆಯಾ ಅಂದಮೇಲೆ ಅಂತ ದೊಡ್ಡವರನ್ನು ನಾವಿಲ್ಲಿ ಇಟ್ಕೊಂಡ್ಬಿಟ್ಟಿದ್ದೇವೆ. ಅದಕ್ಕೋಸ್ಕರವಾಗಿ ಅವರಿಂದಾಗಿ ನಮಗೆ ಬೆಲೆ. ಅದಕ್ಕೆ ನೀನು ಬಾಪ ನಮ್ಮ ಹತ್ರ, ಆವಾಗ ನೀನು ಇಲ್ಲ ಅಂತ ಹೇಳಕ್ ಆಗಲ್ಲ. ಅದಕ್ಕೆ ನಾವು ಯಾವಾಗಲೂ ದೊಡ್ಡವರ ಸವಾಸ ಮಾಡಬೇಕು. ದೊಡ್ಡವರನ್ನು ದೊಡ್ಡವರು ಅಂತ ತಿಳ್ಕೊಂಡು ಅವರ ಜೊತೆಗೆ ಇದ್ರೆ ಅವರಿಂದ ನಮಗೂ ಬೆಲೆ ಬರ್ತದೆ. ಈಗ ನೋಡಿ, ಬೆಲ್ಲವನ್ನ ಮಾರ್ತಾ ಇರತಕ್ಕಂಥ ತಕ್ಕಡಿಯಲ್ಲಿ ಅವು ಎಷ್ಟು ನೊಣಗಳು ಬಂದು ಕೂತ್ಕೊಂಡ್ರೆ ಅದಕ್ಕೆ ಬೆಲೆನೇ ಇದೆ. ಅದೇ ನೀವು ಬಂಗಾರವನ್ನು ತೂಗಬೇಕಾದ್ರೆ ಒಂದು 4 ನೊಣ ಬಂದು ಕೂತ್ಕೊಂಡ್ರೆ 4 ಗ್ರಾಮ್ ಜಾಸ್ತಿ ಆಗ್ಬಿಡುತ್ತೆ. ಒಂದು ನೊಣಕ್ಕೆ ಯಾವ ಬೆಲೆ ಬಂತು ಈಗ? ಬಂಗಾರದ ಬೆಲೆ ಬಂತೀಗ. ಅಲ್ಲೇ ಅದೇ ನೀವು ಸಕ್ಕರೆ ಮೇಲೆ ಬೆಲ್ಲದ ಮೇಲೆ ನೊಣ ಕೂತಿದ್ರೆ ಲೆಕ್ಕನೇ ಇಡಲ್ಲ. ಅಂದ್ರೆ ನಾವು ಯಾರ ಜೊತೆಗಿದ್ದೇವೆ ಅದರಿಂದ ನಮಗೆ ಬೆಲೆ. ನಾವು ಪ್ರಾಣದೇವರ ಜೊತೆಗಿದ್ದೇವೆ ಅಂತ ಪ್ರಾಣದೇವರನ್ನು ತಿಳ್ಕೊಂಡು, ಸ್ವಾಮಿ ನಿನ್ಗೆ ನೋಡು ಈಗ ನಮ್ಗೆ ಬೆಲೆ ಬಂತು. ಯಾಕೆ? ನಿನಗೆ ಇಷ್ಟವಾದ ಪ್ರಾಣದೇವರು ನಮ್ಮ ಒಳಗಡೆ ಇದ್ದಾರೆ, ಅವ್ರಿಗೋಸ್ಕರ ನೀ ಬರ್ತೀಯ ಅಂದ್ರೆ ಹಾಗಾದ್ರೆ ಪ್ರಾಣದೇವರಿಗೆ ಬಂದ್ರು ನಮ್ಗೆ ಬಂದಂಗೆ ಆಯ್ತು, ನಮ್ಮ ಬೆಲೆನೂ ಜಾಸ್ತಿ ಆಯ್ತು, ನಮ್ಮ ಪ್ರಾರ್ಥನೆ ಈಡೇರಿತೀವಿ. ಆದ್ರಿಂದ ಏಹಿ ಮಾನಸ ಮಂದಿರಾಂಗಣ ದೇಶಂ, ಮಂದಿರಾಂಗಣ ದೇಶ ಅಂದ್ರೆ ಮುಖ್ಯ ಪ್ರಾಣದೇವರ ಹೃದಯ, ಅಲ್ಲಿಗೆ ನೀನು ಬಾ. ಅವ್ರು ನನಗಿಂತ ದೊಡ್ಡವರಪ್ಪ, ಅವರ ಒಳಗಡೆ ನಾನು ಹೆಂಗ್ ಬರಲಿ ಅಂದ್ರೆ ಈಶನಿ ಎಲ್ಲರಿಗೂ ಸ್ವಾಮಿ ಆಗಿದೆ, ಮುಖ್ಯ ಪ್ರಾಣದೇವರಿಗೂ ಸ್ವಾಮಿ ನೀನು. ಆದ್ರಿಂದ ಪ್ರಾಣ ಅಂದ್ರೆ ಅದು ಭಗವಂತ, ಅಲ್ಲಿ ಮುಖ್ಯವಾಗಿ ಪ್ರಾಣನಲ್ಲೂ ಪ್ರಾಣ ಇರೋದು. ಪ್ರಾಣಸ್ಯ ಪ್ರಾಣ ಅಂತ ಉಪನಿಷತ್ ಹೇಳುತ್ತೆ. ಎಲ್ಲರಿಗೆ ಉಸಿರಾಟ ಕೊಡಿಸೋದು ವಾಯುದೇವರಾದ್ರೆ ವಾಯುದೇವರು ಉಸಿರಾಟ ನಡೆಸೋದು ಮುಖ್ಯ ಪ್ರಾಣ ಅಂದ್ರೆ ಪರಮಾತ್ಮ. ಅದಕ್ಕೆ ಉಪನಿಷತ್ತುಗಳಲ್ಲಿ 3 ಜನ ಪ್ರಾಣ ಹೇಳ್ತಾರೆ. ಒಂದು ಅಧಮ ಪ್ರಾಣ, ಮಧ್ಯಮ ಪ್ರಾಣ, ಮುಖ್ಯ ಪ್ರಾಣ ಅಂತ ಹೇಳಿ. ನಾವೆಲ್ಲ ಮುಖ್ಯ ಪ್ರಾಣ ಅಂದ್ರೆ ಪರಮಾತ್ಮ, ನಾವೆಲ್ಲ ಪ್ರಾಣದೇವರು ಅಂದ್ರೆ ಮುಖ್ಯ ಪ್ರಾಣ ಅಂದ್ರೆ ಈ ಪ್ರಾಣದೇವರು ಅನ್ಕೊಂಡ್ಬಿಟ್ಟಿದ್ವಿ. ಅವರು ಕೂಡ ನಿಜ, ಯಾಕೆಂದ್ರೆ ಅವ್ರಿಗಿಂತ ಪ್ರಾಣಾಪಾನಾದಿಗಳಿಗಿಂತ ಅವರು ಮುಖ್ಯರಾದ್ದರಿಂದ ಅವರು ಮುಖ್ಯ ಪ್ರಾಣರೇ. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ಪ್ರಾಣದೇವರಿದ್ದರೆ ಪರಮಾತ್ಮ ಬಂದ್ಬಿಡ್ತಾನೆ, ಇಲ್ಲ ಅಂತ ಹೇಳಲ್ಲ. ಇಲ್ಲದೆ ಹೋದರೆ ಸುಗ್ರೀವನಿಗೋಸ್ಕರ ಎಲ್ಲಾದ್ರೂ ಬಂದಿದ್ನ ಪರಮಾತ್ಮ ರಾಮದೇವರು? ಸುಗ್ರೀವ್ ಯಾರು ಅಂತಲೇ ಗೊತ್ತಿಲ್ಲ. ಸುಗ್ರೀವನಿಗೆ ಬಗ್ಗೆ ಅವನಿಗೇನು ಅಷ್ಟೊಂದು ಆಸಕ್ತಿನೂ ಇಲ್ಲ, ಅವನು ಮಾಡಿರೋ ಭಕ್ತಿನೂ ಅಷ್ಟಕ್ಕಷ್ಟೇ ಇದೆ. ಅವನು ಯಾಕೆ ಕರ್ಕೊಂಡ್ಬಂದಿದ್ದು ಅಂದ್ರೆ ನನ್ನ ಹೆಂಡತಿನ ಕೊಡಿಸು, ನನ್ನ ರಾಜ್ಯ ಕೊಡಿಸು ಅಂತ, ಕವಿರಾಜ್ಯ ಕೊಡಿಸು ಅಂತ ಅವನ ಹತ್ರ ಹಿಡ್ಕೊಂಡಿದ್ದು. ಅವನೇನು ಹೆಲ್ಪ್ ಮಾಡೋ ಉದ್ದೇಶ ಮೊದಲೇ ಇದ್ದಿಲ್ಲ. ಕೊನೆಗೆ ಅದರಲ್ಲೇ ಮೈ ಮರ್ತ ಮತ್ತೆ ಹನುಮಂತ ದೇವರು ಬಂದ್ರು ಅಂದ್ರು, ಆಮೇಲೆ ಮಾಡಿದ. ಆದರೆ ಬಂದದ್ದು ಯಾತಕ್ಕೆ ಅಂದ್ರೆ ಅಲ್ಲಿ ನನ್ನ ನಿಜ ಭಕ್ತನಾದ ವಾಯುದೇವ ಅಲ್ಲಿದ್ದಾನೆ. ಆ ಹನುಮಂತನಿಗೋಸ್ಕರ ಬಂದಿದ್ದೇ ಹೊರತು ಅಡು ದೂರದಿಂದ ರಾಮದೇವರು. ಅಂದ್ರೆ ಭಕ್ತನಿಗೋಸ್ಕರ ಪರಮಾತ್ಮ ಬರ್ತಾನೆ. ನಾವು ನಿಜವಾದ ಭಕ್ತರಲ್ಲ, ವಾಯುದೇವರೇ ಪರಮಾತ್ಮ ಪರಮ ಭಕ್ತರು. ಅವರು ನಮ್ಮ ಒಳಗಡೆ ಇದ್ಬಿಟ್ರೆ ಮುಗಿದು. ನಾವು ಸ್ವಲ್ಪ ಭಕ್ತಿ ಕಡಿಮೆ ಆದರೂ ಪರವಾಗಿಲ್ಲ, ನಿಜವಾದ ಭಕ್ತರು ವಾಯುದೇವರು ಅಲ್ಲಿ ಇದ್ದದ್ದರಿಂದ ಅವರಿಗೋಸ್ಕರ ನೀನು ಬಾ ಅಂತ ಪರಮಾತ್ಮನನ್ನ ಅಲ್ಲಿ ಕರಿಬಹುದಾಗಿದೆ. ಆದ್ದರಿಂದ ಈಶ ನಮೋಸ್ತುತೆ. ಆದ್ದರಿಂದ ನಿನಗೆ ಕೈ ಮುಗಿದು ಬೇಡ್ತಾ ಇದ್ದೇನೆ ಸ್ವಾಮಿ, ನಮ್ಮ ಆ ಒಳಗಡೆ ಇರುವ ವಾಯುದೇವರ ಒಳಗಡೆ ಬಂದು ಕೂತ್ಕೊಂಡು ನೀನು ಇದೆಯಾ ಅಂತ ತಿಳುವಳಿಕೆ ಕೊಟ್ಟು ನಮಗೆಲ್ಲ ಈ ಹೆಂಡತಿ ಮಕ್ಕಳಿಂದ ಬಂದಿರೋ ಕಷ್ಟಗಳು, ಸಂಸಾರದಿಂದ ಬಂದಿರತಕ್ಕಂತಹ ಕಷ್ಟ, ಅದೆಲ್ಲವನ್ನು ಕೂಡ ನೀನು ಪರಿಹಾರ ಮಾಡು ಸ್ವಾಮಿ. ಯಾಕಂದ್ರೆ ಪಾಂಡವರಿಗೆಲ್ಲ ಅದನ್ನು ಮಾಡಿದೆಯಾ? ನಮಗೆ ಇತಿಹಾಸ ನಮ್ಮ ಕಣ್ಣೆದುರುಗಡೆ ಇದೆ, ಅದಕ್ಕೆ ನಾವು ನಿಮ್ಮ ಹತ್ರ ಕೇಳಿದ್ದೇವೆ. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಈ ಹೆಂಡತಿ ಮಕ್ಕಳೆಲ್ಲ ಏನಿದೆ ನೋಡಿ, ದೇಹಕ್ಕೆ ಸಂಬಂಧಪಟ್ಟವರು, ಸ್ವರೂಪಕ್ಕೆ ಸಂಬಂಧಪಟ್ಟವರಲ್ಲ, ಅವರನ್ನೇ ಇಟ್ಕೊಂಡು ನಾವು ಯಾವತ್ತೂ ಕೂಡ ಅಲ್ಲಿ ಮಾಡತಕ್ಕಂತಹದ್ದಲ್ಲ. ಆಮೇಲೆ ಅವ್ರು ಇನ್ನೊಂದು ಹೇಳ್ತಾ ಇದ್ದಾರೆ, ಪಾಪಗಳಿಂದ ರಕ್ಷಣೆ ಮಾಡು, ಭವತಾಪ ಸಂಸಾರದಿಂದಲೂ ರಕ್ಷಣೆ ಮಾಡು ಅಂತ. ಈ ಭವತಾಪ ಅನ್ನತಕ್ಕಂಥದ್ದು ಪರಮಾತ್ಮ ಪರಿಹಾರ ಮಾಡ್ತಾನ ಅವನು ಅಂತ ಹೇಳಿದ್ರೆ, ಅಲ್ಲೂ ಕೂಡ ನೋಡಿ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಅಂತ ದೇವ್ರು ಹೇಳಿದ್ದಾನೆ. ಯಾರೆಲ್ಲ ನನಗೆ ಮೊರೆ ಹೋಗಿ ಬರ್ತಾ ಇದ್ದಾರೆ ಅವರನ್ನ ಸಂಸಾರದಿಂದ ಬಿಡುಗಡೆಗೊಳಿಸ್ತೇನೆ. ಹಾಗಾದ್ರೆ 2 ದೇವ್ರು ಹೇಳಿಬಿಟ್ಟಿದ್ದಾನೆ. ಅಂದ್ರೆ ಯಾವ 2ರಿಂದ ದೇವ್ರು ನಮ್ಮನ್ನು ಕಾಪಾಡ್ತೇನೆ ಅಂತ ಹೇಳಿದಾನೆ, ನಾವು ಅದೇ 2ಅನ್ನೇ ಕೇಳಬೇಕೇ ಹೊರತು ನಮಗೆ ಸಂಪತ್ತು ಕೊಡು, ಅದು ಕೊಡು, ದುರ್ಯೋಧನ ತರ ನೀನೇನ್ ಬೇಡ, ನಿನ್ನ 10 ಲಕ್ಷ ನಾರಾಯಣ ಸೇನೆ ಕೊಡು ಶುರು ಮಾಡಿದ. ಕೊನೆ ನಾರಾಯಣ ಸೇನೆ ಬಂತು, ಇವನ ಹಣನೂ ಬಿತ್ತು ಅಷ್ಟೇ. ಅದರಿಂದ ಪರಮಾತ್ಮನಿಂದ ನಾವು ಏನೇನೋ ಬೇರೆ ಕೇಳೋದಲ್ಲ, ಅವನು ಯಾವುದನ್ನು ಪರಿಹಾರ ಮಾಡ್ತೇನೆ ಅಂತ ಹೇಳಿದಾನಲ್ಲ ಅದನ್ನು ನಾವು ಕೇಳಿಬಿಟ್ರೆ ಏನಾಗತ್ತೆ, ಇದರಿಂದ ಭಗವಂತ ಇಂಡೈರೆಕ್ಟ್ ಆಗಿ ನೀವು ಕೇಳಬೇಕಾದದ್ದಿದೆ. ಒಂದು ಸಂಸಾರದ ದುಃಖದಿಂದ ಪರಿಹಾರ ಕೇಳ್ಕೊಳ್ಳೋದು, ಆಮೇಲೆ ಸಂಸಾರದ ಬಿಡುಗಡೆಯನ್ನು ಕೇಳೋದು. ಒಮ್ಮೆಲೆ ಸಂಸಾರದಿಂದ ಮೋಕ್ಷ ಕೊಡು ಅಂದ್ರೆ ಅದಕ್ಕಿನ್ನೂ ತುಂಬಾ ಟೈಮ್ ಇದೆ, ಈಗಲೇ ಅದು ಕೇಳೋದು. ಅದಕ್ಕಿಂತ ಮುಂಚೆನೆ ಕಷ್ಟಗಳು ಬರ್ತಾ ಇದೆ. ಮೊದಲು ಕಷ್ಟಗಳಿಂದ ಪರಿಹಾರ ಮಾಡು, ಚೆನ್ನಾಗಿ ಸಾಧನೆ ಮಾಡಿಸು, ಆಮೇಲೆ ಮೋಕ್ಷವನ್ನು ಕೊಡು. ಮೋಕ್ಷಕ್ಕೆ ಈಗಲೇನೆ ನಾವೇನು ಕೂಡ ಅವಸರ ಪಡಬೇಕಾದ ಅವಶ್ಯಕತೆ ಇಲ್ಲ. ಹೀಗೆ ಅವರು ಕೇಳಿ ಮತ್ತೆ ಅವ್ರು ಹೇಳ್ತಾ ಇದ್ದಾರೆ, ಪರಮಾತ್ಮ ಇನ್ನೊಂದು ಆಕ್ಷೇಪ ಮಾಡಿದ. ಅರಣ್ಯಕಾಚಾರ್ಯ ಕೇಳ್ತಾ ಇದ್ದಾನೆ, ಹೌದು ನಿನ್ನ ಒಳಗಡೆ ವಾಯುದೇವರಿದ್ದಾರೆ ಅಂತ ನಾನೇನು ಬರಬೇಕು ಅಂತ ನೀವು ಹೇಳ್ತಾ ಇದ್ದೀರಾ,
ಆದರೆ ವಾಯುದೇವರಿದ್ದದಿಂದ ಸರಿ ನನಗೇನೋ ಬರೋದಕ್ಕೆ ಬಹಳ ಇಷ್ಟ. ಆದರೆ ನಿನ್ನ ಮನಸ್ಸೇನಿದೆಯಲ್ಲ ಅದು ತುಂಬಾ ಚಂಚಲ. ಅದು ಅಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ, ಪೂಜೆ ಮಾಡುವಾಗ ಇನ್ನೆಲ್ಲೋ ಮನಸ್ಸಾಗ್ತೀಯಾ. ಇಂಥ ಚಂಚಲ ಮನಸ್ಸಿರುವ ನಿನ್ನ ಮನಸ್ಸಿನಲ್ಲಿ ಬಂದು ಕೂತ್ಕೊಂಡು ನಾನೇನ್ ಮಾಡ್ಲಪ್ಪ? ವಾಯುದೇವರೇನೋ ಪೂಜೆ ಮಾಡ್ತಿದ್ದಾರೆ, ನನ್ನನ್ನು ಇಷ್ಟಪಡ್ತಾರೆ, ಅವರು ನಂಗೆ ಇಷ್ಟ, ಅವರಿಗೋಸ್ಕರ ನಾನು ಬರ್ಬೋದು. ಆದರೆ ಮತ್ತೆ ಪ್ರಾಬ್ಲಮ್ ಏನು ಅಂದ್ರೆ, ನಿನ್ನ ಮನಸ್ಸು ವಾಯುದೇವರು ನಾವು ಇಬ್ರು ಬಂದು ಕೂತರು ಕೂಡ ನಮ್ಮನ್ನ ಪಕ್ಕಕ್ಕೆ ತರಿಸ್ಬಿಡ್ತೀಯಾ, ಅದೇ ಬೇಕು ಇದು ಬೇಕು, ಬೇರೆ ಕಡೆ ನಿನ್ನ ಮನಸ್ಸು ಹಾಕ್ತೀಯ. ಆದ್ರಿಂದಾಗಿ ನಿನ್ನ ಮನಸ್ಸು ವಿಷಯಗಳ ಕಡೆಗೆ ಹೋಗ್ತೆ. ಕಣ್ಣು ಅದ್ಯಾವುದೋ ನಿನ್ಗೆ ಇಷ್ಟವಾದ ರೂಪ ನೋಡ್ಬೇಕು ಅಂತ ಅನ್ಸತ್ತೆ, ಅದಕ್ಕೆ ಅದು ದೇವರನ್ನು ನೋಡೋದಕ್ಕೆ ಅದಕ್ಕೆ ಇಷ್ಟ ಇಲ್ಲ. ಕಿವಿಗಳಿಗೆ ನನ್ನ ಮಹಿಮೆ ಕೇಳೋದು ಇಷ್ಟ ಇಲ್ಲ, ಇನ್ಯಾವುದೋ ಬೇರೆ ವಿಷಯಗಳು ಇಷ್ಟ. ಹಾಗಾಗಿ ನೀನು ಎಲ್ಲಾ ಪಂಚಜ್ಞಾನೇಂದ್ರಿಯಗಳು ಬೇರೆ ಬೇರೆ ಕ್ಷುಲ್ಲಕ ನಿಕೃಷ್ಟ ವಿಷಯಗಳ ಕಡೆ ಹೋಗ್ತಾ ಇದೆ. ನಿನ್ನ ಮನಸ್ಸು ಬೇರೆ ತುಂಬಾ ಚಂಚಲ, ಅದಕ್ಕೆ ನಾನು ಬರಲ್ಲಪ್ಪ, ಇಲ್ಲ ಹೋದರೆ ಬರ್ತಿದ್ದೆ ಅಂದ್ಬಿಟ್ಟ ಪರಮಾತ್ಮ. ಆವಾಗ ಮತ್ತೆ ಅವ್ರು ಹೇಳ್ತಾ ಇದ್ದಾರೆ, ಸ್ವಾಮಿ ನಾನು ಎಲ್ಲೆಲ್ಲಿ ನನ್ನ ಮನಸ್ಸನ್ನು ಹಾಕ್ತಾ ಇದ್ದೇನಲ್ಲ, ನನ್ನ ಇಂದ್ರಿಯಗಳು ಎಲ್ಲೆಲ್ಲಿ ಹೋಗ್ತಾ ಇದೆಯಲ್ಲ, ಅಲ್ಲಿ ನಿನ್ನನ್ನ ನನಗೆ ನೆನೆಯಲಿಕ್ಕೆ ಕಷ್ಟ ಆಗ್ಬೋದು. ಯಾಕೆ ಅಂದರೆ ನಿನಗಿಂತ ಬೇರೆ ನನಗೆ ವಿಷಯ ಪದಾರ್ಥ ಇಷ್ಟ ಆಗಿ, ನನಗೇನೋ ಒಂದು ತಿನ್ನೋದು ಇಷ್ಟ, ಅದ್ಯಾವುದೋ ಮೈಸೂರು ಪಾಕೋ ಲಾಡೋ ಇಷ್ಟ, ಅದನ್ನ ಇಷ್ಟಪಡ್ತಾ ಇದ್ದೇನೆ ಅಂದ್ರೆ ನೀನೇನ್ ಹೇಳ್ತೀಯಾ? ನನ್ನನ್ನು ಬಿಟ್ಟು ಮೈಸೂರು ಪಾಕ್ ಇಷ್ಟಪಡ್ತಾ ಇದೆಯಾ ನೀನು, ಅದಕ್ಕೆ ನಾನು ಬರಲ್ಲ ಅಂತ ನೀನು ಹೇಳ್ತಾ ಇದ್ದೀಯ ತಾನೆ. ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಇದೆ, ಆ ಮೈಸೂರು ಪಾಕ್ ಒಳಗೆ ನೀನೇ ಬಂದು ಕೂತ್ಕೊಂಡ್ಬಿಡಪ್ಪ, ಅವ ನಾನು ನಿನ್ನನ್ನೇ ನೆನೆದಂತಾಗತ್ತಲ್ಲ. ನೋಡಿ ಹೇಗೆ ಅವ್ರ ಅನ್ಸಂದಾನೆ. ನಾವು ಮೈಸೂರು ಪಾಕ್ ನೆನೆತೇವೆ ಅಂದ್ರೆ ನೀನು ಎಲ್ಲ ಕಡೆ ಇದ್ದೀಯ ತಾನೆ, ಅಣುವಿನ ಒಳಗಡೆ ಇದೆಯಾ, ಅನ್ನದಲ್ಲಿ ಇದೆಯಾ, ಮೈಸೂರು ಪಾಕಲ್ಲಿ ಇದೆಯಾ. ಆದ್ರಿಂದ ಎತ್ತರ ಎತ್ತರ ಗತಿಹಿ ಮಮ, ನನ್ನ ಇಂದ್ರಿಯಗಳ ವ್ಯಾಪಾರ ಎಲ್ಲೆಲ್ಲಿ ನಡೀತಾ ಇದೆ ಅಲ್ಲೆಲ್ಲ ನೀನೇ ಇದೆಯಲ್ಲ, ಅದಕ್ಕೆ ಸ್ವಲ್ಪ ನೀನೇ ಅಲ್ಲಿ ಬಂದು ಕೂತ್ಕೊಂಡ್ಬಿಡು. ಆಮೇಲೆ ಕೂತ್ಕೊಂಡಿದ್ದು ನಮ್ಗೆ ವಿಶೇಷವಾಗಿ ನೆನಪು ಕೊಟ್ಬಿಡು, ಆವಾಗ ನಾನು ನಿನ್ನನ್ನು ನೆಲಿಲಿಲ್ಲ ಅನ್ನೋ ಸಮಸ್ಯೆನೇ ಇದೆ. ಅಂದ್ರೆ ಇದು ನೋಡಿ ಹೇಗಿದೆ ಅಂದ್ರೆ ಪರಮಾತ್ಮನಿಗೆ ಇದೆಲ್ಲ ಸಾಧ್ಯ. ಭಗವಂತ ಭೂಲೋಕಕ್ಕೆ ಬಂದ, ವೈಕುಂಠವನ್ನು ಬಿಟ್ಟು ಬಂದ್ಬಿಟ್ಟ. ಏನು ವೈಕುಂಠ ಬಿಟ್ಟು ದೇವರು ಬಂದ ಅಂದ್ರೆ, ವೈಕುಂಠ ಹೇಳ್ತಾ ಇದೆ, ಸ್ವಾಮಿ ನಿನ್ನನ್ನು ಬಿಟ್ಟು ನಾನೆಲ್ಲಿರ್ತೇನೆ, ನೀನಿದ್ದಲ್ಲೇ ನಾನು ಬರ್ತೇನೆ ಅಂತ. ಅದೇ ಭೂ ವೈಕುಂಠ ಆಗೋದು. ಪರಮಾತ್ಮ ಬಂದ ಜಾಗವೇ ಇವತ್ತು ಭೂ ವೈಕುಂಠ ಆಗೋದು. ಯಾಕೆ ಅಂದ್ರೆ ಆ ಥರ ಪರಮಾತ್ಮ ಇದ್ದಲ್ಲೆಲ್ಲ ಅವನ ವೈಭವಗಳು ಇರುತ್ತೆ. ಅವನು ಇಂಥಲ್ಲಿ ಇರಲ್ಲ ಅಂತಿಲ್ಲ, ಅವನಿದ್ದಲ್ಲಿ ಎಲ್ಲವೂ ಕೂಡ ಇರುತ್ತೆ. ಅದರಂತೆ ಎತ್ರ ಎತ್ರ ಗತಿರ್ಮಮೇಶ್ವರ ತತ್ರ ತೇಸ್ಯ ಪದಾಂಬುಜ. ನಾನು ಯಾವ ನಿನ್ನನ್ನೇ ಬಿಟ್ಟು ಅಂತ ಯಾವುದನ್ನ ನೆನೆಲಿಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲೇ ನೀನು ಬಂದ್ಬಿಡು, ನಿಂಗೇನದು ಕಷ್ಟ ಇಲ್ಲ, ಎಲ್ಲ ಕಡೆ ವ್ಯಾಪ್ತನಾಗಿದೆಯಾ, ಬಾ ಅಂತ ಕರೆದ್ರೆ ವಿಶೇಷವಾಗಿ ಮತ್ತೆ ಅಲ್ಲಿ ಸನ್ನಿಹಿತನಾಗಿರ್ತೀಯ ನೀನು. ಯಾಕೆ ಅಂದ್ರೆ ನೋಡಿ, ಎಲ್ಲ ಕಡೆ ಕಾಮನ್ ಆಗಿ ಪರಮಾತ್ಮ ಇರೋದು ಒಂಥರ, ವಿಶೇಷವಾಗಿ ಅವನನ್ನು ಕರೆದಲ್ಲಿ ತಂದು ಕೂಡಿಸಿದಾಗ ಅದು ಇನ್ನೊಂಥರ ದೇವರ ವಿಶೇಷವಾದ ಸನ್ನಿಧಾನ. ಆವಾಗ ನಾವು ದೇವರನ್ನೇ ನೆನೆದಂತೆ ಆಗುತ್ತೆ. ಈಗ ನಾವು ನೀರು ಕುಡಿಬೇಕಾದ್ರೆ ಎಲ್ಲದರಲ್ಲೇ ದೇವರಿದ್ದಾನೆ, ನೀರಲ್ಲಿದ್ದಾನೆ, ಮುಗಿದೋಯ್ತು ಅಷ್ಟೇ. ಆದರೆ ಆ ನೀರಿನಲ್ಲಿ ಪರಮಾತ್ಮ ಮಚ್ಚರೂಪದಿಂದ ಇದ್ದಾನೆ. ಅವನು ಅಲ್ಲಿರತಕ್ಕಂಥ ಗಂಗೆ, ವರುಣ, ಬುಧ ಅವ್ರಿಗೆಲ್ಲ ನಿಯಾಮಕನಾಗಿದ್ದಾನೆ ಅಂತ ಅವನನ್ನು ನಾವು ನೆನೆದು ಬಿಟ್ರೆ ಆವಾಗ ಪರಮಾತ್ಮನ ಗಟ್ಟಿ ಸನ್ನಿಧಾನ ಬರುತ್ತೆ. ಅದು ಬಿಟ್ಟು ದೇವ್ರೇನ್ ಬಿಡಿ ಎಲ್ಲ ಕಡೆ ಇರ್ತಾನೆ ಅಂತ ಅಂದ್ಬಿಡೋದು, ಅದು ಸರಿ ಹೋಗೋದು. ಯಾವ ರೂಪಗಳಿಂದ ಇದ್ದಾನೆ, ಅವನು ಯಾವ ಆಕಾರದಲ್ಲಿ ಇದ್ದಾನೆ. ಅಲ್ಲಿ ಸಿಹಿ ಇದೆ ಅಂದ್ರೆ ಆ ಸಿಹಿಯು ಕೂಡ ನಿನ್ನದೇ ಗುಣ ಅದು. ಯಾಕೆ ಅಂತ ಹೇಳಿದ್ರೆ ರಸೋ ವೈಸಹ ಅಂತ ಹೇಳುತ್ತೆ ಉಪನಿಷತ್ತು. ಎಲ್ಲಿ ರುಚಿ ಅಂತ ಬರುತ್ತಲ್ಲ ಅದು ಪರಮಾತ್ಮನಿದ್ದೇ ಒಂದು ವಿಶೇಷವಾದಂತಹ ಸನ್ನಿಧಾನ ಇದ್ರೆ ಅದು ರುಚಿ ಬರುತ್ತೆ. ಎಷ್ಟೋ ಕೆಲವು ಮಾಡಿದರೆ ರುಚಿ ಬರಲ್ಲ, ಯಾಕೆ ಅಂದ್ರೆ ಆ ಸನ್ನಿಧಾನ ಬಂದಿರೋದು. ಆದ್ರೆ ಕೆಲವೊಂದು ಸುಲಭವಾಗಿ ದೇವ್ರ ನೈವೇದ್ಯ ಮಾಡಿಬಿಟ್ರೆ ಆಮೇಲೆ ಒಳ್ಳೆ ರುಚಿ ಬಂದ್ಬಿಡುತ್ತೆ, ಏನ್ರಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಹೇಳ್ತೇವೆ. ಯಾಕೆ ಅಂದ್ರೆ ಅದು ಆ ಪರಮಾತ್ಮನ ಸಾನ್ನಿಧ್ಯದಿಂದ ರುಚಿ, ಮಾಧುರ್ಯ, ನಮಗೆ ಇಷ್ಟವಾಗೋದು, ಆಕರ್ಷಕವಾಗೋದು ಅದೆಲ್ಲ ಆಗತ್ತೆ. ಆದ್ರಿಂದ ನಮ್ಮ ವಾದಿರಾಜ ಸ್ವಾಮಿಗಳು ಪರಮಾತ್ಮನನ್ನ ಧನ್ವಂತರೆಯನ್ನ ರುಚಿ ಅಂತಲೇ ಕರೀತಾರೆ. ಧನ್ವಂತರೇಂಗ ರುಚಿ ಧನ್ವಂತರೇರಿತರು ಅಂತ ಹೇಳುವಾಗ ಧನ್ವಂತರೇ ಅಂಗರುಚಿ ಅಂತ. ನಿನ್ನ ಅಂಗಾಂಗಗಳು ಕೂಡ ಮನೋಹರವಾಗಿದೆ, ಆಮೇಲೆ ನಮಗೆ ಬೇಕಾದ ಏನು ಬಾಕ್ಯ ಪದಾರ್ಥಗಳೆಲ್ಲ ಇರುತ್ತೆ ಅದರಲ್ಲೂ ರುಚಿಯಾಗಿ ನೀನು ಇರ್ತೀಯ. ಆದ್ರಿಂದ ಧನ್ವಂತರೇ ಅಂಗ ಅಂದ್ರೆ ನನಗೆ ಪ್ರೀತಿ ಆದವನೇ, ರುಚಿ ನೀನೇ ಎಲ್ಲದರೂ ರುಚಿ. ಯಾಕೆಂದ್ರೆ ನಮಗೆ ರುಚಿ ಬಂದಿಲ್ಲ ಅಂದ್ರೆ ಪರಮಾತ್ಮನ ಸನ್ನಿಧಾನ ಇಲ್ಲ ಅಂತ ಅಷ್ಟೇ ಅರ್ಥ. ಅದರಂತೆ ನೀನು ಕೂಡ ನಮಗೆ ಆ ರೀತಿಯಾಗಿ ಆ ಪದಾರ್ಥಗಳಲ್ಲಿ ಬಂದು ಕೂತ್ಕೊಂಡ್ಬಿಡು. ಹೇಗಿದ್ರು ನೀನು ಎಲ್ಲ ಕಡೆ ಇದ್ದೀಯಾ, ಬೇರೆ ಎಲ್ಲ ಕಡೆ ಇಲ್ಲದೆ ಇದ್ದವನಿಗೆ ಅಲ್ಲಿ ಬಂದು ಕೂಡು ಅಂದ್ರೆ ಅಯ್ಯೋ ನಂಗೆ ಅಲ್ಲೆಲ್ಲ ಬರಕ್ಕಾಗಲ್ಲಪ್ಪ, ಅದು ಜಡ ವಸ್ತು, ನಾನೇಂಗ್ ಬರ್ಲಿ ಅಂತ ಹೇಳುದು. ನೀನು ಜಡದಲ್ಲಿದ್ದೀಯಾ, ಚೇತನದಲ್ಲಿದ್ದೀಯಾ, ಲಕ್ಷ್ಮೀ ದೇವಿಯಲ್ಲಿದ್ದೀಯ, ಎಲ್ಲ ಕಡೆ ಇದೆಯಾ ನೀನು. ಆದ್ರಿಂದ ಯತ್ರ ಯತ್ರ ಗತಿರ್ಮಮೇಶ್ವರ ತತ್ರ ತೇಸ್ತಿ ಪದಾಂಬುಜಂ. ನಿನ್ನ ದಿವ್ಯವಾದ ಸನ್ನಿಧಾನ, ನಿನ್ನ ಪಾದ ಕಮಲಗಳ ಒಂದು ವ್ಯಾಪ್ತತೆ ಎಲ್ಲಿದೆ ಅಂದ್ರೆ ಪರಮಾತ್ಮ ಬರುವಾಗ ಅವನು ನಡ್ಕೊಂಡ್ ಬರ್ತಾನೆ ಅಂದ್ರೆ ಅವನು ಪಾದವನ್ನೇ ಅಲ್ಲಿ ಇಟ್ಬಿಟ್ಟಿರ್ತಾನೆ. ಇದೇನ್ರಿ ಮೈಸೂರು ಪಾಕ್ ಮೇಲೆ ಬಂದು ಪರಮಾತ್ಮ ಕಾಲಿಟ್ಟಿದಾನ ಅಂದ್ರೆ
ಅಲ್ಲರಿ, ಪರಮಾತ್ಮನ ಪಾದದಿಂದ ಬಂದ ಗಂಗೆಯನ್ನೇ ನಿತ್ಯ ತೀರ್ಥ ಅಂತ ಕುಡಿತೀವಂತೆ, ಮೈಸೂರು ಪಾಕ್ ಮೇಲೆ ದೇವರ ಪಾದ ಇಟ್ಟರೆ ಅದೇನು ಧೂಳು ಬರುತ್ತಾ? ಅದು ಪವಿತ್ರ ಆಗುತ್ತೆ. ಪರಮಾತ್ಮನ ಪಾದ ಸ್ಪರ್ಶ ಆಗಿದ್ದರೆ ಅದಕ್ಕೆ ಇನ್ನಿಷ್ಟು ಪಾವಿತ್ರ್ಯ ಬರುತ್ತೆ. ಅದಕ್ಕೆ ಅದ್ರ ಮೇಲೆ ನೀನು ಪಾದ ಇಟ್ಬಿಡು, ನೀನು ಬಂದಲ್ಲಿ ಕೂತ್ಕೊಂಡ್ಬಿಡು. ಆವಾಗ ನಾನು ಏನು ತಿಂದೆ ಅನ್ಕೊಳ್ತೇನೆ ಅಂದ್ರೆ ಮೈಸೂರು ಪಾಕ್ ತಿಂದಿದ್ದಲ್ಲ, ಪರಮಾತ್ಮನನ್ನೇ ತಿಂದೆ ಅಂತ ನಾವು ತಿಳ್ಕೊಳ್ತೀವಿ. ಯಾಕೆಂದ್ರೆ ಉಪನಿಷತ್ತು ಗೀತೆ ಅದನ್ನೇ ಹೇಳ್ತಾ ಇದೆ, ಭಗವಂತನನ್ನೇ ನಾವು ತಿನ್ನೋದು. ಯಾಕೆಂದ್ರೆ ಅನ್ನ ಅಂದ್ರೆ ವಾಸುದೇವನು ಅನ್ನದಳು ನಾನಾ ಸುಭಕ್ಷಗಳು ಅಂತ ಹೇಳುವಾಗ ಪರಮಾತ್ಮನೇ ವಾಸುದೇವನೇ ಅನ್ನದಲ್ಲಿದ್ದಾನೆ. ನಾವು ಅನ್ನ ತಿನ್ನೋದು ಅಂದ್ರೆ ಅದು ವಾಸುದೇವನನ್ನೇ ತಿನ್ನೋದು ಅಂತ. ಯಾಕೆ ಅಂದ್ರೆ ಆ ಅನ್ನ ತಿಂದಾಗ ನಮಗೆ ಹೊಟ್ಟೆ ತುಂಬತ್ತೆ, ಸಂತೃಪ್ತಿ ಕೊಡತ್ತೆ, ದೇಹಕ್ಕೆ ಬಲ ಕೊಡತ್ತೆ. ಅನಂತರದಲ್ಲಿ ನಮಗೆ ಹಸಿವೆ ಎಲ್ಲ ಹೋಗುತ್ತೆ. ಈ ಎಲ್ಲ ಗುಣಗಳು ಅದು ಜಡವಾದ ಅನ್ನಕ್ಕಿದೆಯಾ ವಿಚಾರ ಮಾಡಿ. ಈ ಅನ್ನ ಯೋಚನೆ ಮಾಡುತ್ತಾ, ಇವನು ಚೆನ್ನಾಗಿ ಮಣ ಹೊಡಿತಾ ಇದ್ದಾನೆ, ಇವನು ಹೊಟ್ಟೆಯಲ್ಲಿ ಹೋಗಿ ಹಸಿವೆ ಕಡಿಮೆ ಮಾಡಬೇಕು ಅಂತ ಅದಕ್ಕೆ ಯೋಚನೆ ಬರುತ್ತಾ? ಏನ್ ತಿಂತಿರೋ ಅದಕ್ಕೆ ಗೊತ್ತಿಲ್ಲ, ಏನ್ ಮಾಡಬೇಕು ಅಂತ ಅದಕ್ಕೆ ಗೊತ್ತಿಲ್ಲ. ಹಾಗಾದರೆ ಅನ್ನದಲ್ಲಿ ಅನ್ನನಾಮಕನಾದ ಪರಮಾತ್ಮ ಇದ್ದಾನೆ. ಆದ್ರಿಂದ ದೇವರನ್ನ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ 5 ಕೋಶಗಳಲ್ಲಿರುವ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಪರಮಾತ್ಮನ ಈ 5 ರೂಪಗಳು ಅಲ್ಲಿ ನಿಯಾಮಕವಾಗಿದೆ. ಆದ್ರಿಂದ ನಮಗೆ ಅನ್ನ, ಅನಂತರದಲ್ಲಿ ಪ್ರಾಣ, ಅನಂತರದಲ್ಲಿ ಮನಸ್ಸು, ಇವೆಲ್ಲ ಮನುಷ್ಯರಿಗೆ ವಿಶೇಷವಾಗಿ ಕೊಟ್ಟಿದೆ. ಈ ಜಡದಲ್ಲಿ ಅನ್ನಮಯ, ಪ್ರಾಣಮಯ ಎಲ್ಲ ಇದೆ. ಈ ಜಡ ಪದಾರ್ಥಕ್ಕೆ ಅನ್ನ ತಿನ್ನಕ್ಕಾಗತ್ತಾ? ಇಲ್ಲ. ಅದಕ್ಕೆ ಪ್ರಾಣಶಕ್ತಿ ಇಲ್ಲ. ಪ್ರಾಣ ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳ ವ್ಯಾಪಾರ ಇಲ್ಲ. ಜಡಕ್ಕೇನಿದೆ? ಒಂದು ಸಣ್ಣ ಕ್ರಿಯೆ, ಅದು ಯಾವುದೋ ಗಾಳಿ ಅಲ್ಲಾಡಿದರೆ ಅಥವಾ ಫ್ಯಾನ್ ತಿರುಗಿಸಿದ್ರೆ ಇನ್ನೇನು ಬಟ್ಟೆ ಅಲ್ಲಾಡುತ್ತೆ ಅಷ್ಟೇ. ನಮ್ಮಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಕೊನೆಗೆ ಆನಂದಮಯ, ಇವೆಲ್ಲ ಯಾವ 3 ಕೊಟ್ಟಿದ್ದು ಅಂದ್ರೆ ವಿಜ್ಞಾನ ತಗೊಳಿಕ್ಕೆ ಅಂತ. ಅಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ ಯಾಕೆ ಕೊಟ್ಟಿದೆ ನಿಂಗೆ ಅಂದ್ರೆ ನನ್ನನ್ನು ತಿಳ್ಕೊಳ್ಳೋದಕ್ಕೆ ವಿಜ್ಞಾನಮಯ ಆಗುವಂತಾನೆ ದೇವರು. ವಿಜ್ಞಾನಮಯ ಆದರೆ ಮುಂದೆ ಆನಂದಮಯ. ನಾವು ಅಜ್ಞಾನಮಯ ಆದರೆ ದುಃಖಮಯ ಆಗ್ಬಿಡ್ತೇವೆ. ನಮ್ಗೇನು ಗೊತ್ತಿಲ್ಲ ಅಂದ್ರೆ, ಏನು ಗೊತ್ತಿಲ್ಲದೆ ಇದ್ದದ್ರಿಂದಲೇ ಸಮಾಜದಲ್ಲಿ ಎಷ್ಟು ದುಃಖಕ್ಕೆಲ್ಲ ಒಳಗಾಗ್ಬಿಡ್ತೇವೆ. ಹಾಗಿರುವಾಗ ನಾವು ಜ್ಞಾನಮಯ ಆದರೆ ಅವಾಗ ನಾವು ಆನಂದಮಯರಾಗ್ತೇವೆ. ಆದ್ರಿಂದ ಪರಮಾತ್ಮ ನಮಗೆ ಆ ರೀತಿಯಾಗಿ ನಮ್ಮ ಇಂದ್ರಿಯಗಳಲ್ಲಿದ್ದವನು ವ್ಯಾಪಾರವನ್ನು ಮಾಡಿಸಿ ಅದೆಲ್ಲವನ್ನು ಮಾಡೋಣದರಿಂದ, ಸ್ವಾಮಿ ನಾನು ನಿನ್ನನ್ನ ನೆನೆದಿಲ್ಲ ಅಂತ ನೀನು ಹೇಳಬೇಡ, ನನ್ನ ಮನಸ್ಸು ಎಲ್ಲೆಲ್ಲಿ ಹೋಗ್ತದೆ ನೀನೇ ಅಲ್ಲಿ ಬಂದು ಕೂತ್ಕೊಂಡ್ಬಿಡು, ಆವಾಗ ನನ್ನ ಮನಸ್ಸು ನಿನ್ನನ್ನೇ ನೆನೆದಂತೆ ಆಯಿತು. ಆದ್ದರಿಂದ ನೀನು ಯಾವುದೇ ಕಾರಣಕ್ಕೆ ನಿನ್ನ ಮನಸ್ಸು ಚಂಚಲ, ಯಾವ್ದಾದರೂ ವಿಷಯಗಳ ಕಡೆ ಹಾಕ್ತಾ ಇದೆಯಾ, ಅದಕ್ಕೆ ನೀನು ಆ ಥರ ಕೇಳಿದ್ರೆ ನಿನ್ನ ಮನಸ್ಸಿಗೆ ಬರಲ್ಲ ಅಂತ ಹೇಳಬೇಡ. ಯಾಕೆ ಅಂದ್ರೆ ನೀನು ಅಲ್ಲೆಲ್ಲ ಕಡೆಯಲ್ಲೂ ಕೂಡ ನೀನು ಬಂದೇ ಬರ್ತೀಯ, ಅಲ್ಲಿ ಇದ್ದೇ ಇರ್ತೀಯ. ನಾವು ಬಾಪ ಅಂತ ಕೇಳಿದ್ರೆ ಬರದೇ ಇರ್ತಾನ ದೇವರು. ನಾವು ಪೂಜೆ ಮಾಡುವಾಗ ದೇವರೇ ನಾವು ಅಲ್ಪರು, ನಾವೇನು ಬ್ರಹ್ಮದೇವ್ರ ತರ, ಲಕ್ಷ್ಮೀ ದೇವ್ರ ತರ ಪೂಜೆ ಮಾಡಕ್ಕಾಗಲ್ಲ ನಮ್ಗೆ, ನಾವು ಅಲ್ಪ ಶ್ರದ್ಧೆ, ಅಲ್ಪ ಜ್ಞಾನ ಪೂಜೆ ಮಾಡ್ತೇವೆ. ಆದ್ರಿಂದ ನೀನು ಬಂದು ಇಲ್ಲಿ ನೆಲೆಸು ಅಂತ ಘಂಟಾನಾದ ಮಾಡಿದರೆ ತಕ್ಷಣ ಪರಮಾತ್ಮ ಬಂದ್ಬಿಡ್ತಾನೆ. ಯಾಕೆ ಅಂದ್ರೆ ಅವನು ಏನು ಭಾರಿ ಪೂಜೆ ಮಾಡ್ತೀವಿ ಅಂತಲ್ಲ, ಅಥವಾ ನಮ್ಮಲ್ಲಿ ಅಂತ ಭಕ್ತಿ ಇದೆ ಅಂತ ಅಲ್ಲ, ಪಾಪ ಇವನು ಉದ್ಧಾರ ಆಗ್ಬೇಕಲ್ಲ, ಕರೆದಾಗ ಬರಬೇಕು ಅಂತ ಬರ್ತಾನೆ ಪರಮಾತ್ಮ. ಆ ತರಹ ನಿನ್ನನ್ನು ಸ್ತೋತ್ರ ಮಾಡ್ಲಿಕ್ಕೆ ಹೋದಾಗ ನಿನಗೆ ಬಹಳ ಅದು ಪ್ರಿಯ. ಮತ್ತೆ ನನಗೆ ನಿನ್ನ ಸ್ತೋತ್ರ ಮಾಡೋದು ಅಂದ್ರೆ ನಮಗೂ ಇಷ್ಟ ಆಗ್ಬೇಕು. ಒಬ್ಬ ನಿಜವಾದ ಭಕ್ತನಿಗೆ ಪರಮಾತ್ಮನ ಸ್ತೋತ್ರವನ್ನು ಮಾಡೋದು ಅವನಿಗೆ ಇಷ್ಟ ಆಗಬೇಕು. ಅನಂತರದಲ್ಲಿ ಅವನ ಮಹಿಮೆಯನ್ನು ಕೇಳೋದು ಇಷ್ಟ ಆಗ್ಬೇಕು. ಆವಾಗಲೇ ಅವನು ನಿಜವಾದ ಭಕ್ತ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ, ಪ್ರೀತಿರಸ್ತಿ ಮಮಾಪಿ ಸಂಸ್ತುತಿ ಮಾತ್ರ ಏವ ವಿನೋದತಃ ಆವಯೋತ್ತಮ ಶೀಲಯೋರಿಹ ಮಂದಿರೇ ನವಿಯೋಗತ. ಪರಮಾತ್ಮ ಸ್ತೋತ್ರ ಪ್ರಿಯನಾಗಿದ್ದಾನೆ ಅಂದ್ರೆ ಅವನಿಗೆ ಅದೊಂದೇನೋ ಒಂದು ರೀತಿಯಾದ ದೌರ್ಬಲ್ಯ ಅಂತ ತಿಳ್ಕೊಬ. ಈ ಕೆಲವರ ದೇವರನ್ನ ಸ್ತೋತ್ರ ಮಾಡ್ತಾರೆ ಅಂದ್ರೆ ದೇವರಿಗೆ ನೋಡಿ ಎಲ್ಲರ ಹತ್ರ ಹೊಗಳಿಸ್ಕೊಳ್ಬೇಕು ಅಂತ ಆಸೆ, ಅವನಿಗೆ ಅದೇ ಒಂದು ದೊಡ್ಡ ಸ್ತೋತ್ರ ಪ್ರಿಯತ್ವ ದೋಷ ಅಂತಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಿನಗೆ ಇದೊಂದು ವಿನೋದ. ಈಗ ಸಣ್ಣ ಮಗು ಬಂದು ಗುರುಗಳೇ ಒಂದು ಶ್ಲೋಕ ಹೇಳ್ತೀನಿ ಅಂದ್ರೆ ಹೇಳಪ್ಪ ಅಂತ ಹೇಳ್ತಾರೆ. ಅದು ತನ್ನ ಬಗ್ಗೆನೇ ಹೇಳಿದ್ರೆ ಚೆನ್ನಾಗಿ ಹೇಳಿದೆ ಅಂತ ಹೊರತಾಗಿ ಮಗು ನನ್ನ ಉಬ್ಬಿಸ್ಬಿಟ್ಟಿದೆ ಅಂತ ಹೇಳಿ ಅವ್ನ ಯಾರ ತಿಳ್ಕೊತಾರೆ. ಆದ್ರೆ ಆವಯೋ ನಮಗೆ ವಿನೋದತಃ, ನಾವು ಸ್ತೋತ್ರ ಮಾಡೋದು ನಿನಗೆ ಇಷ್ಟ. ಯಾಕೆ ಅಂದ್ರೆ ಯಾರು ನಿಂಗೆ ಸ್ತೋತ್ರ ಮಾಡೋರೇ ಗತಿ ಇಲ್ಲ, ನಾವೇ ನಿಂಗೆ ಸಿಗಾಕೊಂಡಿದ್ದೀವಿ ಅದಕ್ಕೆ ಅಂತ ನೀನು ಸ್ತೋತ್ರ ತಗೊಳ್ಳೋದಲ್ಲ. ರಮಾ ಬ್ರಹ್ಮಾದಿಗಳೇ ನಿತ್ಯದಲ್ಲಿ ನಿನ್ನನ್ನು ಸ್ತೋತ್ರ ಮಾಡೋರು ಇದ್ದಾರೆ, ನಾವೆಲ್ಲಿ ಸ್ತೋತ್ರ ಮಾಡ್ತೀವಿ. ಆದ್ರೆ ನಮ್ಮ ಸ್ತೋತ್ರವನ್ನು ನೀನು ಸ್ವೀಕಾರ ಮಾಡ್ತೀಯ. ಯಾಕೆ ಅಂದ್ರೆ ಮಕ್ಕಳು ತೊದಲು ನುಡಿಗಳಿಂದ ಮಾತನಾಡ್ತಾ ಇದ್ರೆ ತಂದೆ ತಾಯಿಗಳು ಇಷ್ಟಪಟ್ಟು ಅಯ್ಯೋ ನಮ್ಮ ಮಗು ಎಷ್ಟು ಚೆನ್ನಾಗಿ ಹೇಳ್ಬಿಡ್ತು ಅಂತ ಖುಷಿ ಪಡ್ತಾರೆ. ಅದ್ಬಿಟ್ಟು ಏನೋ ನಿಂಗೆ ಸರಿಯಾಗಿ ಹೇಳಕ್ ಬರಲ್ಲ, ಹೇಳ್ತೀಯ ಹೋಗಂತ ಬೈತಾರ ಅವರು. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ. ನೋಡಿ ಅದನ್ನೇ ಜಗನ್ನಾಥ. ಸಣ್ಣ ಮಕ್ಕಳು ಮಾತಾಡ್ತಾ ಇದ್ರೆ ಏನು ಹೇಳ್ತಾ ಇದ್ರೆ ಆ ತಾಯಿ ಅವಳು ಬೇರೆ ಎಲ್ಲ ಅಪ್ಪನಿಗೆ ಅವೆಲ್ಲ ಇಷ್ಟ, ಸರಿಯಾಗಿ ಮಾತಾಡುವ ಮಾತ, ಆ ತಾಯಿ ವಾತ್ಸಲ್ಯ ಜಾಸ್ತಿ. ಅದಕ್ಕೆ ಜೇನುತುಪ್ಪ ಅನ್ನು ಅಂದ್ರೆ ಜೀಪಪ್ಪ ಅಂತದ, ಏನ್ ಪಪ್ಪ ಏನಂತ ಅದು ಹೇಳಕ್ಕೆ ಬರಲ್ಲ. ಆ ತಾಯಿ ಖುಷಿ ಆಗ್ಬಿಟ್ಟು ನಮ್ಮ ಮಗು ನೋಡ್ರಿ ಜೇನುತುಪ್ಪ ಅಂತ ಹೇಳಿತು ಖುಷಿ ಆಗ್ತದೆ. ಅದು ನೋಡಿದ್ರೆ ಜೀಪಪ್ಪ ಅಂತ ಯಾವುದೇ ಹೇಳ್ತಾ ಇತ್ತು.
ಆದ್ರೆ ಯಾಕೆ ಅಂದರೆ ಅದು ತೊದಲು ನುಡಿಗಳು ತಾಯಿಗೇನು ಇಷ್ಟ ಆಗುತ್ತೆ, ಬೇರೆಯವರಿಗೆಲ್ಲ. ಅದಕ್ಕೆ ನೀನು ನಮ್ಮನ್ನೆಲ್ಲ ತಾಯಿ ಅಲ್ಲ ಸ್ವಾಮಿ ನೀನು. ಅದು ನಾವು ಸ್ತೋತ್ರ ಮಾಡುವಾಗ ಪ್ರೀತಿರಸ್ತಿ ತವಾಪಿ ಸಂಸ್ತುತಿ ಮಾತ್ರ ಏವ. ನೀನನ್ನು ಸ್ತೋತ್ರ ಮಾಡಿದ ಕೂಡ ಭಾರಿ ಖುಷಿ ಆಗ್ಬಿಡತ್ತೆ. ಅದಕ್ಕೆ ದೇವರ ಹತ್ರ ಬಂದು ಸ್ತೋತ್ರ ಮಾಡೋದನ್ನು ಕಲ್ತ್ಕೋಬೇಕು. ಅದಕ್ಕೆ ಅಲ್ಲೆಲ್ಲ ಸ್ತೋತ್ರಗಳು ಹಾಕಿರ್ತಾರೆ ದೇವಸ್ಥಾನದಲ್ಲಿ, ನಾವು ಅದೆಲ್ಲ ನೋಡೋದೇ ಇಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಸ್ತೋತ್ರ ಮಾಡ್ಬೇಕು ಅಂತ ಬಂದು ಇದಕ್ಕೆ ಪುಸ್ತಕ ತಂದಿಲ್ಲ, ಅದಕ್ಕೆ ಅಲ್ಲೇ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ ಎಲ್ಲ. ರಾರ್ ಬಿಡೋ ರಾಯರ ಸ್ತೋತ್ರ, ಇನ್ನೊಂದ್ ಕಡೆ ಶ್ರೀಪಾದ ರಾಯರ್ ಮಾಡೋದಕ್ಕೆ ಹೋದ್ರೆ ಅವರು ಪಂಚಕಗಳು ಹಾಕ್ಬಿಟ್ಟಿರ್ತಾರೆ. ಅದನ್ನು ಪಾರಾಯಣ ಮಾಡಪ್ಪ ನೋಡು ಅಂದ್ರೆ ಅದು ನೋಡಲ್ಲ, ಮೊಬೈಲ್ ನೋಡ್ಬಿಟ್ಟು ಕೊಡ್ತಾರೆ. ಅದಕ್ಕೆ ಪ್ರೀತಿರಸ್ತಿ ತವಾಪಿ ಸಂಸ್ತುತಿ ಮಾತ್ರ ಏವಾ. ಬರೀ ಸ್ತೋತ್ರ ಮಾಡಿಬಿಟ್ರೆ ಸಾಕು. ಕೆಲವೊಮ್ಮೆ ಆ ಸ್ತೋತ್ರದಲ್ಲಿ ಭಕ್ತಿ ಇಲ್ಲದೆ ಇರ್ಬೋದು, ಅಥವಾ ಇನ್ನೇನೋ ಇದ್ರೂ ಕೂಡ ಪರಾಯಲ ಪಾಪ ಮುಂದೆ ಭಕ್ತಿ ಬರುತ್ತೆ ಅಂತ ಹೇಳಿ ಅಲ್ಲಿ ಅವ್ರಿಗೆ ಅಭ್ಯಾಸ ಮಾಡಿಸ್ಲಿ ಅಂತ ದೇವ್ರು ಹೇಳ್ತಾರೆ. ಊಟ ಮಾಡ್ಬೇಕಾದ್ರೆ ಮಕ್ಕಳೆಲ್ಲ ಊಟ ಮಾಡಲ್ಲ ಬರಲ್ಲ ಅಂತ ಇರ್ತಾರೆ. ಪರಾಯಲ್ ಬಂದು ತಟ್ಟೆ ಮುಂದೆ ಕೂತ್ಕೊ ಅಂತ ಹೇಳ್ತಾರೆ. ತಟ್ಟೆ ಮುಂದೆ ಕೂತ್ಕೊಂಡ್ಕೊಳ್ಳಿ ಯಾವುದೋ ಒಂದು ಇಷ್ಟ ಆಗತ್ತೆ, ಅದು ಒಂದಾದ್ರೂ ತಿಂತಾವಲ್ಲ, ಮುಂದೆ ಇಡೀ ಖಾಲಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದು ಬಿಟ್ಟು ಊಟ ಮಾಡಕ್ಕೆ ಬರಲ್ಲ, ಬರಬೇಡ್ಬಿಡು, ರೂಮಲ್ಲೇ ಕೂತ್ಕೊಂತ ಯಾರಾದ್ರು ಹೇಳ್ತಾರ? ತಾಯಂದ್ರೆಲ್ಲ ಹಿಂದೆ ಹೇಳ್ತಾರೆ, ಅಮ್ಮ ನಮ್ಮ ರಾತ್ರಿ ಊಟ ಇಷ್ಟ ಇಲ್ಲ ಮಲ್ಕೊಂತೇವೆ ಹಂಗೆ ಅಂದ್ರೆ ಸುಮ್ಮನೆ ಬಾಯಿ ಎಂಜಲ ಮಾಡು ಅಂತ ಹೇಳ್ತಾ ಇದ್ರು ನಿಂಗೆ. ಇವಾಗ ಮಕ್ಕಳ್ತೇವೆ ಅಂದ್ರೆ ಅಯ್ಯೋ ಮೊದಲು ಮಲ್ಕೋಪ, ನಿಂಗೆ ಅಡಿಗೆ ಮಾಡಿ ಸಾಕಾಗಿದೆ ಅಂತ ತಾಯಿ ಬಾಯಿ ಎಂಜಲ ಮಾಡಿದ್ರೆ ಅನ್ನ ನೋಡ್ಕೊಳ್ಳಿ ಹಸಿರು ಶುರು ಆಗ್ಬಿಡತ್ತೆ. ಆಮೇಲೆ 2 ಮಣ ಹೊಡೆದು ಬಿಡ್ತಾನೆ ಅಷ್ಟೇ ಅವನು. ಅಂದ್ರೆ ಪರಮಾತ್ಮನಿಗೆ ಸ್ತೋತ್ರ ಮಾಡೋದು ಅಭ್ಯಾಸ ಮಾಡ್ಕೋ, ಅದರಲ್ಲಿ ಭಕ್ತಿ ಗಿತ್ತಿ ಆಮೇಲೆ ಬರುತ್ತೆ. ಆದ್ರಿಂದ ಸ್ತೋತ್ರ ಮಾಡ್ತೀಯಾ ಅಂದ್ರೆ ದೇವ್ರು ಬಂದು ಕೂತ್ಕೊಂಡ್ಬಿಡ್ತಾನೆ. ಅದಕ್ಕೆ ನೋಡಿ ಭೀಷ್ಮಾಚಾರ ಮಲ್ಕೊಂಡೇ ಸ್ತೋತ್ರ ಮಾಡ್ತಾ ಇದ್ರೆ ಅಲ್ಲಿ ನಿಂತ್ಕೊಂಡು ದೇವರು ಕೃಷ್ಣ ಕೂತ್ಕೊಂಡು ಎಲ್ಲ ಕೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ನಂಗೆ ಸ್ತೋತ್ರ ಮಾಡೋರು ಪಾಪ ಕೊನೆವರೆಗೂ ಕೂತ್ಕೊಂಡು ಎಲ್ಲಿ ಸ್ತೋತ್ರ ಮಾಡ್ತಾರೆ. ಬ್ಯಾಕ್ ಪೇನ್ ಬಂದು ಕೊನೆಗೆ ಹೊರಕೊಂಡು ಸ್ತೋತ್ರ ಮಾಡ್ತಾರೆ, ಮೇಲ್ ಕೂತ್ಕೊಂಡು ಸ್ತೋತ್ರ ಮಾಡ್ತಾರೆ. ಮಲಗಿ ಆದ್ರೂ ಪರವಾಗಿ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ನೋಡಿ ಇವನು ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ ಕೂತ್ಕೊಂಡು ಎದುರುಗಡೆ ಅಯ್ಯೋ ಮಲ್ಕೊಂಡು ಸ್ತೋತ್ರ ಹೇಳ್ತಾ ಇದೆಯಾ, ಆಯ್ತಪ್ಪ ಆಮೇಲೆ ಬರ್ತೀನಿ ಅನ್ಕೊಂತಾನೆ ದೇವರು. ನೀನು ಅಲ್ಲೇ ಮಲ್ಕೋ, ನಾನು ಇಲ್ಲೇ ಕೊಡ್ತೀನಿ ಅಂತ ಆ ಎದುರುಗಡೆ ಕೃಷ್ಣನನ್ನೇ ಸ್ತೋತ್ರ ಮಾಡಿದ್ದಾರೆ. ಹಾಗೆ ಪರಮಾತ್ಮ ನಮ್ಮ ಎಲ್ಲ ಗುಣ ಸ್ತೋತ್ರಗಳನ್ನ ಸ್ವೀಕಾರ ಮಾಡಿ ಅವನು ನಮಗೆ ಅನುಗ್ರಹ ಮಾಡ್ತಾನಾದ್ದರಿಂದ ಅದು ಅವನಿಗೆ ವಿನೋದ ಅಂದ್ರೆ ಸಂತೋಷದಿಂದ ಪರಮಾತ್ಮ ಸ್ತೋತ್ರ ಸ್ವೀಕಾರ ಮಾಡ್ತಾನೆ. ಕೆಲವರಿಗೆಲ್ಲ ಅವರು ಸ್ತೋತ್ರ ಮಾಡುವಾಗ ಇವ್ರಿಗಿಂತ ದೊಡ್ಡವ್ರು ನಾನು ಹೊಗಳಿದ್ರೆ ಚೆನ್ನಾಗಿರ್ತಾ ಇತ್ತು, ಇವ್ರೇನು ಹೊಗಳೋದು ಕೇಳೋದಾ ಅನ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಮುಗಿತಾ ಇಲ್ಲ ಅನ್ಕೊಂಡು ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಪರಮಾತ್ಮ ಮಾತ್ರ ಆಗಲ್ಲ. ಇದರ ಸಣ್ಣ ಪುಟ್ಟ ಧ್ರುವರಾಜ, ಆ ಪುಟ್ಟ ಪ್ರಹ್ಲಾದ್ ರಾಜ ಸ್ತೋತ್ರ ಮಾಡ್ತಾ ಇದ್ರೆ ನರಸಿಂಹದೇವರು ಎಷ್ಟು ಬ್ಯುಸಿ ಶೆಡ್ಯೂಲ್ ಅವನಿಗೆ, ಪರಮಾತ್ಮನಿಗೆ ಮೋದಿಗಿಂತ ಭಾರಿ ಬ್ಯುಸಿ ಶೆಡ್ಯೂಲ್ ದೇವರಿಗೆ. ಅವನೇನು ಎದ್ದೋಗ್ಬಿಟ್ಟ ಪರಮಾತ್ಮ, ಇಡೀ ಸ್ತೋತ್ರ ಮುಗಿಯೋರು ಅಲ್ಲೇ ಕೂತ್ಕೊಂಡಿದ್ದಾನೆ ನರಸಿಂಹ. ಯಾಕೆ ಸಣ್ಣ ಹುಡುಗ ಅಲ್ಲ ಅವನು, ಅವನೇನು ಸ್ತೋತ್ರ ಮಾಡೋದು? ನನ್ಗೆ ಬ್ರಹ್ಮದೇವ್ರ ಸ್ತೋತ್ರ ಮಾಡಿದ್ರು ಕೇಳ್ತೇನೆ, ನಾನು ಲಕ್ಷ್ಮೀ ಸ್ತೋತ್ರ ಮಾಡಿ. ನೋಡ್ರಿ, ಯಾವ ಒಂದು ಸಣ್ಣ ಮಗು ಭಕ್ತಿನ ಸ್ತೋತ್ರ ಮಾಡಿದ್ರು ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ ದೇವ್ರು. ಎಲ್ಲ ಮುಗಿದ್ಮೇಲೆ ಆಯ್ತೇನಪ್ಪ ಸ್ತೋತ್ರ ಹೊಡಲ್ಲ ಅಂತಾನೆ. ಅವನೇನು ಅದು ಬಿಟ್ಟು ಹೋಗ್ಬೇಕು ಬೇಗ ಅಂತ ಎಲ್ಲ ಅವಸರ ಇಲ್ವೇ, ನಮ್ದೇ ಅವಸರ ಮುಗಿಸ್ಲಾ ಅಂತ ನಾವು ಮಾಡ್ಬೇಕಷ್ಟೇ. ಹೀಗೆ ಪರಮಾತ್ಮನಿಗೆ ಸ್ತೋತ್ರ ಮಾಡೋರು ಅಂದ್ರೆ ಅವನಿಗೆ ತುಂಬಾ ಪ್ರೀತಿ ಅವ್ರ ಮೇಲೆ. ಆ ಪ್ರೀತಿ ಯಾಕೆ ಅವ್ರು ಹೊಗಳ್ತಾರೆ ಅಂತಲ್ಲ, ದೇವರಿಗೆ ಹೊಗಳಿಸ್ಕೊಂಡು ಉಬ್ಬಿ ಮೇಲಕ್ಕೆ ಹೋಗ್ಬೇಕಾಗಿಲ್ಲ, ಅವನು ಆಲ್ರೆಡಿ ಮೇಲೆ ಇದ್ದಾನೆ. ನಾವಾದ್ರೆ ಕೆಳಗೆ ಇರ್ತೀವಿ, ಉಬ್ಬಿದ ಕೂಡ ಮೇಲೆ ಇನ್ನು ಹೇಳಿ ಅಂತ ಹೇಳ್ತಾ ಇರ್ತಾರೆ. ಕೆಲವರು ಇನ್ನು ಅದು ಬಿಟ್ಬಿಟ್ರೆ ಇದು ಹೇಳಿ ಅಂತ ಹೇಳ್ತಾ ಇರ್ತಾರೆ. ಹಾಗಲ್ಲ ಪರಮಾತ್ಮ. ಆದ್ರಿಂದ ಯಾಕೆ ನೀನು ಬರ್ತೀಯಾ, ಯಾಕೆ ನಮ್ಮ ಸ್ತೋತ್ರ ಕೇಳಿತೀಯಾ ಅಂತ ಹೇಳಿದ್ರೆ ವಿನೋದತಃ. ನೋಡಿ, ಪರಮಾತ್ಮನಿಗೆ ಒಂದು ವಿನೋದಕ್ಕೋಸ್ಕರ ಸಣ್ಣ ಮಕ್ಕಳು ಹೇಳ್ತಾ ಇದ್ರೆ ಕೇಳಬೇಕಪ್ಪ ಅಂತಿರತ್ತೆ. ಆ ತರಹ ನೀನು ನಮ್ಮ ಸ್ತೋತ್ರಗಳನ್ನು ಕೇಳ್ತೀಯಾ ಹೊರತು ಅದು ಬಿಟ್ಟು ನಾವೇನು ದೇವರ ಸ್ತೋತ್ರ ಮಾಡಿ ಅಂತೂ ದೇವರನ್ನ ಉಬ್ಬಿಸ್ಬಿಟ್ಟೆ ಚೆನ್ನಾಗಿ, ಅವನನ್ನ ಸ್ತೋತ್ರ ಮಾಡಿ ಕೆಳಗೆ ಹಾಕ್ಬಿಟ್ಟೆ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಯಾವ ಲಕ್ಷ್ಮೀದೇವಿ ಸ್ತೋತ್ರ ಮಾಡಿದ್ರೇ ದೇವ್ರು ಉಬ್ಬಿಲ್ಲಂತೆ, ಇನ್ನು ನಾವೇನು ಅಬದ್ಧ ಸ್ತೋತ್ರ ಮಾಡಿಬಿಟ್ರೆ ದೇವ್ರು ಉಬ್ಬಿ ಬಿಡ್ತಾನ? ಅವನ ಉಬ್ಬಿಸಿ ಮೇಲಕ್ಕೆ ಕೊಡಿಸ್ಬಿಡ್ತೇವ? ಪರಮಾತ್ಮ ವಾಸ್ತವ ಪ್ರಿಯ, ಸ್ತೋತ್ರ ಪ್ರಿಯ. ಅಂದ್ರೆ ಇವನು ನನ್ನನ್ನ ಒಲಿಸಿಕೊಳ್ಳುವ ಉಪಾಯ ಅರಿತಿದ್ದಾನೆ, ಅದಕ್ಕೆ ಬಂದು ನಾನು ಸ್ತೋತ್ರ ಕೇಳಬೇಕು ಅಂತ. ಹಾಗೆ ಅವ್ರು ಹೇಳ್ತಾ ಇದ್ದಾರೆ, ಅಂತಹ ಸ್ವಾಮಿ ನೀನು ನಮಗೆ ಈ ತರ ಅನುಗ್ರಹ ಮಾಡ್ತಾ ಇದೆಯಾ. ಆವಯೋ ಸಮಶೀಲಯೋರಿಯೋ ಮಂದಿರೇ ನವಿಯೋಗ. ಬೇರೆಯವರೆಲ್ಲ ಸ್ವಲ್ಪ ಕೂತ್ಕೋತಾರೆ, ಬೋರ್ ಬಂದ್ರೆ ಅಯ್ಯೋ ಸಾಕಪ್ಪ ಅಂತ ಎದ್ದೋಗ್ಬಿಡ್ತಾರೆ. ನೀನು ಹೇಳೋ ಹಾಗಿಲ್ಲ, ನಾನು ಹೇಳೋ ಹಾಗಿಲ್ಲ. ಯಾಕಂದ್ರೆ ನಾವಿಬ್ರು ಒಟ್ಟಿಗೆ ಈ ದೇಹದಲ್ಲಿ ಒಟ್ಟಿಗೆ ಕೂತಿದ್ದೀವಿ. ನೀನು ಬೇರೆ ಕಡೆ ನಮ್ಮನ್ನ ಹೇಳ್ಕೊಂಡು ಹೋದ್ರೆ ಅಲ್ಲೂ ನೀನು ಇದೀಯಾ, ಅಲ್ಲೂ ನಾನು ಬರ್ತೇನೆ. ಮೋಕ್ಷಕ್ಕೆ ಹೋದ್ರೆ ಅಲ್ಲೂ ಇದೆಯಾ. ಆವಯೋ ಸಮಶೀಲಯೋರಿಹ ಮಂದಿರೇ ನವಿಯೋಗತಾ. ನನ್ ಬಿಟ್ಟು ನೀನಿರಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನನ್ನ ಮೇಲೆ ಪ್ರೀತಿ ನಿಂಗೆ ಅಷ್ಟೇ ಪಾಪ. ಈಗ ಮಗುವನ್ನು ಬಿಟ್ಟು ತಾಯಿಗೆ ಇರಕ್ಕಾಗಲ್ಲ, ಇರ್ತಾಳೆ. ಮಗು ಮಾತ್ರ ತಾಯಿನ ಬಿಟ್ಟು ಇರಕ್ಕಾಗಲ್ಲ. ಆದ್ರೆ ಮಗುವಿನ ಬಿಟ್ಟು ತಾಯಿ ಯಾಕೆ ಇರಕ್ಕಾಗಲ್ಲ ಅಂದ್ರೆ ಆ ಮಗುವಿನ ಮೇಲೆ ಜೀವ, ಅವಳು ಪ್ರಾಣ, ಪಂಚ ಪ್ರಾಣ ಅವಳು. ಅಯ್ಯೋ ನನ್ ಮಗು ಅಂತ ಹೇಳ್ತಾರೆ. ಹಾಗೆ ವಾತ್ಸಲ್ಯ ಅಷ್ಟೇ ಹೊರತಾಗಿ ಈ ಮಗು ಹುಟ್ಟೋಕ್ಕಿಂತ ಮುಂಚೆ ತಾಯಿ ಇದ್ದಿಲ್ವ ಅವಳು? ಮದುವೆ ಹಾಕೋ ಮುಂಚೆ, ಗಂಡ ಬರೋಕ್ಕಿಂತ ಮುಂಚೆ ಮಗು ಇದ್ದಿಲ್ಲಲ್ಲಪ್ಪ. ಹಾಗೆ ಪರಮಾತ್ಮನಿಗೆ ನಾವೆಲ್ಲ ಜೀವರಾಶಿಗಳು ಈ ಸೃಷ್ಟಿಗೆ ಬಂದಾಗ ನಾವು ಅವನ ಮಕ್ಕಳು ಅಷ್ಟೇನೆ. ಆದ್ರೆ ನಾವು ಮುಂಚೆನೂ ಇದ್ದಿಲ್ಲ, ಆಮೇಲೂ ಇರಲ್ಲ.
ಆಮೇಲೆ ಮೋಕ್ಷದಲ್ಲಿ ಇದ್ದರೂ ಬೇರೆ ತರ ಇರ್ತೀವಿ. ಆದರೂ ಪರಮಾತ್ಮ ಮಕ್ಕಳಂತೆ ನಮ್ಮನ್ನ ಅವನು ಜೊತೆಗೇ ಇರ್ತಾನೆ. ಆದರೆ ಪರಮಾತ್ಮನ ಮಕ್ಕಳಾದ ನಮಗೂ ಪರಮಾತ್ಮನಿಗೂ ಅವಿನಾಭಾವ ಸಂಬಂಧ ಇದೆ. ಆದರೆ ನಿಜವಾದ ಮಕ್ಕಳಿಗೂ ನಮ್ಮ ಔರಸ ಪುತ್ರರಿಗೂ ನಮಗೂ ಸಂಬಂಧ ಇಲ್ಲ. ಯಾಕೆ ಅಂದ್ರೆ ಅವರೊಂದು ಋಣಕ್ಕಾಗಿ ಬಂದಿರ್ತಾರೆ. ಆ ಋಣ ಮುಗಿದೋಯ್ತು ಅಂದ್ರೆ ಮುಗಿದೋಯ್ತು ಅಷ್ಟೇ. ಅದಕ್ಕೆ ಯಾರೋ ಒಬ್ಬ ಗುರುಗಳು ಬಂದು ತನ್ನ ಶಿಷ್ಯನಿಗೆ ಹೇಳಿದ್ರಂತೆ, ನಿನ್ನ ಮಗು ಏನಪ್ಪಾ ಹುಡ್ತಾ ಇದೆಯಾ, ಗರ್ಭಿಣಿಯಾ? ಹೌದು ಸ್ವಾಮಿ ಗರ್ಭಿಣಿ. ಆಯ್ತು, ಆ ಮಗು ಕರ್ಕೊಂಬ. ಸಾಯಿಸ್ಬಿಟ್ರು, ಕೆಳಗಡೆ ಹಾಕ್ಬಿಟ್ರು. ಇನ್ನೊಂದು ಬಂತು, ಅದನ್ನ ಹಂಗೆ ಮಾಡಿ 3 ಆಗ್ಬಿಟ್ರು. 3 ಸಾಯಿಸ್ಬಿಟ್ರು. ಆವಾಗ ಹೆಂಡತಿ ಬಡ್ಕೊಂಡ್ಬಿಟ್ಲು. ಆ ಗಂಡ ಬಂದ್ಬಿಟ್ಟು, ಏನ್ರಿ ಗುರುಗಳೇ ನಮ್ಮ ಹೆಂಡತಿ ಬೈತಾ ಇದ್ದಾಳೆ, ಬಾಪ್ಪ ಇಲ್ಲಿ ಬಾ ಅಂತ ಹೇಳಿದ್ನು. ಆ ಬೆರಳು ಮಾತಾಡ್ಕೋರಿ ನೋಡು. ಆ ಜೀವ ಮಾತಾಡಿದ್, ನೀನೇನು ಬೇಗ ಸತ್ತೋದಿಲ್ಲ ಅಂದ್ರೆ, ಇಲ್ಲ ಇವನು ಇದ್ದಾನಲ್ಲ ನಮ್ಮಪ್ಪ, ಹೋದ ಜನ್ಮದಲ್ಲಿ ನನ್ನ ಹತ್ರ 5 ಲಕ್ಷ ಸಾಲ ತಗೊಂಡಿದ್ದ, ಅವನು ಕೊಟ್ಟಿದ್ದಿಲ್ಲ. ಅವನು ಸಾಲ ತಗೊಳ್ಳಿಕ್ಕೋಸ್ಕರ ನಾನು ಬಂದಿದ್ದೆ, ದುಡ್ಡೆಲ್ಲ ಬಂತು, ಎಸ್ಕೇಪ್ ಆಗ್ಬಿಟ್ಟೆ ಅಂತ. ನೋಡಿ ಹೇಗಿದೆ. ಎಲ್ಲಿವರೆಗೆ ಅವನು ಓದಿಸಿದ, ಮದುವೆ ಮಾಡಿದ. ಆ ನಂತರದಲ್ಲಿ ಮದುವೆ ಮಗಳ ಹೆಂಡತಿನ ಕರ್ಕೊಂಡು ವಿದೇಶಕ್ಕೆ ಕೊಟ್ಟೋಗ್ಬಿಟ್ಟ. ಅಲ್ಲಿಗೆ ಋಣ ಕಳೆದೋಯ್ತು. ಅವ್ರು ಹೇಳಿದ್ರಂತೆ, ನೋಡಿ ಇವೆಲ್ಲ ಋಣಪುತ್ರರು. ನಿನ್ನ ಸಾಲವನ್ನ ದೋಷಕ್ಕೋಸ್ಕರ ನೀನು ಕೊಟ್ಟಿಲ್ಲ. ಹೋದ ಜನ್ಮದಲ್ಲಿ ನಿನಗೆ ಇವನು ಕೊಟ್ಟಿದ್ದ ಸಾಲವನ್ನು ಅವನಿಗೆ ಬಂದಿದ್ದ ನಿನ್ನ ಮಗನಾಗಿ, ಅವನು ಋಣಪುತ್ರ. ಆದ್ರೆ ನಿಜವಾದ ಪುತ್ರ ಅದು ನಿನಗೆ ಯಾರು ಸೇವೆ ಮಾಡ್ಲಿಕ್ಕೆ ಕೊನೆ ತನಕ ಇರ್ತಾನೋ ಅವನು. ಯುಗದಲ್ಲಿ ಯಾರು ಸೇವೆ ಮಾಡ್ತಾನೆ? ಆದ್ರಿಂದ ಈ ಋಣತ್ಯಾಗೇ ಗಮಿಷ್ಯಂತಿ. ಅದಕ್ಕೋಸ್ಕರ ಅವರೇನು ಸತ್ತು ಋಣ ಕಳಿಬೇಕಾಗಿಲ್ಲ. ಇಲ್ಲೇ ವಿದೇಶದಲ್ಲಿ ಬೇರೆ ಊರಲ್ಲಿ ಇರ್ತಾರೆ, ಅಪ್ಪ ನಾವು ಫೋನ್ ಅಂದ್ರೆ ಮಾತಾಡಲ್ಲ ಅಂತಾನೆ, ಋಣ ಕಡಬೇಕು. ನಾವು ಪರಮಾತ್ಮನ ಬಿಡಕ್ಕಾಗತ್ತಾ? ಅವನು ನಮ್ಮನ್ನು ಬಿಡೋ ಹಾಗಿಲ್ಲ, ನಾವು ಅವನನ್ನು ಬಿಡೋ ಹಾಗೆ. ಯಾಕೆ ಅಂದ್ರೆ ನಮ್ಗೆ ಅವನೇ ದಿಕ್ಕು ದಸೆ ಎಲ್ಲ. ಅವನಿಗೆ ನಾವು ಪ್ರೀತಿಯ ವಸ್ತು. ಪಾಪ ಇವರು ನಾನು ಬಿಟ್ರೆ ಪಾಪ ಇವನಿಗೆ ಗತಿ ಏನು, ನಾನೇ ನೋಡ್ಕೋಬೇಕಲ್ಲ. ಒಂದು ಸಣ್ಣ ಎಲ್ಲೋ ಪಾಪ ಅನಾಥ ಒಂದು ಬೆಕ್ಕೋ ನಾಯಿ ಮರೇನೋ ಬಂದಿರತ್ತೆ, ಒಂದು ಸ್ವಲ್ಪ ದೂರ ಆಹಾರ ಹಾಕಿ ಪಾಪ ಹೋಲಿ. ಹಾಗೆ ನಮ್ಮ ಮೇಲೆ ಕರುಣೆ ದಯೆ ಅಷ್ಟೇ ಹೊರತಾಗಿ ನೀನು ಇಲ್ಲದೆ ಇದ್ರೆ ನಂಗೆ, ಬ್ರಹ್ಮದೇವರು ಇಲ್ಲದೆ ಇದ್ರೆ ದೇವ್ರಿಗೆ ಏನಾಗಲ್ಲ. ನಾವು ಯಾವ ಲೆಕ್ಕ? ಪರಮಾತ್ಮ ಬ್ರಹ್ಮದೇವರನ್ನೇ ನೀನ್ 100 ವರ್ಷ ಆಯ್ತಲ್ಲ, ಹೊಟ್ಟೋಗು, ಮತ್ತೆ ನೀನೇ ನಂಗೆ ಸಂಬಂಧ ಇಲ್ಲ, ಮುಕ್ತನಾಗಿ ಕೂತ್ಕೋ, ಇನ್ನೊಬ್ಬ ಬರ್ತಾನೆ. ಹಾಗೆ ಪರಮಾತ್ಮ ನಮಗೆ ಆವಯೋ ಸಮಶೀಲಯೋರಿವ ಇಹ ಮಂದಿರೇ ನವಿಯೋಗತ. ಈ ಹೃದಯ ಮಂದಿರದಲ್ಲಿ ನಿನ್ ಬಿಟ್ಟು ನಾನಿರಕ್ ಸಾಧ್ಯ ಇಲ್ಲ, ನನ್ ಬಿಟ್ಟು ನೀನ್ ಬಿರಕ್ ಸಾಧ್ಯ. ಹಾಗೆ ಅಂತ ನನ್ನ ಅವಲಂಬನೆ ನಿನಗಿದೆ ಅಂತ ಏನು ಕೂಡ ಅರ್ಥ ಅಲ್ಲ. ನನ್ನ ಮೇಲೆ ಪ್ರೀತಿ ನಿನಗಪ್ಪ, ಅಯ್ಯೋ ಇನ್ನು ಬಿಡಬಾರ್ದಪ್ಪ. ಅನಾಥನನ್ನ ಬಿಟ್ಬಿಟ್ರೆ ಗತಿ ಏನು? ಅವ್ನು ನಾನೇ ನಾಥ, ಜಗನ್ನಾಥ ಅಂಥೇಳಿ ನಮ್ಮಿಬ್ಬರ ಸಂಬಂಧ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ. ಈ ಹೆಂಡತಿ ಮಕ್ಕಳ ಸಂಬಂಧ ಒಂದೊಂದು ಜನ್ಮ ಬಂದಾಗ ಒಂದೊಂದು ಹೆಂಡತಿ, ಒಂದೊಂದು ಗಂಡ, ಒಂದೊಂದು ಮಕ್ಕಳು, ಇವನು ಎಷ್ಟು ಅಂತ ನೆಚ್ಕೊಂಡು ಕೂಡ್ಲಿಕ್ಕಾಗ. ಆದ್ದರಿಂದ ಇದು ನನಗೆ ಬೇಡ ಸ್ವಾಮಿ ಅಂತ ಅವ್ರು ಕೇಳ್ತಾ, ದೇವತೆ ಪದ ಪಂಕಜೇ ಮಮ ಚಿತ್ತಮೇವ ನ ಚೇತ್ತದ ಪುತ್ರ ಗಚ್ಚತಿ ತದ್ವದಸ್ವ ರಮೇಶ ಮೇದ್ಯ ಸತಾಂ ಗಣೇ. ಮತ್ತೆ ಅವರು ಕೇಳ್ತಾ ಇದ್ದಾರೆ, ನೋಡು ಸ್ವಾಮಿ, ಅವಾಗೆ ಹೇಳಿದ್ದೇನೆ ನಂಗೆ ಮೈಸೂರು ಪಾಕ ಇಷ್ಟ ಅಂದ್ರೆ ನೀನೇ ಅಲ್ಲಿ ಬಂದು ಕೂತ್ಕೋ, ನಿನ್ನನ್ನೇ ತಿನ್ಬಿಟ್ಟಿದ್ದೇನೆ, ನೀನೇ ಚೆನ್ನಾಗಿದೆಯಾ ಅಂತಲೇ ನಾನು ಅನುಸಂಧಾನ ಮಾಡಿದ್ದೇನೆ. ಆದ್ದರಿಂದ ನಿನ್ನನ್ನು ಮರೆತಿದ್ದೇನೆ, ನಿನ್ನನ್ನು ನೆನೆದಿಲ್ಲ ಅಂತ ಅಪವಾದವನ್ನ ನನಗೆ ಹೊರಸ್ಬೇಡ. ಇಷ್ಟಾಗಿಯೂ ಕೂಡ ಒಂದು ವೇಳೆ ನಿನ್ನ ಪಾದ ಕಮಲಗಳನ್ನ ನಾನು ನೆನೆಸ್ತಾ ಇಲ್ಲ, ಅದು ನಾನು ತಪ್ಪಾಗಿದೆ ಅಂತ ನನ್ನಿಂದ ನೀನೇನಾದ್ರೂ ಹೇಳೋದಾಗಿದ್ರೆ ನಾನು ಪ್ರಶ್ನೆ ಮಾಡ್ತೇನೆ, ನನ್ನ ಮನಸ್ಸು ಸ್ವತಂತ್ರನ? ಅದು ನಾನು ಹೇಳಿದಂತೆ ಎಲ್ಲಾದ್ರೂ ಕೇಳತ್ತಾ? ಕೇಳಲ್ಲ. ನೀನೇ ನನ್ನ ಮನಸ್ಸಿನ ಒಳಗಡೆ ಚಿತ್ತನಾಮಕನಾಗಿದ್ದು ಆ ಚಿತ್ತಕ್ಕೆ ಪ್ರೇರಣೆ ಮಾಡಿ ಅಲ್ಲಿ ಹೋಗು, ಅದು ಇಷ್ಟ, ಇಲ್ಲಿ ಹೋಗಿ ನಿಂಗೆ ಇದಿಷ್ಟ ಅಂತ ಎಲ್ಲ ನೀನೇ ಪ್ರೇರಣೆ ಮಾಡಿ ಆ ಮನಸ್ಸನ್ನು ಬೇರೆ ಬೇರೆ ಕಳಿಸಿ ಕೊನೆಗೆ ನೀನು ನನ್ನನ್ನು ನೆನೆದಿಲ್ಲ, ನಿನ್ನ ಮನಸ್ಸಿನಿಂದ ಬೇರೆ ಯಾವುದನ್ನು ನೆನೆದಿದೆಯಾ ಅಂತ ನಮ್ಮನ್ನ ನೀನು ಬೈತಾ ಇದೆಯಲ್ಲ. ಹಾಗಾದ್ರೆ ಯಾರು ಇದಕ್ಕೆ ಮೂಲ ಕಾರಣ? ನೀನೇ ಹೇಳಿ. ನೋಡಿ, ಇದು ದೇವ್ರ ಮೇಲೆ ಒಂದು ದೊಡ್ಡ ಆಕ್ಷೇಪ ಅವ್ರದ್ದು. ನಮ್ಮ ಮನಸ್ಸು ಸ್ವತಂತ್ರ ಅಲ್ಲ, ನಿನ್ನ ಪ್ರೇರಣೆಯಿಂದಲೇ ಅದು ಎಲ್ಲ ಕಡೆ ಅದು ಹೋಗತ್ತೆ. ಯಾಕೆ ಅಂದರೆ ಆ ಚಿತ್ತ ಮನಸ್ಸು ನಾವು ಹೇಳದಂತೆ ಕೇಳಲ್ಲ, ಅದು ಪರಮಾತ್ಮ ಹೇಳದಂತೆ ಕೇಳುತ್ತೆ. ಮನಸ್ಸಿಗೆ ಅದು ಮನೋನಿಯಾಮಕರು ಗರುಡಶೇಷ ರುದ್ರಾದಿಗಳಿದ್ದಾರೆ. ಆ ನಂತರದಲ್ಲಿ ಪ್ರಾಣದೇವರು ಮತ್ತೆ ಬ್ರಹ್ಮದೇವರು ಇದ್ದಾರೆ, ಮಹಾಲಕ್ಷ್ಮೀ ದೇವಿ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಿಯಾಮಕನಾಗಿ ನೀನೇ ಋಷಿಕೇಶ ಅಂತ ನಿನ್ನನ್ನೇ ಕರೆಯೋದಲ್ಲಪ್ಪ. ಮನಸ್ಸಿಗೆ ಪ್ರೇರಕನಾಗಿ ಆ ಮನಸ್ಸನ್ನು ಎಲ್ಲೆಲ್ಲ ಕಳಿಸ್ಕೊಡೋದು ನೀನೇ. ಆಮೇಲೆ ನನ್ನನ್ನು ನೆನೆದಿಲ್ಲ ಅಂತೇಳಿ ನನ್ನನ್ನ ಆ ಅಬ್ಜೆಕ್ಷನ್ ಮಾಡೋದು ನೀನೇ. ಹಾಗಾದ್ರೆ ನೀನು ಸರ್ವ ಪ್ರೇರಕ ಹೌದೌಲ್ಲ ಅದು ಹೇಳ್ಪಟ್ಟು ಉಂಟಾಗ ನನ್ನ ಮನಸ್ಸಿಗೆ, ಅಸ್ವತಂತ್ರವಾದ ಮನಸ್ಸಿಗೆ ಪ್ರೇರಕನಾಗಿ ಅದನ್ನು ಬೇರೆ ಬೇರೆ ಕಳಿಸಿದವನು ನೀನೇ. ಆಮೇಲೆ ಮತ್ತೆ ಹೇಳ್ತೀಯ, ನನ್ನನ್ನ ನೀನು ಆ ರೀತಿಯ ಕೆಲಸ ಮಾಡಿಲ್ಲ, ಧ್ಯಾನ ಮಾಡಿಲ್ಲ ಅಂತ ನೀನು ಹೇಳ್ತಾ ಇದೆಯಲ್ಲ, ಇದು ಕೂಡ ಸರಿಯಲ್ಲ. ಯಾಕೆ ಅಂದ್ರೆ ನಿನ್ನನ್ನು ಬಿಟ್ಟು ನನ್ನ ಮನಸ್ಸು ಎಲ್ಲಿ ಹೋಲಿಕ್ಕೆ ಸಾಧ್ಯ? ಹೇಳು. ನಿನ್ನ ಪ್ರೇರಣೆಯಿಂದಲೇ ನೀನು ಎಲ್ಲಿ ಕಳಿಸಿ ಅಲ್ಲಿ ಹೋಗಿದೆ. ಮನೆಯಲ್ಲಿ ಮಗನನ್ನು ಕರೆದು ತಂದೆ ಹೇಳ್ತಾನೆ, ಮನೆಯಲ್ಲಿ ಇವತ್ತು ಕಾರ್ಯಕ್ರಮ ಇದೆ ದೊಡ್ಡದು, ಅವ್ರ ಮನೆಗೆ ಹೋಗ್ಬಿಟ್ಟು ಈ ಪಾತ್ರೆ ತೊಗೊಂಬ.
ಆಮೇಲೆ ಮನೆಯಲ್ಲಿ ನೀ ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರೆ ನೀನೇ ಹೇಳಿದ್ಯಾ ಹೊರಗಡೆ ಅವ್ರ ಮನೇಲಿ ಏನೇ ತೊಂಬರಕ್ಕೆ, ಮನೆಯಲ್ಲಿ ಇಲ್ಲ ಅಂತ ಯಾಕೆ ಬೈತೀಯಾನೆ? ಹಾಗೆ ಪರಮಾತ್ಮ ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡುವವ. ಆದ್ರಿಂದ ನಿನ್ನ ಪ್ರೇರಣೆ ಇಲ್ಲದೆ ಅದು ಎಲ್ಲೂ ಕೂಡ ಮನಸ್ಸು ಹೋಗೋದಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಅಂದ್ರೆ ಇದರಿಂದ ಪರಮಾತ್ಮ ಸರ್ವ ಪ್ರೇರಕ ಅನ್ನೋದನ್ನು ಒಪ್ಪಿ ಆಯ್ತಲ್ಲ. ನೋಡಿ, ದೇವರನ್ನ ಒಂಥರ ಆಕ್ಷೇಪ ಮಾಡ್ತಾನೆ ಅವನ ಗುಣಗಳ ಚಿಂತನೆಯನ್ನು ಮಾಡ. ಸ್ವಾಮಿ, ನೀನು ಇಲ್ಲದೆ ಮನಸ್ಸು ಸ್ವತಂತ್ರವಾಗಿ ವ್ಯಾಪಾರ ಮಾಡುತ್ತಾ ಅದು ಮಾಡಕ್ ಸಾಧ್ಯ ಇಲ್ಲ, ಅದೊಂದು ಜಡ. ನಾನು ಕೂಡ ಹಾಗೆ. ಮುಂದೆ ಅದನ್ನೇ ಅವ್ರು ಹೇಳ್ತಾರೆ, ಯಜ್ಜಡಂ ಜಡ ತುಲ್ಯ ಮನ್ಯದತಸ್ತ್ವಮೇವಹಿ ವಸ್ತುನಃ ಸೌಖ್ಯದ ಸ್ವಮಥಾಭಿಮುಖ್ಯ ಕರಸ್ತ್ವಮೇವ ವಿಚೇದಮೇ. ಅವ್ರು ಹೇಳ್ತಾ ಇದ್ದಾರೆ, ನಾನು ಚೈತನ್ಯ ಶಕ್ತಿ ಆಗಿರ್ಬೋದು, ನನ್ನಲ್ಲಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಎಲ್ಲ ಇರ್ಬೋದು, ಆದರೆ ನನ್ನ ಮನಸ್ಸು ಜಡ ಅಲ್ಲ. ಆ ಜಡವಾದ ಮನಸ್ಸು ನಾನು ಹೇಳಿದಂತೆ ಕೇಳಲ್ಲ. ನಾನು ಹೇಳಿದಂತೆ ಕೇಳಬೇಕಾಗಿದ್ರೆ ಅದು ಆ ಥರ ಕೇಳ್ತಾ ಇದ್ರೆ ನನಗೆ ಭಾರಿ ಖುಷಿ ಆಗ್ತಾ ಇದೆ. ನೀ ಹೇಳಿದಂತೆ ಕೇಳ್ತಾ ಇದ್ದೆ. ಆದ್ರಿಂದ ನೀನೇ ಅಲ್ಲೆಲ್ಲೋ ಬೇರೆ ವಿಷಯಗಳ ಕಡೆಗೆ ಮನಸ್ಸನ್ನು ಹೋಗೋದಕ್ಕೆ ಪ್ರೇರಣೆ ಮಾಡ್ತೀಯಾ, ಮತ್ತೆ ನಮ್ಮನ್ನು ಕೇಳ್ತೀಯಾ, ಏಯ್ ನನ್ನನ್ನು ನೆಂದಿಲ್ಲ ಅಂತ ಹೇಳ್ತೀಯಾ. ಇದು ಯಾವ ನ್ಯಾಯ ಸ್ವಾಮಿ ನೀನು? ಅದು ನಿನ್ನ ಸರ್ವಪ್ರೇರಕತ್ವ ಇದೆ ತಾನೆ. ಮನಸ್ಸನ್ನು ನೀನೇ ಪ್ರೇರಣೆ ಮಾಡಿದ್ಯಾ ಅಂದಮೇಲೆ ನಂದ್ಯಾವುದೂ ತಪ್ಪಿಲ್ಲ. ನೋಡಿ, ಇದೇ ನಮ್ಮ ಎಲ್ಲ ಪಾಪಗಳು ಲೇಪ ಆಗದಂತೆ ಎಲ್ಲ ನೀನೇ ಮಾಡಿಸಿದ್ದು. ಅದು ಪುಣ್ಯ ಕಾರ್ಯ ಇರ್ಬೋದು, ಪಾಪ ಕಾರ್ಯ ಆಗಿರ್ಬೋದು, ನಿನ್ನ ಪ್ರೇರಣೆಯಿಂದ ಎಲ್ಲ ನಡೆದಿದೆ. ಅದಕ್ಕೇನು ಫಲ ಕೊಡ್ತೀವಿ ನೀನೇ ಕೊಡು. ಅಂತ ದೇವರಿಗೆ ನಾವು ಏನಿದ್ರೂ ಕೂಡ ಕರ್ಮ ಮಾಡೋದಕ್ಕೆ ಮಾತ್ರ ಹಕ್ಕು ಹೊರತಾಗಿ ನಮಗೆ ಫಲವನ್ನು ಪಡೆಯೋದ್ರಲ್ಲಿ ನಮ್ಗೆ ಹಕ್ಕಿಲ್ಲ. ಅದು ಅವನಿಗೆ ಅವನೇ ಕೊಡ್ಬೇಕು. ಅವನಿಗೆ ಅರ್ಪಣೆ ಮಾಡಿಬಿಟ್ರೆ ಅದು ಎಲ್ಲ ನಿಂದೆಲ್ಲ ಮಾಫಿ ಮಾಡಿಬಿಟ್ಟಿದ್ದೀನಿ. ಆವಾಗ ಯಾವುದು ಕೂಡ ನಮ್ಮ ಮೇಲೆ ಅಬ್ಜೆಕ್ಷನ್ ಇಲ್ಲ. ಕಂಡಕ್ಟರ್ ಬೆಳಗ್ಗೆಯಿಂದ ಬಂದು ಎಲ್ಲ ಟಿಕೆಟ್ ಕಲೆಕ್ಷನ್ ಮಾಡಿ ದುಡ್ಡೆಲ್ಲ ತೊಗೊಂಡು ಡಿಪೋ ಕೊಟ್ಬಿಡ್ತಾನೆ, ಖಾಲಿ ಪರ್ಸಲ್ಲಿ ಬರ್ತಾನೆ, ಅವನಿಗೇನು ತೊಂದರೆ ಇಲ್ಲ. ಅದು ಬಿಟ್ಟು ಒಂದ್ಸಲ 500 ರೂಪಾಯಿ ಈ ಕಡೆ ಇಟ್ಕೊಂಡ ಅಂದ್ರೆ ಅವ್ನು ಹಿಡಿದಾಕ್ತಾರ, ಯಾಕೆ ಅವನ ದುಡ್ಡಲ್ಲ ಅದು. ಹಾಗೆ ಎಲ್ಲ ವ್ಯಾಪಾರ ನಿಂದೆ, ನೀನೇ ಮಾಡ್ತಿದ್ದು, ನಿನಗೆ ಅರ್ಪಣೆ. ನಾವು ಖಾಲಿ ಕೈಯಲ್ಲಿ ಬಂದ್ಬಿಡು. ಆವಾಗ ನಿನಗೆ ಕರ್ಮಲೇಪ ಇಲ್ಲ, ಅಂದ ಪಾಪಲೇಪ ಇಲ್ಲ. ಆವಾಗ ಅವ್ರೇನು ಮೊದಲು ಕೇಳಿದ್ರಲ್ಲ, ಪಾಪಗಳಿಂದ ಪರಿಹಾರ ಮಾಡುವಂತ ಅದಾಯ್ತು. ನೀನು ಇದು ಬಿಂಬನ ಚಿಂತನೆ, ಆದ್ದರಿಂದ ಮೋಕ್ಷ ಸಾಧನೆಯೂ ಆಯ್ತು. ಅಲ್ಲಿಗೆ ನಿಮಗೆ ಮೋಕ್ಷನೂ ಕೊಡ್ತೇನೆ, ಪಾಪವನ್ನು ಕಳಿತೇನೆ, ನೀನು ಹೆದರಬೇಡ. ಅಹಂತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಎನ್ನುವ ಆ ಪರಮಾತ್ಮನ ಮಾತು ಸತ್ಯ ಆಗ್ತಾ ಇತ್ತು. ಹೀಗೆ ವಿನೂತನವಾದ ರೀತಿಯಲ್ಲಿ ಪರಮಾತ್ಮನ ಬಗ್ಗೆ ಅವನನ್ನು ಕುರಿತು ನಾವು ಮಾಡುವ ಅನುಸಂಧಾನ ಕ್ರಮ, ನಾವು ಸುಮ್ಮನೆ ರಾಮಕೃಷ್ಣ ಹೇಳೋದಲ್ಲ. ಅದನ್ನು ಈ ತರ ಅವನ ಗುಣಚಿಂತನೆ, ನಮ್ಮ ಮೇಲೆ ಅವನ ಯಾವ ತರದ ಒಂದು ಪ್ರವರ್ತಕತ್ವ ಇದೆ, ಯಾವ ತರದ ನಿಯಂತ್ರಣ ಅವನು ಮಾಡ್ತಾ ಇದ್ದಾನೆ ನಮ್ಮ ಮೇಲೆ, ಅದು ಹಿನ್ನೆಲೆಯಲ್ಲಿ ಅವನ ಗುಣಗಳೇ ಅಂತ ಇದನ್ನು ನಾವು ಚಿಂತನೆ ಮಾಡಿಬಿಟ್ರೆ ನಮ್ಮ ಎಲ್ಲ ಪಾಪಗಳ ಪರಿಹಾರವಾಗತ್ತೆ. ಅವತ್ತಿಂದ ಅವತ್ತಿಗೆ ಪಾಪ ಕಳೆದುಕೊಂಡು ನಾವು ಪರಿಶುದ್ಧರಾಗ್ತೀವಿ. ನಾವು ಪಾತ್ರೆಯನ್ನು ಅವತ್ತಿಂದ ಅವತ್ತೇ ತೊಳ್ಕೊಳ್ಬೇಕು. ಮಾರನೇ ದಿವಸ ತಗೊಳ್ಕೆ ಹೋದ್ರೆ ಉದಾಸೀನ ಆಗುತ್ತೆ, ಮತ್ತೆ ಅಡಿಗೆ ಬಿಟ್ಟು ಮಠಕ್ಕೆ ಕೊಡಬೇಕಾಗುತ್ತೆ. ಹಾಗೆ ಅವತ್ತಿನ ಪಾಪ ಅವತ್ತೇ ದೇವರನ್ನ ಚಿಂತನೆ ಮಾಡೋದು, ಕಳ್ಕೊಂಡ್ಬಿಡೋದು. ಇದನ್ನ ಬಹಳ ಸುಂದರವಾಗಿ ಅರಣ್ಯಕಾಚಾರ್ಯ ನಮಗೆ ಅದು ತಿಳಿಸ್ಕೊಟ್ಟಿದ್ದಾರೆ. ಅದರ ಕೆಲವು ಬಿಂದುಗಳನ್ನ ನಾವಿಲ್ಲಿ ಅನುಸಂಧಾನ ಮಾಡಿದ್ದೇವೆ. ಅಂತಹ ಆ ಅಧ್ಯಾತ್ಮ ರಸರಂಜನೆ ನಮಗೆ ಮತ್ತಷ್ಟು ಒಳಗಣ್ಣನ್ನ ತೆರೆಸಲಿ, ನಮ್ಮಿಂದ ಪರಮಾತ್ಮನ ವಿಶೇಷವಾದ ಬಿಂಬ ಪೂಜನೆಯನ್ನ ಅದು ಮಾಡಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ.